ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ರಾಮಾಯಣದ ಮತ್ತೊಂದು ಕಂತು ಆರಂಭವಾಗಿದೆ. ಯುದ್ಧಕಾಂಡದ ಮೊದಲ ಕೆಲವೊಂದು ಸರ್ಗಗಳನ್ನು ಕಂಡು ಇದೀಗ 60ನೇ ಸರ್ಗದಲ್ಲಿದ್ದೀವಿ. ಸುಮಾರು 130ಕ್ಕೂ ಹೆಚ್ಚು ಸರ್ಗಗಳಿರ್ತಕ್ಕಂಥ ವಿಸ್ತೃತವಾದ ಕಾಂಡ. ಇಡೀ ರಾಮಾಯಣದಲ್ಲೇ ತುಂಬ ದೊಡ್ಡದಾದ ಕಾಂಡ. ಕುಂಭಕರ್ಣನನ್ನು ಎಬ್ಬಿಸಬೇಕು ಅಂತ ಆಯಿತು. ಆಮೇಲೆ ಅವನು ಆಕಳಿಸ್ತಾ ಇದ್ದ. ಅವನು ಆಕಳಿಸಿದ್ರೆ ದದೃಶೇ ಮೇರು ಶೃಂಗಾಗ್ರೆ ದಿವಾಕರ ಇವೋದಿತ ಅಂತ. ಮೇರು ಪರ್ವತದ ಶಿಖರದಲ್ಲಿ ಸೂರ್ಯ ಇದ್ದಂತೆ ಅವನು ಬಾಯಿ ಬಿಟ್ಟಾಗ ಕಾಣಿಸ್ತಾ ಇತ್ತು ಅಂಥೇಳಿ. ಆಮೇಲೆ ಕಣ್ಣುಗಳನ್ನು ಹೊರಳಿಸಿ ನೋಡ್ತಾ ಇದ್ದಾಗ ದೀಪ್ತಾಭಿವ ಮಹಾಗ್ರಹವು, 2 ಗ್ರಹಗಳು ಫಳಫಳನೆ ಹೊಳಿತಕ್ಕಂಥವು ತೋರಿಕೊಳ್ಳುವಂತೆ ಇತ್ತು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಅವನು ಮುಂದೆ ತತಸ್ತ್ವದರ್ಶಯನ್ ಸರ್ವಾನ್ ಭಕ್ಷಾಂಶ್ಚ ವಿವಿಧಾನ್ ಬಹೂನ್ ವರಾಹಾನ್ ಮಹಿಷಾಂಶ್ಚೈವ ಸ ಬಭಕ್ಷ ಮಹಾಬಲ ಅಂತ ಬಗೆಬಗೆಯ ಕಾಡೆಮ್ಮೆಗಳನ್ನು, ಕಾಡು ಹಂದಿಗಳನ್ನು ಎಲ್ಲವನ್ನು ಬೇಯಿಸಿ ತಂದಿಟ್ಟಿರ್ತಕ್ಕಂಥದ್ದು ಸಮೃದ್ಧವಾಗಿ ತಿಂದು ತೇಗ್ತಾನೆ. ಅದನ್ ಬಭುಕ್ಷಿತೋ ಮಾಂಸಂ ಶೋಣಿತಂ ತ್ರಷಿತಪ್ಪಿಬನ್, ರಕ್ತವನ್ನು ಕುಡಿದು ಬಾಯಾರಿಕೆ ಹಿಂಗಿಸಿಕೊಂಡು ಮೇಧ ಕುಂಭಾಂಶ್ಚ ಮದ್ಯಂಚ ಪಪೌ ಶಕ್ರರಿಪುಸ್ತದ, ಕೊಬ್ಬಿನ ಗಡಿಗೆಗಳನ್ನು ಮತ್ತು ಹೆಂಡದ ಮಡಿಕೆಗಳನ್ನು ಎಲ್ಲವನ್ನು ಖಾಲಿ ಮಾಡ್ತಾನೆ. ಅದನ್ನೆಲ್ಲ ಹೇಳಿದ ಮೇಲೆ ಆಮೇಲೆ ಅವನಿಗೆ ಗೊತ್ತಾಗುತ್ತದೆ ಜನ ಎಲ್ಲ ಬಂದಿರತಕ್ಕಂಥದ್ದು. ಆಮೇಲೆ ಯಾತಕ್ಕೆ ಕಿಮರ್ಥ ಮಹಮಾದೃತ್ಯ ಭವದ್ಭಿ ಪ್ರತಿಬೋಧಿತ, ನೀವು ಯಾತಕ್ಕೆ ನನ್ನನ್ನು ಕಾಲದಲ್ಲಿ ಎಬ್ಬಿಸಿದಿರಿ ಅಂತನೂ ಪ್ರಶ್ನೆ ಮಾಡ್ತಾನೆ. ಕಚ್ಚಿತ್ ಸುಕುಶಲಂ ರಾಜ್ಞೋ ಭಯಂ ವಾ ನೇಹ ಕಿಂಚನ, ಏನಾದರೂ ರಾಜ್ಯಕ್ಕೆ ಭಯ ಬಂದಿದೆಯೇ, ಅಣ್ಣನಿಗೆ ತೊಂದರೆ ಉಂಟೆ ಅಂತ ಕೇಳ್ತಾನೆ. ಆಮೇಲೆ ಇಲ್ಲ, ಇನ್ನೇನಾದರೂ ತೊಂದರೆ ಇರಲೇಬೇಕು, ಅಥವಾ ಧ್ರುವ ಮನ್ಯೇಭ್ಯೋ ಭಯಂ ಪರಮ ಉಪಸ್ಥಿತಂ, ಹೊರಗಿನವರಿಂದ ಏನೋ ನಿಜವಾದ ದೊಡ್ಡ ಭಯ ಬಂದಿರಬೇಕು, ಇಲ್ಲವಾದರೆ ಅಕಾಲದಲ್ಲಿ ನನ್ನನ್ನು ಎಬ್ಬಿಸೋದಿಲ್ಲ ಅಂತ ಹೇಳಿ ಹೊರಡ್ತಾನೆ. ಯೂಪಾಕ್ಷ ಅಂತಕ್ಕಂಥ ಒಬ್ಬ ರಾಕ್ಷಸ ಚರ, ಅವನು ಆತನಿಗೆ ಈ ಥರ ನಮಗೆ ಭಯ ಅಂತನ್ನುವುದಲ್ಲ, ಆದರೆ ಬಂದಿರತಕ್ಕಂಥದ್ದು ಮಾನವನಿಂದಾಗಿ ಈ ಬಗೆಯ ಯುದ್ಧ ಅಂತ ಹೇಳ್ತಾನೆ. ರಾಮನ ಆಗಮನದ ವಿಷಯವನ್ನು ತಿಳಿಸ್ತಾನೆ. ಅದಾದ ಮೇಲೆ ಅವನು ತತ್ಕ್ಷಣವೇ ನಾನು ಎಲ್ಲರನ್ನೂ ಕೊಂದುಬಿಡ್ತೀನಿ, ರಾಘವಂಚ ರಣೇ ಹತ್ವ ಪಶ್ಚಾತ್ ದ್ರಕ್ಷ್ಯಾಮಿ ರಾವಣಂ, ರಾಮನನ್ನು ಕೊಂದೇ ಯುದ್ಧದಲ್ಲಿ ನಾನು ರಾವಣನ ನೇರವಾಗಿ ನೋಡ್ತೀನಿ, ಅಲ್ಲಿವರೆಗೂ ನಾನು ಯಾರನ್ನು ನೋಡೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇಲ್ಲ ಮೊದಲು ನೀನು ನಿಮ್ಮ ಅಣ್ಣನನ್ನು ನೋಡಬೇಕಂತೆ, ಅದಕ್ಕಾಗಿ ನಮ್ಮನ್ನು ಕಳಿಸಿರೋದು ದ್ರಷ್ಟುಮೇಹ ಏನಂ ಯಹೇಚ್ಛಾಮಿ ಯಥಾನ್ಯಾಯಂಚ ಪೂಜ್ಯತಾಂ, ಮೊದಲು ತಾನು ನೋಡಬೇಕು ಅಂತಿದ್ದೀನಿ ಅಂತಂದಾಗ ಆಗಲಿ ಬಹಳ ಸಂತೋಷ, ನಾನು ಕಾಣ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಹಾಗೆ ಅವನು ಅಲಂಕಾರ ಮಾಡಿಕೊಂಡು ಪ್ರಕ್ಷಾಲ್ಯ ವದನಂ, ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ, ಬೆಡ್ ಕಾಫಿ ಬೆಡ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪ್ರಕ್ಷಾಲ್ಯ ವದನಂ, ಮುಖ ತೊಳ್ಕೊಂಡು ಸ್ನಾತಃ ಪರಮಭೂಷಿತ, ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ಪಿಪಾಸುಹು ಅಸುರ ತ್ವರಯಾಮಾಸ ಪಾನಂ ಬಲಸಮೀರಣಂ, ಮತ್ತೆ ಬಲವರ್ಧಕವಾಗಿ ಮದ್ಯಪಾನ ಮಾಡಬೇಕು ಅಂತಾನೆ. ಹಿಂದೆ ಎಲ್ಲ ಲಿಮ್ಕಾ ಅಂತ ಒಂದು ಪೇಯ ಪದಾರ್ಥದ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಾಗ ಲಿಮ್ಕಾ ಬಿಫೋರ್ ಮೀಲ್ಸ್, ಲಿಮ್ಕಾ ಆಫ್ಟರ್ ಮೀಲ್ಸ್, ಲಿಮ್ಕಾ ಬಿಫೋರ್ ಟ್ರಾವೆಲ್, ಲಿಮ್ಕಾ ಆಫ್ಟರ್ ಟ್ರಾವೆಲ್ ಅಂತ ಪುಂಖಾನುಪುಂಖವಾಗಿ ತೋರಿಸ್ತಾ ಇದ್ರು. ಆ ರೀತಿಯಲ್ಲಿ ಇವನು ಕೂಡ ಪೂರ್ವಂ ಮದ್ಯಪಾನಂ ಪಶ್ಚಾನ್ ಮದ್ಯಪಾನಂ ಮಧ್ಯೆ ಮದ್ಯಪಾನಂ ಅಂತ ಅಂದುಕೊಂಡು ಪಿತ್ವಾ ಘಟಸಹಸ್ರೇ ದ್ವೇ ಗಮನಾಯೋಪಚಕ್ರಮೆ 2000 ಗಡಿಗೆ ಹೆಂಡ ಕುಡಿದು ಹೊರಡ್ತಾನಂತೆ. ಆಮೇಲೆ ಅವನು ದಾರಿಯಲ್ಲಿ ಹೋಗ್ತಾ ಇದ್ದಾಗ ನೆಲ ನಡುಗ್ತಾ ಇತ್ತು. ಅವನ ಆಕಾರ ಪ್ರಾಕಾರದ ಗೋಡೆಗಳಿಂದ ದಾಟಿಕೊಂಡು ಕಾಣಿಸ್ತಾ ಇತ್ತು. ಅದನ್ನು ನೋಡಿ ವಾನರ ವೀರರು ಭಯಪಟ್ಟು ಬಿಟ್ರು. ಇದೇನು ಇಷ್ಟು ಭಯಾನಕವಾದಂಥ ಆಕಾರ ಯಾವುದುಂಟು, ಇದು ಹೀಗೆ ಬರ್ತಾ ಇದೆಯಲ್ಲ ಅಂತ. ಆಗ ರಾಮ ವಿಭೀಷಣನ ಕೇಳ್ತಾನೆ, ಏನಿದು? ಕೋಸೌ ಪರ್ವತ ಸಂಕಾಶ ಕಿರೀಟಿ ಹರಿಲೋಚನ ಲಂಕಾಯಾಮ್ ದೃಶ್ಯತೆ ವೀರ ಸವಿದ್ಯುದಿವ ತೋಯದ, ಯಾವನಿವನು ಅಂತ ಕೇಳಿದಾಗ ವಿಭೀಷಣ ಹೇಳ್ತಾನೆ, ಇವನು ನಮ್ಮ ಅಣ್ಣ, ನಮ್ಮ ಚಿಕ್ಕಣ್ಣ ಇವನು. ಅವನು ಶೂಲಪಾಣಿಯಾಗಿ ಬಂದಾಗ ದೇವತೆಗಳಿಗೂ ಇವನು ಎದುರಿಸೋಕ್ಕಾಗೋದಿಲ್ಲ. ಈ ಬಗೆಯ ಪರಾಕ್ರಮಿ ಅವನು. ಹುಟ್ಟಿದ ತಕ್ಷಣವೇನೆ ಏತೇನ ಜಾತಮಾತ್ರೇಣ ಕ್ಷುಧಾರ್ಥೇನ ಮಹಾತ್ಮನ ಭಕ್ಷಿತಾನಿ ಸಹಸ್ರಾಣಿ ಸತ್ವಾನಾಂ ಸುಬಹುನ್ಯಪಿ, ಹುಟ್ಟಿದೊಡನೆ ಬಾಯಿ ಬಿಟ್ಟು ಎಲ್ಲವನ್ನೂ ತಿಂದು ತೇಗ ಬಿಡ್ತಾ ಇದ್ದ. ಆಮೇಲೆ ಸಕಲ ಚರಾಚರ ಜೀವರಾಶಿಗಳು ಕಂಗೆಟ್ಟು ಹೋಗಿ ಕೇಳ್ತಾರೆ, ಶ್ರುತ್ವ ನಿನಾದಂ ವಿತ್ರಸ್ತ ಭೂಯೋ ಭೂಮಿರ್ ವಿತ್ರಸೆ, ಭೂಮಿಯೆಲ್ಲ ಕಂಗೆಟ್ಟು ಹೋಯಿತು, ಚೀತ್ಕಾರ ಮಾಡ್ತು. ಆಮೇಲೆ ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿರಿದು ಇಂದ್ರನೇ ಬರ್ತಾನೆ. ಆಗ ಇಂದ್ರ ಬಂದವನು ಅವನನ್ನು ನಿಭಾಯಿಸಬೇಕು, ನಿಯಂತ್ರಿಸಬೇಕು ಅಂತ ನೋಡಿದಾಗ ಇವನೇ
ವಿಕೃಷ್ಯ ಐರಾವತಾದ್ದಂತಂ ಜಘಾನ ಉರಸಿ ವಾಸವಂ. ಐರಾವತದ ಕೊಂಬನ್ನೊಂದನ್ನು ಮುರಿದು, ದಂತದ ತುದಿಯನ್ನೇ ಮುರಿದು ಅವನು ಇಂದ್ರನನ್ನೇ ಅದರಿಂದ ತಿವಿದು ಬಿಡ್ತಾನೆ. ಆಮೇಲೆ ಬ್ರಹ್ಮನಿಗೆ ಹೋಗ್ಬಿಟ್ಟು ಹೇಳ್ತಾನೆ. ಆಗ ಹೋಗಿ ಕೇಳ್ಕೊತಾನೆ, ಅಚರೇಣೇವ ಕಾಲೇನ ಶೂನ್ಯೋ ಲೋಕೋ ಭವಿಷ್ಯತಿ. ಇವನು ಹೀಗೆ ತಿಂತ ಹೋಗೋದ್ರಲ್ಲಿ ಸ್ವಲ್ಪ ಕಾಲದಲ್ಲಿಯೇ ಜಗತ್ತು ಖಾಲಿ ಆಗಿಬಿಡುತ್ತೆ, ದಯಮಾಡಿ ನೀವು ಇವನಿಗೇನಾದರೂ ಒಂದು ದಂಡನೆ ಕೊಡಬೇಕು ಅಂತ. ಆಗ ತಸ್ಮಾತ್ ತ್ವಮದ್ಯ ಪ್ರಭೃತಿ ಮೃತಕಲ್ಪ ಶಯಿಷ್ಯಸೆ. ಹೀಗಾಗಿ ಇಂದಿನಿಂದ ಇವನು ಶಾಪಗ್ರಸ್ತನಾಗಿ ಶವದಂತೆ ಬಿದ್ದಿರಲಿ ಅಂತ ಬ್ರಹ್ಮ ಆತನಿಗೆ ಶಾಪ ಕೊಡ್ತಾನೆ. ಅವನಿಗೂ ಕೂಡ ಹೆದರಿಕೆ ಆಗುತ್ತದೆ ಅಂತ. ಬ್ರಹ್ಮನಿಗೂ ಕೂಡ ಅದನ್ನು ಕಂಡು, ಅವನ ಆಕಾರವನ್ನು ಕಂಡು ಭಯವಾಗುತ್ತದೆ. ಅವನು ಬ್ರಹ್ಮಶಾಪಾಭಿಭೂತೋತ ನಿಪಪಾತ ಅಗ್ರತಃ ಪ್ರಭೋ. ಬ್ರಹ್ಮಶಾಪಾಭಿಭೂತನಾಗಿ ತಪ್ಪಗೆ ಬಿದ್ದು ಬಿಡ್ತಾನೆ. ಆಗ ರಾವಣ ಬಂದು ಬ್ರಹ್ಮನ ಬಳಿಗೆ ಸಂಕಟ ಪಡ್ತಾನೆ. ಅಯ್ಯೋ, ಏನಿದು ತಾತ, ಇಂಥ ಕೆಲಸ ಮಾಡಿದೆಯಲ್ಲ ಅಂತ. ಯಾಕೆಂದರೆ ಇವನು ಬ್ರಹ್ಮನ ಮೊಮ್ಮಗ, ಕೆಲವು ಲೆಕ್ಕದ ಪ್ರಕಾರ ಮರಿಮಗ ಕೂಡ. ಹಾಗಾಗಿ ವಿವೃದ್ಧ ಕಂಚನೋ ವೃಕ್ಷ ಫಲಕಾಲೆ ನಿಕೃತ್ಯತೆ. ಅಯ್ಯೋ, ಬಂಗಾರದಂಥ ಮರವನ್ನು ಬೆಳೆಸಿ ಫಲಕಾಲದಲ್ಲಿ ಕಡಿಸಿದಂತೆ ಆಯ್ತಲ್ಲ. ನನ್ನ ತಮ್ಮ ಇಂಥ ಅಜಿಂಕ್ಯ ಅಮೇಯ ಪರಾಕ್ರಮಿ, ಅವನು 3 ಲೋಕಗಳಿಗೂ ಕೂಡ ನಾಯಕನಾಗಬಲ್ಲವನು. ಈಗ ನಿನ್ನ ಶಾಪದ ಫಲವಾಗಿ ನಿದ್ರೆಯಲ್ಲಿಯೇ ಮುಳುಗಿದ್ದಾನೆ, ಮೂರ್ಛಿತನಾದ ಅವಸ್ಥೆಯಲ್ಲಿ ಇದ್ದಾನೆ. ಹಾಗಾಗಿ ಏನು ಮಾಡೋದು, ಅವನನ್ನು ಎಬ್ಬಿಸಬೇಕು. ಇಲ್ಲದೇ ಇದ್ದರೆ ಇಷ್ಟು ಒಳ್ಳೆ ತಮ್ಮನನ್ನು ಕಟ್ಟಿಕೊಂಡು ಅನ್ಯಾಯವಾಗುತ್ತದಲ್ಲ, ನೀನೇ ಬೇಕಾದಷ್ಟು ವರ ಕೊಟ್ಟಿದ್ದೀಯಲ್ಲ ಅಂತಂದಾಗ, ಶೈತಾಹ್ಯೇಷ ಷಣ್ಮಾಸಾನ್ ಏಕಾಹಂ ಜಾಗರಿಷ್ಯತಿ. ಇವನು 6 ತಿಂಗಳ ಮಲಗಿ 1 ಹಗಲು ಎದ್ದಿರ್ತಾನೆ, ಮತ್ತೆ ತಿರುಗಾ ಮಲಗುತ್ತಾನೆ. ಏಕೇನಾನ್ನ ತ್ವಸೋವೀರಶ್ಚರನ್ ಭೂಮಿಂ ಬುಭುಕ್ಷಿತಃ ವ್ಯಾತ್ತಾಸ್ಯೋ ಭಕ್ಷಯೇಲ್ಲೋಕಾನ್ ಸಂಕ್ರುದ್ಧೈವ ಪಾವಕಃ. ಆ ಒಂದೇ ದಿವಸ ಸಾಕು ಇವನಿಗೆ ಇಡೀ ಭೂಮಿಯನ್ನೇ ಖಾಲಿ ಮಾಡ್ತಾನೆ. ಅದರಿಂದ ಹೆಚ್ಚು ಕಾಲ ಇವನು ಎದ್ದಿರಬಾರದು ಅಂತ. ತುಂಬ ಸಾಮರ್ಥ್ಯ, ತುಂಬ ಬಲ ಹೆಚ್ಚಾದಾಗ ಅವರು ತುಂಬ ಜಗತ್ತಿಗೆ ತ್ರಾಸಕಾರಿಗಳು ಆಗಿಬಿಡ್ತಾರೆ. ಸಾಮರ್ಥ್ಯ ಒಂದು ರೀತಿಯಲ್ಲಿ ಸ್ಕೇಲಾರ್ ಕ್ವಾಂಟಿಟಿ. ಅದಕ್ಕೆ ಒಂದು ಸೌಜನ್ಯ, ಒಂದು ಸಂಸ್ಕಾರ, ಒಂದು ಅಂಕೆ, ಒಂದು ನಿಯಮ, ಇವುಗಳು ಸೇರಿದಾಗ ಇಟ್ ಬಿಕಮ್ಸ್ ಎ ವೆಕ್ಟಾರ್ ಕ್ವಾಂಟಿಟಿ. ನದಿ ದಡಗಳ ನಡುವೆ ಹರಿಯಬೇಕಲ್ವ, ಹಾಗೆ ಮಾಡಬೇಕು ಅಂತ ವ್ಯವಸ್ಥೆ ಆಗುತ್ತದೆ. ಆಮೇಲೆ ರಾವಣ ಅಸಮಾಧಾನದಿಂದಲೇ ಬರ್ತಾನೆ. ಈ ವಿಷಯವನ್ನು ರಾಮನಿಗೆ ವಿಭೀಷಣ ತಿಳಿಸಿ, ಇವನು ಹೀಗಿದ್ದಾನೆ, ಇವನನ್ನು ಕಂಡು ಯಾರೂ ಭಯಪಟ್ಟುಕೊಳ್ಳೋದು ಬೇಡ, ವಾನರ ಸೇನೆಯಂತೂ ಅಂಜಿಕೊಂಡು ಬಿಡುತ್ತದೆ. ಆದರೆ ಇವನನ್ನು ಬರಿಯ ಬೆದರು ಬೊಂಬೆ ಅಂತ ಹೇಳೋಣ, ಇಲ್ಲದೇ ಇದ್ದರೆ ಎಲ್ಲ ವಾನರ ಸೇನೆಯು ಪಲಾಯನ ಮಾಡಿಬಿಡುತ್ತದೆ ಅಂತನ್ನುವ ಒಂದು ಎಚ್ಚರ ಉಪಾಯವ ಕೂಡ ಅವರು ಹಂಚಿಕೊಳ್ತಾರೆ. ಅದಾದ ಮೇಲೆ ಕುಂಭಕರ್ಣ ರಾವಣನ ಹತ್ತಿರಕ್ಕೆ ಬರ್ತಾನೆ. ರಾವಣ ತುಂಬ ಸಂತೋಷಪಟ್ಟು ಆ ಕಾಲದಲ್ಲಿ ಇದ್ದ ತಮ್ಮ ಯುದ್ಧಕ್ಕೆ ಸನ್ನದ್ಧನಾದನಲ್ಲ, ಕುರುಮೇ ಪ್ರಿಯಹಿತ ಮೇತದುತ್ತಮಂ ಯಥಾಪ್ರಿಯಂ ಪ್ರಿಯರಣ ಬಾಂಧವ ಪ್ರಿಯ ಸ್ವತೇಜಸ ವಿಧಮ ಸಪತ್ನವಾಹಿನೀಂ ಶರದ್ಘನಂ ಪವನೈವೋದ್ಯತೋ ಮಹಾನ್. ಇದು ರುಚಿರ ಅನ್ನುವಂಥ ಒಂದು ಛಂದಸ್ಸು. ಕಾಳಿದಾಸ 2 ಬಾರಿ ಬಳಸಿರ್ತಕ್ಕಂಥದ್ದು. ಇದನ್ನು ಮುಂದಿನ ಕವಿಗಳು ಮಾಘ ಮೊದಲಾದವರು ಒಂದೊಂದು ಸರ್ಗವನ್ನೇ ಬರೆದಿದ್ದಾರೆ. ಮೊದಲಿಗೆ ಕಾಣಿಸಿಕೊಳ್ತಕ್ಕಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿಯೇ. ತುಂಬ ಒಂದು ರೀತಿಯಾದ ಗತಿ ವೈಲಕ್ಷಣ್ಯ ಇದರೊಳಗಿದೆ. 4 ಅಕ್ಷರ ಆದಮೇಲೆ ಯತಿಸ್ಥಾನ ಬರುತ್ತದೆ. ಕುರುಷ್ವಮೇ ಪ್ರಿಯಹಿತಮೇತದುತ್ತಮಂ. ಆ ಪ್ರಿಯಹಿತ ಅನ್ನುವ 4 ಲಘುಗಳಲ್ಲಿ 2 ಬೆಸೆದು ಒಂದು ಗುರುವಾಗಿ ಮಾಡಿದ್ರೆ ಅದು ವಂಶಸ್ಥ ಅಥವಾ ವಂಶಸ್ಥವಿಲ ಅನ್ನುವ ಛಂದಸ್ಸೇ ಆಗುತ್ತದೆ. ಅದು ಲೋಕಪ್ರಸಿದ್ಧವಾದದ್ದು, ವೇದಗಳಲ್ಲಿ ಕಂಡುಬರ್ತಕ್ಕಂಥ ಜಗತಿ ಛಂದಸ್ಸಿನ ಒಂದು ಪ್ರಭೇದ. ಆಮೇಲೆ ಕುಂಭಕರ್ಣ ಅಣ್ಣನ ಬಳಿಗೆ ಹೋಗಿ ಮಾತನಾಡ್ತಾನೆ. ಇಲ್ಲಿವರೆಗೂ ನೋಡಿ, ಅವನು ಕ್ರೋಧೋದ್ಧತನಾಗಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಿದ್ದವನು ಅವನ ಮಾತಿನ ವರಸೆಯೇ ಬದಲಾಗುತ್ತದೆ. ಇಲ್ಲಿ ಕುಂಭಕರ್ಣನ ವಿವೇಕ ಕಾಣುತ್ತದೆ. ಆದರೆ ಆ ವಿವೇಕ ಶಾಶ್ವತವಾಗಿಲ್ಲ, ಅಸ್ಥಿರವಾದದ್ದು, ಮತ್ತೆ ನಿಶ್ಚಯ ಮಾಡಿಕೊಳ್ಳದೆ ಇರತಕ್ಕಂಥದ್ದು. ಅವನು ಹೇಳ್ತಾನೆ, ದೃಷ್ಟೋ ದೋಷೋ ಹಿ ಯೋಸ್ಮಾಭಿ ಪುರಾ ಮಂತ್ರವಿನಿರ್ಣಯೇ ಹಿತೇಶ್ವನಭಿರಕ್ತೇನ ಸೋಯಂ ಆಸಾದಿತಸ್ತ್ವಯ. ಅವನು ಎದ್ದಿದ್ದ ದಿವಸ ಮಂತ್ರಾಲೋಚನೆ ಆಗಿದ್ದಾಗ ಹಿಂದೆ ಹೇಳಿರ್ತಾನೆ. ಆ ಮಾತನ್ನೇ ಅವನು ಹೇಳ್ತಾನೆ, ನಾವೆಲ್ಲ ಹಿತ ಹೇಳಿದ್ವಿ, ನೀನು ಕೇಳಲಿಲ್ಲ. ಶೀಘ್ರಂ ಖಲ್ವಭ್ಯುಪೇತಂ ತ್ವಾಂ ಫಲಂ ಪಾಪಸ್ಯ ಕರ್ಮಣಃ ನಿರಯೇಷ್ವೇವ ಪತನಂ ಯಥಾ ದುಷ್ಕೃತ ಕರ್ಮಣಃ ಪ್ರಥಮಂ ವೈ ಮಹಾರಾಜ ಕೃತ್ಯಮೇತದಚಿಂತಿತಂ ಕೇವಲಂ ವೀರ್ಯದರ್ಪೇಣ ನಾನು ಬಂಧೋ ವಿಚಾರಿತಃ. ಪಾತಕ ಮಾಡಿದ್ದು ಬೇಗ ಅದರ ಫಲವನ್ನು ಕೊಟ್ಟೇ ಕೊಡಬೇಕು. ದುಷ್ಕಾರ್ಯ ಮಾಡಿದವನಿಗೆ ಹಾಗೆಯೋ ಹೀಗೆಯೋ ದಂಡನೆ ತಪ್ಪುವಂಥದ್ದಲ್ಲ. ನೀನು ಸೀತೆಯನ್ನು ಅಪಹರಣ ಮಾಡುವಾಗ ನಿರಂಕುಶನಾಗಿ
ಸ್ವತಂತ್ರ ಬುದ್ಧಿಯಿಂದ ಸ್ವೈರಾಚಾರಿಯಾಗಿ ಪ್ರವರ್ತಿಸಿದೆ. ಆಗ ಯಾವ ಮಂತ್ರಿಗಳ ಹಿತಚಿಂತಕರ ಸಲಹೆಯನ್ನೂ ಕೇಳಲಿಲ್ಲ. ಈಗ ನೀನು ಎಲ್ಲರನ್ನೂ ಕೇಳ್ತಾ ಇದೆಯಾ, ಎಲ್ಲರೂ ನೆರವಿಗೆ ಬರಬೇಕು ಅಂತ ಇದೆಯಾ. ಸ್ವಾತಂತ್ರ್ಯ ವಹಿಸಿದ ಮೇಲೆ ಕಷ್ಟ. ಕಾಳಿದಾಸನ ಶಾಕುಂತಲದಲ್ಲಿ ಅವನು ಶಾರಂಗರು ಸ್ವಾತಂತ್ರ್ಯ ಅವಲಂಬಸೆ ಅಂತಂತಾನೆ. ಸ್ವಾತಂತ್ರ್ಯ ಅಂತಂದರೆ ಫ್ರೀಡಮ್ ಅಂತಲ್ಲ, ಚಲ್ಚಲ್ಲಾಗಾಡ್ತಕ್ಕಂಥದ್ದು, ವಿಶೃಂಖಲವಾಗಿ ನಡ್ಕೊಳ್ಳೋದು ಅಂತ ಆ ಅರ್ಥದಲ್ಲಿ. ನಾವು ಪ್ರಾಚೀನ ಶಬ್ದಗಳ ಇಷ್ಟಕ್ಕೂ ಆಧುನಿಕ ಕಾಲದ ಅರ್ಥ ಮಾಡುವಾಗ ಎಚ್ಚರದಲ್ಲಿರಬೇಕು. ಧರ್ಮ ಅನ್ನೋದನ್ನು ರಿಲಿಜನ್ ಅಂತ ಅನುವಾದ ಮಾಡಿದ್ರೆ ಎಷ್ಟು ಅನರ್ಥ ಆಗುತ್ತದೆ. ಮತ್ತು ವಿಗ್ರಹ ಮೂರ್ತಿ ಅನ್ನೋದನ್ನು ಐಡಲ್ ಅಂತ ಅನುವಾದ ಮಾಡಿದ್ರೂ ಅದೇ ರೀತಿಯಾದಂಥ ಅನರ್ಥ ಆಗುತ್ತದೆ. ಅದು ಬೇರೆಯೇ ಬಗೆಯಾದಂಥ ಅನುವಾದಗಳು ಬೇಕು. ಎಷ್ಟೋ ಬಾರಿ ಅದು ಸಿಗುವಂಥದ್ದು ಅಲ್ಲ. ಹೀಗೆ ಆ ಕ್ರಮದಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಸ್ವತಂತ್ರ ಅನ್ನುವ ಶಬ್ದವೂ ಕೂಡ ಹಾಗೆ ಬೇರೆಯೇ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥಛಾಯೆಯನ್ನು ಒಳಗೊಂಡದ್ದು. ನೀನು ಆ ಬಗೆಯಲ್ಲಿ ಸ್ವೈರಾಚಾರ್ಯಾದದ್ದು ತಪ್ಪು. ಯಃ ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರ್ಯಾದ್ ಐಶ್ವರ್ಯಮಸ್ಥಿತಃ ಪೂರ್ವಂಚೋತ್ತರ ಕಾರ್ಯಾಣಿ ನಸವೇದ ನಯಾನಯವು. ಯಾವನು ಆಮೇಲೆ ಮಾಡಬೇಕಾದ ಕೆಲಸ ಮೊದಲು ಮಾಡಬೇಕಾದ್ದನ್ನು ಆಮೇಲೆ ಮಾಡ್ತಾನೋ, ಹೀಗೆ ಉಚ್ಚಾವಚಗಳನ್ನು ಮಾಡಿ ಪೂರ್ವಾಪರ ವಿವೇಕವಿಲ್ಲದೆ ಅಸ್ತವ್ಯಸ್ತನಾಗಿ ನಡ್ಕೊಳ್ತಾನೋ ಅವನಿಗೆ ನೀತಿ ಇಲ್ಲ, ರಾಜನೀತಿ ಅನ್ನುವುದರ ಸ್ಪರ್ಶವೇ ಇಲ್ಲ. ದೇಶಕಾಲ ವಿಹೀನಾನಿ ಕರ್ಮಾಣಿ ವಿಪರೀತವತ್ ಕ್ರಿಯಮಾಣಾನಿ ದುಷ್ಯಂತಿ ಹವಿಂಶ ಅಪ್ರಯತೇಶ್ವಿವ. ದೇಶ ಕಾಲಗಳ ವಿವೇಕ ಇಲ್ಲದೆ ಮಾಡುವ ಕಾರ್ಯಗಳೆಲ್ಲ ವಿಫಲವಾಗುತ್ತವೆ. ಅಯೋಗ್ಯರು ಅಗ್ನಿಗೆ ಆಹುತಿ ಕೊಟ್ಟಂತೆ ಆಗುತ್ತದೆ. ಆಹುತಿ ಕೊಡಬೇಕು ಅಂತಂದರೆ ಅದಕ್ಕೊಂದು ಕರೆಕ್ಟ್ ಆದಂಥ ಪೋಸ್ಟಲ್ ಅಡ್ರೆಸ್ ಬೇಕಲ್ಲ. ಯಾವ ದೇವತೆಗೆ ಕೊಡ್ತಕ್ಕಂಥದ್ದು, ಆ ದೇವತೆಯನ್ನು ಉದ್ದೇಶಿಸಿ ಕೊಡುವಂಥ ಆಹುತಿಯ ಕ್ರಮ ಯಾವುದು, ಅದು ಚರುವೆ, ಸೋಮವೇ, ಮತ್ತೊಂದೇ ಅಂತ ಅನ್ನೋದನ್ನು ನೋಡ್ಕೊಳ್ಬೇಕು. ಮತ್ತೆ ಆ ಮಂತ್ರವನ್ನು ಏಕಸ್ವರದಲ್ಲಿ ಪಠಿಸಬೇಕು ಅಥವಾ ತ್ರೈಸ್ವರದಲ್ಲಿ ಪಠಿಸಬೇಕು, ಇಲ್ಲ ಅದು ಶಸ್ತ್ರ ರೂಪದಲ್ಲಿ ಹಾಡಬೇಕು, ಅಂದರೆ ರುಕ್ಕಾಗಿ ಹೇಳಬೇಕು, ಅಥವಾ ಸ್ತೋತ್ರ ರೂಪದಲ್ಲಿ ಸಾಮವಾಗಿ ಪಠಿಸಬೇಕು, ಗಾನ ಮಾಡಬೇಕು. ಇವನ್ನೆಲ್ಲ ತಿಳ್ಕೊಳ್ಳಬೇಕು. ಅದನ್ನು ಹೋಗಿ ಅಧ್ವರ್ಯು ಯಾವ ರೀತಿಯಲ್ಲಿ ವಿಧಿವತ್ತಾಗಿ ಕಮಾಂಡ್ಸ್ ಕೊಡ್ತಾನೋ ಹಾಗೆ ಮಾಡಬೇಕು. ಚಮಸಾಧ್ವರ್ಯಗಳು ಅಂತ ಇರ್ತಾರೆ. ಆ ಚಮಸಾಧ್ವರ್ಯಗಳ ಮೂಲಕ ಅದನ್ನು ಮಹಾವೇದಿಯಲ್ಲಿ ಆಹುತಿ ಕೊಡಬೇಕು, ಅಥವಾ ಬಂದ್ಬಿಟ್ಟಿದ್ರೆ ಪ್ರಾಚೀನ ವೇದಿಯಲ್ಲಿ ಆಹುತಿ ಕೊಡಬೇಕು. ಬೇರೆ ಬೇರೆ ಧಿಷ್ಣ್ಯ ಅಂತ ಇರುತ್ತವೆ ಯಾಗಶಾಲೆಯಲ್ಲಿ, ಅಲ್ಲಿ ಸಲ್ಲಬೇಕು. ಇದೆಲ್ಲ ನೋಡಿಕೊಳ್ಳಬೇಕು. ಆಗ್ನಿದ್ರ ಕರೆಕ್ಟಾಗಿರ್ತಕ್ಕಂಥ ಕಮಾಂಡ್ಸ್ ಕೊಡಬೇಕು. ಅದು ಆದಮೇಲಿಂದ ಇವನು ಹೋಶಿಯೇ ಅಂದರೆ ಹೋಶಿಯೇ ಅಂತ, ಅಸ್ತು ಶ್ರೌಷಟ್ ಅಂತ ಕಮಾಂಡ್ಸ್ ಕೊಡಬೇಕು. ಹಾಗೆ ಆಗದೆ ಅವಿಧಿಪೂರ್ವಕವಾಗಿ ಮಾಡಿದ್ದು ಅದನ್ನು ನಾವು ಭಗವದ್ಗೀತೆಯಲ್ಲೂ ಕೂಡ ತಾಮಸ ಪೂಜೆ ಅಂತ ಹೇಳ್ತೀವಿ. ಅವಿಧಿಪೂರ್ವಕಂ ಯಜಂತೆ ಅಂತ ಯಾವುದಿದೆ ಅದು ಪ್ರಯೋಜನಕ್ಕೆ ಬರೋಲ್ಲ. ನೀನು ಹಾಗೆ ಮಾಡ್ತಾ ಇದೀಯಾ. ಸಚಿವೈ ಸಮಯಂ ಕೃತ್ವ ಸಸಭ್ಯೇ ವರ್ತತೆ ಪತಿ ತ್ರಯಾಣಾಂ ಪಂಚದಾಯೋಗಂ ಕರ್ಮಣಾಂ ಯಃ ಪ್ರಪಶ್ಯತಿ. ಏನಂದರೆ ಕ್ಷಯ ವೃದ್ಧಿ ಸ್ಥಾನ ಅಂತ 3 ಬಗೆಯ ರಾಜಕರ್ತವ್ಯಗಳಿವೆ. ಅದರೊಳಗೆ 5 ಬಗೆಯ ಸಂಬಂಧಗಳನ್ನು ಕಲ್ಪಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟಿದ್ವಿ. ಯಾವುದು 5 ಬಗೆಯ ಸಂಬಂಧ ಅನ್ನುವಂಥದ್ದನ್ನು ವ್ಯಾಖ್ಯಾನಕಾರರು ಚೆನ್ನಾಗಿ ಚಿತ್ರಣ ಮಾಡ್ತಾರೆ. ಅದನ್ನು ನೋಡಿಕೊಂಡಾಗ ನಮಗೆ ತಿಳಿಯುತ್ತದೆ. ಅಂದರೆ ಯಾವ್ಯಾವ ಅಂಶಗಳನ್ನು ಹೇಗೆ ಗಮನ ಇಟ್ಟುಕೊಂಡು ಮಾಡಿಕೊಳ್ಳಬೇಕು ಅದೇ ರೀತಿಯಲ್ಲಿ ಮಾಡಬೇಕು. ಕ್ಷಯ ಅಂದರೆ ನಾವು ಲೋಕದಲ್ಲಿ ಭಾವಿಸಿರ್ತಕ್ಕಂಥ ನಾಶ ಅಂತಕ್ಕಂಥದ್ದಲ್ಲ. ಕ್ಷಯ ಅನ್ನೋದಕ್ಕೆ ನೆಲೆ ಅನ್ನುವ ಅರ್ಥ ಕೂಡ ಉಂಟು. ಹಾಗಾಗಿ ಅಲ್ಲಿ ಕ್ಷಯ ಅನ್ನೋದಕ್ಕೆ ಸಂಯಮದಿಂದ ತನ್ನ ನೆಲೆಯಲ್ಲಿ ತಾನು ನಿಂತು ನಡ್ಕೊಳ್ಳೋದು ಅಂತ ಅರ್ಥ. ಅದು ಒಂದು ರೀತಿ ಸಾಮೋಪಾಯ. ವೃದ್ಧಿ ಅಂದರೆ ವಿಜೃಂಭಣೆ, ಅದು ದಂಡ ಅಂತ. ಇನ್ನು ಸ್ಥಾನ ಅಂತಂದಾಗ ಮಧ್ಯದ ಉಪಾಯಗಳು, ಚತುರುಪಾಯಗಳಲ್ಲಿ ಯಾವುದಿವೆ, ದಾನ ಮತ್ತು ಭೇದಗಳಲ್ಲಿ ಆರಂಭ ಮಾಡಬೇಕಾದದ್ದು ಅಂತ. ಇನ್ನು 5 ಸಾಧನಗಳು ಅಂತನ್ನೋದು ಆರಂಭೋಪಾಯ, ಪುರುಷದ್ರವ್ಯ ಸಾಧನೋಪಾಯ, ದೇಶಕಾಲ ವಿಭಾಗೋಪಾಯ, ವಿಪ್ರತಿಪತ್ತಿ ಮತ್ತು ವಿಪತ್ ಪ್ರತೀಕಾರೋಪಾಯ, ಕಟ್ಟ ಕಡೆಗೆ ಕಾರ್ಯಸಿದ್ಧಿ ಅಂತಕ್ಕಂಥದ್ದು. ಅಂದರೆ ಆರಂಭ ಅಂತಂದರೆ ಬಿಗಿನಿಂಗ್ ಅನ್ನುವ ಅರ್ಥದಲ್ಲ, ಪ್ರಯತ್ನ, ಎಫರ್ಟ್ ಅಂತಕ್ಕಂಥದ್ದು. ಆಮೇಲೆ ಪುರುಷದ್ರವ್ಯ ಸಂಪತ್ತಿ ಅಂತಂದರೆ ರಿಸೋರ್ಸಸ್. ನಾವು ಆಧುನಿಕದಲ್ಲಿ ಹೇಳ್ತೀವಿ 3 M's 5 M's ಅಂತ, ಮೆನ್, ಮಷಿನ್, ಮೆಟೀರಿಯಲ್, ಮೆಥಡ್, ಮನಿ ಅಂತ ಹೀಗೆಲ್ಲ ಹೇಳ್ತೀವಿ. ಅವುಗಳನ್ನು ಆಮೇಲೆ ದೇಶಕಾಲ ವಿಭಾಗ, ಯಾವ ಹೊತ್ತಿನಲ್ಲಿ ಯಾವ ಗೊತ್ತಿನಲ್ಲಿ ಹೇಗಾಗುತ್ತದೆ ಅಂತ ಅದನ್ನು ಕಾಣಬೇಕು. ಮತ್ತು ವಿಪತ್ತಿ ಪ್ರತೀಕಾರ, ವಿಪ್ರತಿಪತ್ತಿ ಪ್ರತೀಕಾರ ಅಂತ 2 ರೂಪಗಳು ಉಂಟು. ಅಂದರೆ ಹಾಗೂ ಹೀಗೂ ಅನ್ನುವಾಗ ಡೈಲಮಾ ಬಂದಾಗ ಮಾಡ್ತಕ್ಕಂಥದ್ದು ಏನು ಅಂತ, ಇನ್ನೊಂದು ವಿಪತ್ತು ಬಂದಾಗ ಅದನ್ನು ಹೇಗೆ ನಡೆಸಬೇಕು ಅಂತ, ಕಟ್ಟ ಕಡೆಯಲ್ಲಿ ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ಅದೇ ಫಲ ಅಂತ. ಇವುಗಳನ್ನೆಲ್ಲ ಗಮನಿಸಿಕೊಳ್ಳಬೇಕು.
ಯಥಾಗಮಂಚ ಯೋ ರಾಜ ಸಮಯಂ ವಿಚಿಕೀರ್ಷತಿ ಬುದ್ಧ್ಯತೆ ಸಚಿವಾನ್ ಬುದ್ಧ್ಯ ಸುಹೃದಶ್ಚ ಅನುಪಶ್ಯತಿ ಧರ್ಮಮರ್ಥಂಚ ಕಾಮಂಚ ಸರ್ವಾನ್ ವಾ ರಕ್ಷಸಾಂಪತೆ ಭಜತೆ ಪುರುಷಃ ಕಾಲೇ ತ್ರೀಣಿ ದ್ವಂದ್ವಾನಿ ವಾ ಪುನಃ. ಮತ್ತೆ ಅವನು ಧರ್ಮಾರ್ಥ ಕಾಮಗಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು, ತ್ರಿವರ್ಗವನ್ನು ಚೆನ್ನಾದ ರೀತಿಯಲ್ಲಿ ಗಮನಿಸಬೇಕು, ಚತುರುಪಾಯಗಳನ್ನು ಸರಿಯಾಗಿ ನೋಡಿಕೊಳ್ಬೇಕು. ಅದನ್ನೇ ಕಚ್ಚಿತ್ ಸರ್ಗದಲ್ಲಿ ಅಯೋಧ್ಯಾಕಾಂಡದ 100ನೇ ಸರ್ಗದಲ್ಲಿ ರಾಮ ಭರತನಿಗೆ ಹೇಳ್ತಾನೆ, ನೀನು ಧರ್ಮದಿಂದ ಅರ್ಥ, ಅರ್ಥದಿಂದ ಕಾಮ, ಕಾಮದಿಂದ ಧರ್ಮ, ಹೀಗೆ ಒಂದನ್ನು ಒಂದು ಪರಸ್ಪರ ಬಾಧಿಸದಂಥ ರೀತಿಯಲ್ಲಿ ನೋಡಿಕೊಳ್ತಾ ಇದೀಯಾ ಅಂತ. ಇದು ಬಹಳ ಮುಖ್ಯ. ಸರ್ವೇಷಾಂ ಅವಿರೋಧೇನ ನಡೆದುಕೊಳ್ಳಬೇಕು, ಹಾಗೆ ಮಾಡ್ತಿದ್ಯಾ ಅಂತ. ಆ ರೀತಿಯಲ್ಲಿ ನೀನು ಮಾಡ್ತಾ ಇಲ್ವಾ, ಅದು ತಪ್ಪು. ರಾಜಾವಾ ರಾಜಮಾತ್ರೋವಾ ವ್ಯರ್ಥಂ ತಸ್ಯ ಬಹುಶ್ರುತಂ. ಹೀಗೆ ಯಾರು ಮಾಡ್ತಾ ಇಲ್ಲ, ಅವನು ರಾಜನಾಗಿರಲಿ ಅಥವಾ ರಾಜ ಸಂಗೀತನಾಗಿರಲಿ, ಅಂದರೆ ಕೇವಲ ರಾಜ ಅಂತ ನೆಪ ಮಾತ್ರಕ್ಕೆ ಇರತಕ್ಕಂಥವನು ಯಾವನಿದ್ದಾನೆ ಅವನು ಯಾವನೂ ಕೂಡ ಅಭಿವೃದ್ಧಿಗೆ ಬರೋಲ್ಲ. ಅವನು ಎಷ್ಟು ವ್ಯುತ್ಪನ್ನನಾಗಿದ್ರು, ಎನಿ ಅಮೌಂಟ್ ಆಫ್ ಎರುಡಿಷನ್, ಅದು ಯಾವುದೇ ರೀತಿಯಲ್ಲಿ ನೆರವಾಗೋದಿಲ್ಲ. ಇದು ಬಹಳ ಗಮನದಲ್ಲಿರಬೇಕು. ಅನಭಿಜ್ಞಾಯ ಶಾಸ್ತ್ರಾರ್ಥಾನ್ ಪುರುಷಾ ಪಶುಬುದ್ಧಯ ಪ್ರಾಗಲ್ಭ್ಯಾದ್ ವಕ್ತುಮಿಚ್ಛಂತಿ ಮಂತ್ರೇಶು ಅಭ್ಯಂತರೀಕೃತಾ. ಏನು ಮಾಡೋದು, ಮಂತ್ರಿಗಳು ಕೂಡ ವಿವೇಕಿಗಳಾಗಿರಬೇಕು. ಆದರೆ ರಾಜ ಆರಿಸಿಕೊಂಡಂಥ ಮಂತ್ರಿಮಂಡಲದಲ್ಲಿ ಪಶುಬುದ್ಧಯ ಪ್ರಾಣಿಬುದ್ಧಿಗಳಾದಂಥವರು, ಅಂದರೆ ಅವರಿಗೆ ಯಾವುದೇ ವಿವೇಕ ಇರೋದಿಲ್ಲ, ಮೌಲ್ಯ ಪ್ರಜ್ಞೆ ಇರೋದಿಲ್ಲ, ಜಡವಾಗಿರ್ತಾರೆ. ಅಂಥವ್ರು ಇರ್ತಾರೆ. ಅವರು ಬಹಳ ದೊಡ್ಡ ಪ್ರಾಗಲ್ಭ್ಯದಿಂದ, ಅಂದರೆ ತಾವು ಮಹಾ ಮೇಧಾವಿಗಳು ಅನ್ನುವಂತೆ ಸಲಹೆಯನ್ನು ಕೊಡ್ತಾರೆ. ಅದರಿಂದ ಏನು ಪ್ರಯೋಜನವಾಗೋಲ್ಲ. ಅಶಾಸ್ತ್ರ ವಿದುಷಾಂ ತೇಷಾಂ ನ ಕಾರ್ಯ ಮಹಿತಂ ವಚಃ. ಅವರು ಅಶಾಸ್ತ್ರೀಯವಾಗಿ ಏನೇನೋ ಹೇಳ್ತಾರೆ. ಶಾಸ್ತ್ರ ಅಂತಂದರೆ ವಿವೇಕಜನ್ಯವಾದ ಎಲ್ಲ ಯುಕ್ತಿಗಳಿಂದಲೂ ಪರಿಶೀಲಿತವಾದ ಪರಂಪರೆಯ ಜ್ಞಾನ ಪರಿಷ್ಕೃತವಾದದ್ದು, ಅನೇಕ ಮೇಧಾವಿಗಳ ಬುದ್ಧಿಜನ್ಯವಾದ ತಿಳುವಳಿಕೆ ಯಾವುದಿದೆ ಅದು ಪುನಃ ಪ್ರಮಾಣಿತವಾದದ್ದು. ಅಂಥದ್ದನ್ನು ದ ಡಾಕ್ಯುಮೆಂಟೆಡ್ ವಿಸ್ಡಮ್ ಫ್ರಮ್ ಟೈಮ್ ಇಮೆಮೋರಿಯಲ್ ಆ್ಯಂಡ್ ವೆರಿಫೈಡ್ ಆ್ಯಂಡ್ ಪ್ರೂವ್ಡ್ ರೈಟ್, ಇದು ಶಾಸ್ತ್ರ ಅನ್ನುವುದರ ಅರ್ಥ. ಹೀಗಾಗಿ ಅಹಿತಂಚ ಹಿತಾಕಾರಂ ಧಾರ್ಷ್ಟ್ಯಾ ಜಲ್ಪಂತಿಯೇ ನರಾಹ ಅವೇಕ್ಷ್ಯ ಮಂತ್ರಬಾಹ್ಯಾಸ್ತೆ ಕರ್ತವ್ಯ ಕೃತದೂಷಣಾ. ಹಾಗಾಗಿ ಅಹಿತವನ್ನು ಹಿತ ಅನ್ನುವ ರೀತಿಯಲ್ಲಿ ಧಾರ್ಷ್ಟ್ಯದಿಂದ ಯಾರು ಹರಟೆ ಹೊಡೆಯುವಂತೆ ಮಾತಾಡ್ತಾರೋ ಅವರು ಮಂತ್ರಬಾಹ್ಯ, ಅವ್ರನ್ನ ಯಾವತ್ತೂ ಮಂತ್ರಾಲೋಚನೆಗೆ ಸೇರಿಸಿಕೊಳ್ಳಬಾರದು. ಅವರು ಕೃತ್ಯ ದೂಷಣ, ಕೆಲಸಗಳ್ಳರು ಮತ್ತು ಕಾರ್ಯನಾಶಕರು, ಅಂಥವರೆಲ್ಲ ನಿನ್ನ ಸುತ್ತಲೂ ಸೇರಿಕೊಂಡಿದ್ದಾರೆ. ತಾನ್ ಭರ್ತ ಮಿತ್ರ ಸಂಕಾಶಾನ್ ಅಮಿತ್ರಾನ್ ಮಂತ್ರ ನಿರ್ಣಯ ವ್ಯವಹಾರೇಣ ಜಾನೀಯಾತ್ ಸಚಿವಾನ್ ಉಪಸಂಹಿತಾನ್. ಅಂಥ ಮಂತ್ರಿಗಳೆಲ್ಲ ಅಂಥ ಮಿತ್ರರಲ್ಲ, ಅವರೆಲ್ಲ ಶತ್ರುಗಳೇ ಆಗಿದ್ದಾರೆ. ಅದನ್ನು ಮೊದಲು ಗಮನದಲ್ಲಿಟ್ಕೊಳ್ಬೇಕು. ಏನು ಮಾಡೋದು, ಚಪಲಸ್ಯೇಹ ಕೃತ್ಯಾನಿ ಸಹಸಾನುಪ್ರಧಾವತಃ ಛಿದ್ರಮನ್ಯೇ ಪ್ರಪದ್ಯಂತೆ ಕ್ರೌಂಚಸ್ಯ ಖಮಿವದ್ವಿಜಾಹ. ಹಿಮಾಲಯದಲ್ಲಿ ಕ್ರೌಂಚ ಪರ್ವತ ಅಂತ ಒಂದು ಪರ್ವತ ಉಂಟು. ಆ ಪರ್ವತಕ್ಕೆ ಹಿಂದೆ ಕುಮಾರಸ್ವಾಮಿ ಬಾಣ ಬಿಟ್ಟು ಒಂದು ರಂಧ್ರ ಮಾಡಿದನಂತೆ. ಆಮೇಲೆ ಅದಕ್ಕೆ ಪರಶುರಾಮನು ಬಾಣ ಬಿಟ್ಟು ಇನ್ನಷ್ಟು ವಿಸ್ತಾರ ಮಾಡಿದನಂತೆ. ಕುಮಾರ ಕ್ರೌಂಚದಾರಣ ಅಂತ ಅಮರಕೋಶದಲ್ಲಿ ಕುಮಾರಸ್ವಾಮಿಯ ಪರ್ಯಾಯ ಶಬ್ದಗಳಲ್ಲಿ ಒಂದು ಕ್ರೌಂಚ ಪರ್ವತವನ್ನು ಸೀಳಿದವನು ಅಂತ. ಅದಕ್ಕೆ ಹಂಸದ್ವಾರ ಅಂತ ಕೂಡ ಕರೀತಾರೆ. ಕಾಳಿದಾಸ ಆ ಹೆಸರನ್ನೇ ಮೇಘದೂತದಲ್ಲಿ ಉಲ್ಲೇಖ ಮಾಡ್ತಾನೆ. ಅಲ್ಲಿಂದ ಮೋಡವೇ ನೀನು ವಿಷ್ಣು ತ್ರಿವಿಕ್ರಮನಾಗಿ ಆಕಾಶಕ್ಕೆ ಕಾಲು ಚಾಚಿದಾಗ ಹೇಗೋ ಆ ರೀತಿಯಾಗಿ ನೀಲಿಯ ಮೈಯನ್ನು ಚಾಚಿಕೊಂಡು ಆ ಕಡೆಗೆ ಹೋಗು ಅಂತ ಹೇಳಿ. ಇಂದಿಗೂ ಕೂಡ ಅಲ್ಲಿಂದ ಈ ಮೈಗ್ರೇಟರಿ ಬರ್ಡ್ಸ್, ವಲಸೆ ಹಕ್ಕಿಗಳು ಹಾರಿ ಹೋಗ್ತಾ ಬರ್ತಾ ಇರುತ್ತವೆ ಅಂತ ಬಲ್ಲವರು ಹೇಳ್ತಾರೆ. ಆ ರೀತಿ ಕ್ರೌಂಚರಂಧ್ರ ಹೇಗೆ ಪಕ್ಷಿಗಳು ಹುಡುಕುವಂತೆ ಆಯಿತು, ಪಕ್ಷಿಗಳು ಎತ್ತರದ ಹಿಮಾಲಯದ ಮೇಲೆ ಹಾರಿಕೊಂಡು ಹೋಗುವಾಗ ಆ ಚಳಿ ಕಷ್ಟ, ಆಮ್ಲಜನಕ ಮತ್ತೂ ಕಷ್ಟ, ಅದಕ್ಕಿಂತ ಸ್ವಲ್ಪ ಕೆಳಗಿರುವ ರಂಧ್ರದ ಮೂಲಕ ಹಾಯ್ದು ಹೋಗುವುದು ಅನುಕೂಲ ಅಂತ. ಅದನ್ನು ಆಧುನಿಕರು ಹರ್ಷಿಯಲ್ ಅಂತನ್ನುವ ಒಂದು ಗಂಗಾ ತೀರದ ಎಡೆಯಲ್ಲಿ ಗಂಗೋತ್ತರಿಗೆ ಹೋಗುವ ಜಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ನಾನು ಹೋಗಿದ್ದಾಗ ಅದನ್ನು ನೋಡಿದೆ. ಒಂದು ಸೇತುವೆಯ ಮೇಲಿಂದ ಕಾಣಿಸಿರ್ತಕ್ಕಂಥ ಮನೋಹರವಾದ ದೃಶ್ಯ ಅದು, ಆ ಕ್ರೌಂಚರಂಧ್ರ ಅಥವಾ ಹಂಸದ್ವಾರ. ಆ ಮೂಲಕವಾಗಿ ಪಕ್ಷಿಗಳು ಹೇಗೆ ಪ್ರಯಾಣ ಮಾಡುತ್ತವೋ ಆ ತರಹ ವೈರಿಗಳು ರಾಜನ ರಂಧ್ರವನ್ನೇ, ಅಂದರೆ ದೋಷವನ್ನೇ ನೋಡ್ತಾ ಇರ್ತಾರೆ, ಹುಳುಕನ್ನೇ ಹುಡುಕ್ತಾ ಇರ್ತಾರೆ. ನೀನು ಅದಕ್ಕೆಲ್ಲ ಅವಕಾಶ ಕೊಡಬಾರದಾಗಿತ್ತು, ತುಂಬ ತಪ್ಪು ಮಾಡಿದ್ದೀಯಾ. ಮಾನ್ಯೋ ಗುರುರಿವಾಚಾರ್ಯ ಕಿಮ್ನಾಂ ತ್ವಮನುಶಾಸಸಿ ಕಿಮೇವಂ ವಾಕ್ಶ್ರಮಂ ಕೃತ್ವ ಕಾಲೇ ಯುಕ್ತಂ ವಿಧೀಯತಾಂ. ಹಾಗಂದಾಗ ರೇಗೋಗ್ಬಿಡುತ್ತೆ ರಾವಣನಿಗೆ. ಅವನು ಭೃಕುಟಿಂಚೈವ ಸಂಚಕ್ರೆ, ಉಬ್ಬು ಗಂಟಾಕ್ಕೊಂಡು ಹೊರಟು ಮಾತಾಡ್ತಾನೆ. ನಾನು ಗುರು ನಿನಗೆ, ಅಂದರೆ ಅಣ್ಣ, ಹಿರಿಯ, ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅಂತ.
ಆಚಾರ್ಯನ ಹಾಗಿರ್ತಕ್ಕಂಥವನು, ನನಗಾ ನೀನು ನೀತಿ ಹೇಳೋದು, ನನಗಾ ನೀನು ಶಾಸ್ತ್ರ ಬುದ್ಧಿಗಳನ್ನು ತಿಳಿಸ್ತಕ್ಕಂಥದ್ದು, ಸುಮ್ಮನೆ ಬಾಯಿ ನೋಯಿಸ್ಕೋಬೇಡ. ವಾಕ್ಶ್ರಮಂ ಕೃತ್ವ ಕಿಮೇವಂ. ಆ ವಾಕ್ಶ್ರಮ ಅಂತಕ್ಕಂಥ ಮಾತು ಚೆನ್ನಾಗಿದೆ ನೋಡಿ. ಬರೀ ಬಾಯಿ ಒಣಗಿಸ್ಕೊಂಡು ಏನು ಪ್ರಯೋಜನ? ಅದು ಯಾವುದು ಬೇಡ, ತೆಪ್ಪಿಗಿರು. ನೀನು ನನ್ನ ಕೆಲಸ ಮಾಡಿಕೊಡ್ತೀಯೋ ಅದನ್ನು ನೋಡು. ವಿಭ್ರಮಾತ್ ಚಿತ್ತಮೋಹಾದ್ವಾ ಬಲವೀರ್ಯಾಶ್ರಮೇಣವ ನಾಭಿಪನ್ನಮಿದಾನೀಂ ಯದ್ವ್ಯರ್ಥಾಸ್ತಸ್ಯ ಪುನಃ ಕಥಾ. ನಾನು ಯಾವುದನ್ನು ವಿವೇಕಯುಕ್ತ ಅಂತ ಅಂದುಕೊಂಡಿದ್ದೀನೋ ಅದನ್ನು ನೀನು ಮಾಡು. ಹಾಗೆ ಮಾಡದೇ ಇದ್ದರೆ ಸರಿಯಾಗತಕ್ಕಂಥದ್ದಲ್ಲ. ನಾನು ನನ್ನ ಶಕ್ತಿಯನ್ನು ನೆಚ್ಚಿಕೊಂಡಿದ್ದೀನಿ, ಅದು ಕಷ್ಟವಾಗ್ತಾ ಇದೆ ಅಂತ ನಿನ್ನ ಬಳಿಗೆ ಬಂದಿದ್ದೀನಿ. ಹಾಗಾಗಿ ನೀನು ಹಳೆ ಮಾತನ್ನೇ ಮತ್ತೆ ಮತ್ತೆ ಹೇಳಬಾರ್ದು. ಮತ್ತೆ ಅದೇ ಹಳೆ ಸೀರೆಗೆ ನೆರಿಗೆ ಹಾಕಿದ್ರೆ ಏನು ಪ್ರಯೋಜನ? ಅಸ್ಮಿನ್ ಕಾಲೇತು ಯದ್ಯುಕ್ತಂ ತದಿದಾನಿಂ ವಿಧೀಯತಾಂ. ಈ ಹೊತ್ತಿಗೆ ಏನು ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡು. ಡೋಂಟ್ ಗೋ ಫಾರ್ ಪೋಸ್ಟ್ ಮಾರ್ಟಮಿಂಗ್. ಗತಂತು ನಾನು ಶೋಚಂತಿ ಗತಂತು ಗತವೇವಹಿ. ಗತಂ ನಾನು ಶೋಚಂತಿ ಭವಿಷ್ಯತಿನ ಚಿಂತಿತಾಹ ಅಂತನ್ನುವ ಮಾತುಗಳನ್ನು ಇವನು ಬೇರೊಂದು ರೀತಿಯಲ್ಲಿ ಹೇಳ್ತಾನೆ. ಹಳೆದೆಲ್ಲ ಆಗೋಯ್ತು, ಅದ್ರ ಬಗ್ಗೆ ಶೋಚನೆ ಮಾಡಬೇಕಾಗಿಲ್ಲ. ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ ಅನ್ನುವ ಗೀತಾವಾಕ್ಯದಂತೆ ಇವನು ಉಪದೇಶ ತಮ್ಮನಿಗೆ ಮಾಡ್ತಾನೆ. ಮಮಾಪ ನೈಜಂ ದೋಷಂ ವಿಕ್ರಮೇಣ ಸಮೀಕುರು. ನಾನು ಸೀತೆಯನ್ನು ಕದ್ದು ತಂದದ್ದು ತಪ್ಪೇ ಆದಲ್ಲಿ ನಿನ್ನ ಪರಾಕ್ರಮದಿಂದ ಅದನ್ನು ಸರಿ ಅಂತ ಪ್ರೂವ್ ಮಾಡು ಅಂತಾನೆ. ಈ ಚಾಲೆಂಜ್ ಕೊಟ್ಟ ಮೇಲೆ ಏನಂತ ನೋಡ. ಕಷ್ಟ ನೋಡಿ 10 ತಲೆಯ ಬುದ್ಧಿ ಎಷ್ಟೆಲ್ಲ ಅಡ್ಡದಾರಿ ಹಿಡಿಯುತ್ತದೆ ಅಂತ. ಯದಿ ಖಲ್ವಸ್ತಿ ಮೇ ಸ್ನೇಹೋ ವಿಕ್ರಮಂ ವಾವಗಚ್ಚಸಿ. ನನ್ನ ಮೇಲೆ ನಿಂಗೆ ಪ್ರೀತಿ ಇದೆಯಾ, ವಿಶ್ವಾಸ ಇದೆಯಾ, ಹಾಗಿದ್ರೆ ಮಾಡು. ಯಾರನ್ನೂ ಈ ರೀತಿ ನಿರ್ಬಂಧ ಪಡಿಸಬಾರ್ದು. ಇಫ್ ಯು ಲವ್ ಮೀ, ಇಫ್ ಯು ಟ್ರಸ್ಟ್ ಮೀ, ಇಫ್ ಯು ವಾಂಟ್ ಮೀ, ಯು ಡೂ ಇಟ್. ಹಾಗೆಲ್ಲ ಕತ್ತಿಯ ತುದಿಯಲ್ಲಿ ನಡೆಸಬಾರದು. ಸ್ನೇಹಕ್ಕೆ, ವಿಶ್ವಾಸಕ್ಕೆ ಪಣಗಳನ್ನು ಒಡ್ಡುವುದೇ ತುಂಬ ತಪ್ಪು. ಯಾಕೆಂದರೆ ನಿರ್ಬಂಧದಲ್ಲಿ ಯಾವ ಸ್ನೇಹ, ವಿಶ್ವಾಸ, ಪ್ರೀತಿಗಳೂ ಉಳಿಯುವುದಿಲ್ಲ. ನಿರ್ಬಂಧವಿಲ್ಲದಿದ್ದರೂ ಉಳಿಯುವುದಿಲ್ಲ. ಗಾಹ ಸತ್ಯಸತಿಯಲ್ಲಿ ಪ್ರೀತಿ ವಿಶ್ವಾಸಗಳ ಬಗ್ಗೆ ತುಂಬ ಸೊಗಸಾಗಿ ಬರುತ್ತದೆ. ಆ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇವೆಲ್ಲ ಬೊಗಸೆಯ ನೀರಿನಂತೆ ಎಷ್ಟು ಪ್ರಯತ್ನ ಪಟ್ಟು ಹಿಡ್ಕೊಳ್ತಾ ಇದ್ರು ನೋಡ್ತಾ ಇದ್ದಂತೆ ಹೊರಟೋಗುತ್ತೆ. ನಾವು ಯಾವುದೇ ರೀತಿಯಲ್ಲಿ ನೀರನ್ನು ಸೋರಿಸಬೇಕು ಅಂತ ಕೈಯನ್ನು ಬೆರಳುಗಳನ್ನು ವಿರಳವಾಗಿ ಹಿಡ್ಕೊಳ್ಳಲ್ಲ, ಆದರೂ ಸೋರಿ ಹೋಗುತ್ತದೆ. ಆ ರೀತಿಯಲ್ಲಿ ನೋಡ್ತಾ ಆಗ್ತಕ್ಕಂಥದ್ದು ಅದು ವಿಧಿ. ಸಂಯೋಗ ವಿಪ್ರಯೋಗ ಅಂತ ಮರಣಾಂತಂ ಹಿ ಜೀವಿತಂ ಅನ್ನುವ ಮಾತೇ ರಾಮಾಯಣದಲ್ಲಿ ಇದೆಯಲ್ಲ, 2 ಕಡೆ ಬರುತ್ತದೆ. ಆಲ್ ಅಸೋಸಿಯೇಷನ್ಸ್ ಆರ್ ಬೌಂಡ್ ಟು ಎಂಡ್ ವಿತ್ ಡಿಸೋಸಿಯೇಷನ್. ಆಲ್ ಲೈಫ್ ಈಸ್ ಬೌಂಡ್ ಟು ಎಂಡ್ ವಿತ್ ಡೆತ್. ಇದು ನಮ್ಮ ಮನಸ್ಸಿನಲ್ಲಿ ಇದ್ದಾಗ ಧೀರಸ್ತತ್ರ ಮುಹ್ಯತಿ ಅಂತ ಗೀತಾವಾಕ್ಯ ಹೇಳಿದಂತೆ ತುಂಬ ಮನಸ್ಸಿಗೆ ಕಳವಳ ಬರುವುದಿಲ್ಲ ಅಂತ. ಕಷ್ಟ, ಅದು ಸಾಧನೆ ಮಾಡಬೇಕಲ್ವ. ಯದಿವಾ ಕಾರ್ಯಮೇತತ್ತೆ ಹೃದಯ ಕಾರ್ಯತಮಂ ಮತಂ ಸಸುಹೃದ್ಭ್ಯೋ ವಿಪನ್ನಾರ್ಥಂ ದೀನಮಭ್ಯಪದ್ಯತೆ ಸಬಂಧುರ್ಯೋಪನೀತೇಷು ಸಹಾಯಾಯೋಪಕಲ್ಪ್ಯತೆ ತಮಥೈವಂ ಬ್ರುವಾಣಂ ತು ವಚನಂ ಧೀರಧಾರುಣಂ ಹೃಷ್ಟೋಯಮಿತಿ ವಿಜ್ಞಾಯ ಶನೈಶ್ಲಕ್ಷ್ಣಮುವಾಚ. ನೋಡಪ್ಪ, ನಿನಗೆ ವಿಶ್ವಾಸ ಇದ್ದರೆ, ನನ್ನಲ್ಲಿ ನಿನಗೆ ಪರಾಕ್ರಮ ಇದ್ದರೆ, ನಿನಗೆ ಸ್ನೇಹ ಇದ್ದರೆ, ನನ್ನ ಮೇಲೆ ನಂಬಿಕೆ ಇದ್ದರೆ, ಈ ಯುದ್ಧವೇ ನಿನಗೆ ಕರ್ತವ್ಯ ಅಂತ ಅನ್ನಿಸಿದರೆ ನೀನು ಎಲ್ಲವನ್ನ ಸರಿ ಮಾಡು. ಯಾರು ವಿಪತ್ತಿನಲ್ಲಿ ಇರ್ತಕ್ಕಂಥವನನ್ನು ಕೈ ಹಿಡಿದು ನಡೆಸ್ತಾನೋ ಅವನೇ ಬಂಧು. ನೀನು ಬಂದಿದ್ದು ಉಪದೇಶ ಕೊಡೋದಕ್ಕಲ್ಲ, ಹೀಗೆ ಹಾಗೆ ಅಂತ. ಕೈ ಹಿಡಿದು ಮಾಡು. ಅಡುಗೆ ಮನೆಗೆ ಹೋಗ್ಬಿಟ್ಟು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋದಲ್ಲ. 4 ಕೆಲಸ ಮಾಡಬೇಕು. 4 ಮಸಿ ಪಾತ್ರೆ ತಿಕ್ಕಬೇಕು, ತರಕಾರಿ ಹೆಚ್ಚಬೇಕು, ಬೇಯಿಸಬೇಕು, ಸೀದೋಗಿದ್ದನ್ನು ಕಷ್ಟಪಟ್ಕೊಂಡು ನುಂಗಬೇಕು. ಇದು ಮಾಡದೇ ಇದ್ದರೆ ಆಗುವಂಥದ್ದಲ್ಲ ಅಂತಂದಾಗ ಅಣ್ಣನ ಕೋಪ ಬಂತು. ನಾನು ಹೆಚ್ಚು ಮಾತಾಡಬಾರ್ದು ಅಂತಂದುಕೊಂಡು ರೋಷಂಚ ಸಂಪರಿತ್ಯಜ್ಯ ಸ್ವಸ್ಥೋ ಭವಿತು ಮರ್ಹಸಿ. ಅಣ್ಣ, ಕೋಪ ಬೇಡ, ಸೌಮ್ಯನಾಗು, ಚಿಂತೆ ಮಾಡಬೇಡ. ಯಾಕೆ? ಬಂಧುಭಾವಾದಭಿಹಿತಂ ಭ್ರಾತೃ ಸ್ನೇಹಚ್ಚ ಪಾರ್ಥಿವ. ಅಣ್ಣ ಅಂತನ್ನುವ ಪ್ರೀತಿಯಿಂದ, ಬಂಧು ಅನ್ನುವ ಗೌರವದಿಂದ ಹೀಗೆ ಹೇಳಿದ್ದೀನಿ. ಹಾಗಾಗಿ ಶತ್ರುಣಾಂ ಕದನಂ ಪಶ್ಯ ಕ್ರಿಯಮಾಣಂ ಮಯಾ ರಣೆ ಅದ್ಯ ಪಶ್ಯ ಮಹಾಬಾಹೋ ಮಯಾ ಸಮರಮೂರ್ಧನಿ ಹತೇ ರಾಮೇ ಸಹ ಭ್ರಾತ್ರ ದ್ರವಂತೀಂ ಹರಿವಾಹಿನಿ ಮಧ್ಯ ರಾಮಸ್ಯ ತದ್ದೃಷ್ಟ್ವಾ ಮಯಾ ಅನೀತಂ ರಣಾಚ್ಛರ. ನಾನು ತಂದಿದ್ದೀನಿ ರಾಮನ್ ತಲೆ ಅಂತಂದ್ಕೋ. ವಾಲ್ಮೀಕಿಗಳ ವಾಗ್ರೂಢಿ ನೋಡಿ. ಮಯಾ ಆನೀತಂ ರಣಾಚ್ಛಿರ, ನಾನು ತಂದು ಬಿಟ್ಟಿದ್ದೀನಿ. ಅದು ಭೂತಕಾಲದಲ್ಲಿ ಆನೀತಂ ಅಂತ ಭೂತಕೃದಂತ ರೂಪ ಹಾಕ್ತಾನೆ. ನಾನು ರಾಮನ ಕುತ್ತಿಗೆ ಕತ್ತರಿಸಿ ತಂದಿದ್ದೀನಿ ನಿನ್ನ ಮುಂದೆ ಅಂತ ಅಂದ್ಕೋ. ಇವತ್ತು ಸಮರ ಹೇಗಾಗುತ್ತದೆ ಅಂತನ್ನುವುದನ್ನು ನೋಡು ಅಂತನ್ನುವ ಭಾವದಲ್ಲಿ ಹೇಳ್ತಾನೆ. ಆಮೇಲೆ ನೀನು ತುಂಬ ಸಂತೋಷ ಪಡು. ಅದ್ಯ ರಾಮಸ್ಯ ಪಶ್ಯಂತು ನಿಧನಂ ಸುಮಹತ್ ಪ್ರಿಯಂ. ರಾಮನ ಸಾವನ್ನು ನೋಡಿ ನಾವೆಲ್ಲ ಸಂತೋಷ ಪಡೋಣ. ಇನ್ನು ಸೀತೆಯು ಕೂಡ ಭವತು ದುಃಖಿತ, ಸೀತಾ ಭವತು ದುಃಖಿತ, ಸಂಕಟ ಪಡಲಿ, ಆಮೇಲೆ ಮನಸ್ಸು ಬದಲಾಯಿಸಿಕೊಳ್ಳಿ ಅಂತನ್ನುವ ರೀತಿಯಲ್ಲಿ ಹೇಳಿ ಅವನು ದೇವತೆಗಳು ಬಂದರೂ ಸರಿ, ದಿಕ್ಪಾಲಕರು ಬಂದರೂ ಸರಿ, ನಾನೇನು ಹಿಂಜರಿಯೋದಿಲ್ಲ.
ಮತ್ತೆ ಲಂಕೆಯನ್ನು ಸುಟ್ನಲ್ಲ, ಹನುಮಂತಂಚ ರಕ್ಷೋಘ್ನಂ ಲಂಕಾ ಏನ ಪ್ರದೀಪಿತ ಹರೀಶ್ಚಾಪಿ ಹನಿಷ್ಯಾಮಿ ಸಂಯುಗೆ ಸಮವಸ್ಥಿತಾನ್. ಲಂಕೆಗೆ ಬೆಂಕಿ ಇಟ್ಟ ಹನುಮಂತನನ್ನು ನಾನು ಕೊಂದು ಬಿಡ್ತೀನಿ, ಎಲ್ಲರನ್ನೂ ನಾಶನ ಮಾಡ್ತೀನಿ. ನಾನು ಒಮ್ಮೆ ಗುದ್ದಿದರೆ ಯದಿಮೇ ಮುಷ್ಟಿವೇಗಂ ಸ ರಾಘವೋದ್ಯ ಸಹಿಷ್ಯತೆ ತಸ್ಯ ಪಾಸ್ಯಂತಿ ಬಾಣೌಘ ರುದಿರಂ ರಾಘವಸ್ಯತು. ಒಂದು ಮುಷ್ಟಿ ಏಟಿಗೆ ಅವನು ಸತ್ತೋಗ್ತಾನೆ, ಅವನು ತಾಳ್ಕೊಂಡ್ರೆ ನನ್ನ ಬಾಣ ಬಿಟ್ಟು ಕೊಲ್ತೀನಿ ಅಂತ ಹೇಳಿ, ಅದ್ಯ ಪಶ್ಯಂತು ಭೂತಾನಿ ಭಕ್ಷ್ಯಮಾಣಾನಿ ಸರ್ವಶಃ ನನ್ವಿದಂ ತ್ರಿದಿವಂ ಸರ್ವ ಮಹಾರಸ್ಯ ನ ಪೂರ್ಯತೆ. ಇವತ್ತು ಈ ಕುಂಭಕರ್ಣನ ಪರಾಕ್ರಮವನ್ನು ನೋಡಲಿ, ಅವನು ಜೀವರಾಶಿಯನ್ನು ಹೇಗೆ ಕಬಳಿಸ್ತಾನೆ ಅಂತ ನೋಡಲಿ. 3 ಲೋಕದ ಜೀವರಾಶಿ ಕೂಡ ನನ್ನ ಒಂದು ಹೊತ್ತಿನ ಊಟಕ್ಕೆ ಸಾಕಾಗೋಲ್ಲ. ಹಾಗಿರುವಾಗ ಈ ಯುದ್ಧ ಏನು ಮಹಾ. ಖಾದಾಮಿ ಸರ್ವಾನ್ ಹರಿಯೂತ ಮುಖ್ಯಾನ್. ಸಮಸ್ತ ವಾನರ ಸೇನೆಯನ್ನು ತಿಂದು ಬಿಡ್ತೀನಿ. ರಮಸ್ವ ಕಾಮಂ ಪಿಬಚಾಗ್ರ್ಯ ವಾರುಣೀಂ ಕುರುಷ್ವ ಕೃತ್ರಾಣಿ ಕೃತ್ಯಾಣಿ ವಿನೀಯತಾಂ ಜ್ವರ. ಬೇಕಾದಂಗೆ ಕುಡಿ, ತಿನ್ನು, ಕಡಿ, ಕೊಲ್ಲು, ಯಾವುದೇ ಚಿಂತೆ ಮಾಡಬೇಡ ಅಣ್ಣ. ವಿನೀಯತಾಂ ಜ್ವರ, ನಿನ್ನ ಚಿಂತೆ ಕಳವಳವನ್ನು ಇಳಿಸಿಕೊಂಡು ಬಿಡು, ಯಾವುದೇ ದುಃಖ ಬೇಡ. ಮಯಾದ್ಯ ರಾಮೇ ಗಮಿತೇ ಯಮಕ್ಷಯಂ ಚಿರಾಯ ಸೀತಾ ವಶಗಾ ಭವಿಷ್ಯತಿ. ಇಂದು ರಾಮನನ್ನು ಕೊಂದು ಸೀತೆಯನ್ನು ನಿನ್ನ ವಶ ಮಾಡಿಕೊಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಇತ್ತ ಕುಂಭಕರ್ಣ ಹೊರಡ್ತಾನೆ. ಹೊರಟ ಮೇಲೆ ರಾವಣನಿಗೆ ಬಹಳ ಸಂತೋಷವಾಗುತ್ತದೆ. ಆಮೇಲೆ ಮಹೋದರ ಅವನು ಹೇಳ್ತಾನೆ, ಕುಂಭಕರ್ಣ ಹೊರಡ್ತಾ ಇದ್ದಾಗಲೇ, ಇಲ್ಲ ನೀನು ಮಹಾರಾಜನನ್ನು ಆಕ್ಷೇಪ ಮಾಡಿದ್ದು ತಪ್ಪಾಯಿತು ಅಂತ. ನೋಡಿ, ಕುಂಭಕರ್ಣನೇ ರಾವಣನ ಕೊಂಡಾಡ್ದ, ಆದರೆ ಇವನಿಗೆ ಮಹೋದರನಿಗೆ ಅದು ಸಾಕಾಗೋದಿಲ್ಲ. ನೀನು ಮೊದಲು ಸ್ವಲ್ಪ ಹಿತವಾಕ್ಯ ಹೇಳಿದೆಯಲ್ಲ, ಅದು ತುಂಬ ತಪ್ಪು ಅಂತಂತಾನೆ. ಅದು ಮಾಡಿದ್ದು ತುಂಬ ತಪ್ಪಾಯಿತು ಅಂತ, ಅದು ಒಳ್ಳೆಯದಲ್ಲ, ಅಣ್ಣನಿಗೆ ಹೀಗೆಲ್ಲ ಹೇಳಬಾರ್ದು, ಮಹಾರಾಜನಿಗೆ ಹೀಗೆಲ್ಲ ಹೇಳಬಾರ್ದು ಅಂತ ಗಲಾಟೆ ಮಾಡ್ತಾನೆ. ಅದಕ್ಕೆ ರಾವಣನೇ ಅವನಿಗೆ ಬೈದು ಬುದ್ಧಿ ಹೇಳಿ, ನನ್ನ ತಮ್ಮ ಸರಿಯಾಗಿದ್ದಾನೆ, ನೀನು ಯಾತಕ್ಕೆ ಸಂಕಟ ಪಡೋದು ಅಂತ ಹೇಳ್ತಾನೆ. ಆಮೇಲೆ ರಾವಣನಿಗೆ ಇನ್ನೊಂದು ಮಾತು ಬದಲಾಯಿಸೋ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ನೋಡಿ, ಪ್ರಭುವಿಗೆ ಸಹಕಾರಿಯಾಗುವಂತೆ ಮಾತಾಡಿದ್ರೆ ತನಗೆ ಅನುಕೂಲ ಅಂತ ಭಾವಿಸಿ ಕುಂಭಕರ್ಣ ತನ್ನ ಉಪನ್ಯಾಸದ ಉಪಕ್ರಮದಲ್ಲಿ ಮಾಡಿದ ರಾವಣಾಧಿಕ್ಷೇಪಕ್ಕೆ ಆಕ್ಷೇಪ ಮಾಡಿದ. ಈಗ ಅದನ್ನೇ ರಾವಣ ಆಕ್ಷೇಪ ಮಾಡಿದ. ಯಾಕೆಂದರೆ ತನ್ನ ತಮ್ಮ ತನ್ನ ಪರವಾಗಿ ಯುದ್ಧ ಮಾಡ್ತೀನಿ ಅಂತ ಒಪ್ಕೊಂಡದಲ್ಲ. ಈಗ ಹಳೆ ಸುದ್ದಿನೆಲ್ಲ ಕೆದಕ್ ಬಿಟ್ಟರೆ ಅವನು ಪ್ರತಿಕೂಲನಾದರೆ ಗತಿ ಏನು ಅಂತ. ಇವನಿಗೆ ಆ ಸೂಕ್ಷ್ಮ ಗೊತ್ತಿಲ್ಲದೆ ರಾವಣನ ಹೊಗಳೋ ನೆವದಲ್ಲಿ ಕುಂಭಕರ್ಣನ ಆಕ್ಷೇಪ ಮಾಡಿ ತಪ್ಪಾಯಿತು ಅಂತ ಗೊತ್ತಾಗಿ ಈಗ ರಾವಣನ ಮತ್ತೆ ಕೊಂಡಾಡಬೇಕು ಅಂತ. ನೋಡು, ಸೀತೆಯನ್ನು ಯಾತಕ್ಕೆ ಇದುವರೆಗೂ ಬಿಟ್ಟಿದ್ದೀಯಾ, ಬಲಾತ್ಕಾರವಾದರೂ ನೀನು ಮಾಡಬೇಕಾಗಿತ್ತಲ್ಲ. ಹಾಗಾಗಿ ಈ ತಕ್ಷಣವೇನೆ ಕುಂಭಕರ್ಣನಿಂದ ರಾಮಲಕ್ಷ್ಮಣರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ನಗರದಲ್ಲಿ ಡಂಗೂರ ಹೊಡೆದ್ಬಿಡು, ಹಾಗೆ ಮಾಡಿದ್ರೆ ಸರಿಯಾಗುತ್ತದೆ ಅಂತೆಲ್ಲ ಅಂತಾನೆ. ಆಮೇಲೆ ಹೇಳ್ತಾನೆ, ರಂಜನೀಯಂ ಹಿ ಭರ್ತಾರಂ ವಿನಷ್ಟಂ ಅವಗಮ್ಯಸ ನೈರಾಶ್ಯಾತ್ ಸ್ತ್ರೀಲಗುತ್ವಾಚ್ಚ ತ್ವದ್ವಶಂ ಪ್ರತಿಪತ್ಸ್ಯತೆ. ಅವಾಗ ಅವಳು ಕಂಗೆಟ್ಟು ನಿನ್ನ ಕೈವಶಳಾಗ್ದಾಳೆ, ಯೋಚನೆ ಮಾಡಬೇಡ ಅಂತ. ಆ ಸಂದರ್ಭದಲ್ಲಿ ಕುಂಭಕರ್ಣ ಹೇಳ್ತಾನೆ, ತಪ್ಪು, ಗರ್ಜಂತಿನ ವೃತ ಅಶೂರ ನಿರ್ಜಲಾ ಇವ ತೋಯದಾಹ. ನೀರಿಲ್ಲದ ಮೋಡಗಳು ಗುಡುಗಕ್ಕಾಗೋಲ್ಲ, ಇಂಥವರಿಂದ ಏನೂ ಆಗ್ತಕ್ಕಂಥದ್ದಲ್ಲ, ತಪ್ಪಿಗಿರು, ಇದೆಲ್ಲ ಧ್ವನಿಗಳು ಬೇಡ ಅಂತ ಹೇಳಿ ತಾನು ಯುದ್ಧಕ್ಕೆ ಹೊರಡ್ತಾನೆ. ಅವನು ಯುದ್ಧಕ್ಕೆ ಹೊರಟಾಗ ಅವನಿಗೆ ಅಲಂಕಾರ ಮಾಡ್ತಾರೆ, ಆಭರಣಗಳನ್ನು ತೊಡಿಸ್ತಾರೆ. ಅದು ಎಷ್ಟೆಷ್ಟು ದೊಡ್ಡ ದೊಡ್ಡ ಆಭರಣಗಳು ಬೇಕಾಗುತ್ತವೆ. ಅವನು ಬೆರಳುಗಳಿಗೆ ಉಂಗುರ ಹಾಕೋದೇನು, ತೋಳಬಂದಿ ಏನು, ಮುಕ್ತಾ ಮಣಿಮಾಲಿಕೆ ಇಂಥದ್ದು ಇವನ್ನೆಲ್ಲ ಮಾಡ್ತಾರೆ. ದೊಡ್ಡ ದೊಡ್ಡ ಕುಂಡಲಗಳನ್ನು ಪ್ರಾಯಶಃ ಏಣಿ ಹಾಕ್ಕೊಂಡು ತಗಲಿಸಿದ್ರೋ ಏನೋ ಕಿವಿಗೆ ಗೊತ್ತಿಲ್ಲ. ಕುಂಭಕರ್ಣೋ ಬೃಹತ್ಕರ್ಣ ಸುಹೃತೋಗ್ನಿರ್ವಾಭವತ್. ಒಳ್ಳೆಯ ಆಹುತಿ ಕೊಟ್ಟಂಥ ಅಗ್ನಿ ಇದ್ದಂತೆ ದೇದೀಪ್ಯಮಾನನಾಗಿ ಕೋಲಾಹಲ ಮಾಡಿಬಿಡ್ತಾನೆ. ಶ್ರೋಣಿ ಸೂತ್ರೇಣ ಮಹತಾ ಮೇಚಕೇನ ವ್ಯರಾಜತ ಅಮೃತೋತ್ಪಾದನೆ ನದ್ದೋ ಭುಜಂಗೈನೇವ ಮಂದರಹ. ಸೊಂಟಕ್ಕೆ ಒಂದು ದೊಡ್ಡ ಪಟ್ಟಿ ಕಟ್ಟಿಕೊಂಡಿದ್ದಾನೆ, ಕಪ್ಪಗಿರುವ ಪಟ್ಟಿ, ಬೆಲ್ಟ್. ಅದು ಹೇಗಿತ್ತು ಅಂತಂದರೆ ಅಮೃತ ಮಥನ ಕಾಲದಲ್ಲಿ ಮಂದರ ಪರ್ವತವನ್ನು ವಾಸುಕಿ ಸರ್ಪ ಸುತ್ತಿಕೊಂಡಂತೆ ಇತ್ತು ಅಂತ. ಈ ಒಂದು ಹೋಲಿಕೆಯಿಂದಲೇ ಅವನ ದೇಹ ಇಷ್ಟು ದೊಡ್ಡದಾಗಿತ್ತು, ಆ ಪಟ್ಟಿ ಎಷ್ಟು ಭಯಾನಕವಾಗಿತ್ತು ಎಲ್ಲ ಕೂಡ ಕಲ್ಪನೆಗೆ ಬರುತ್ತದೆ. ಲ್ಯಾಟಿನ್ನಲ್ಲಿ ಒಂದು ಗಾದೆ ಮಾತಿದೆ, ಪೀದೆ ಹರ್ಕ್ಯುಲಮ್ ಅಂತ. ಪಾದದ ಆಕೃತಿಯನ್ನು ನೋಡಿ ಹರ್ಕ್ಯುಲೀಸ್, ಹೆರಾಕ್ಲೇಸನ ದೇಹದ ಉದ್ದ ಗಾತ್ರಗಳನ್ನು ಕಂಡುಕೊಳ್ಳಬೇಕು ಅಂತ. ಆ ರೀತಿಯಲ್ಲೇನೆ ಇದು ಒಂದರ ವರ್ಣನೆಯಿಂದ ಅವನ ಉದ್ದ ಅಗಲ ಗಾತ್ರ ಅದನ್ನು ಕಂಡುಕೊಳ್ಳಬೇಕು. ಮತ್ತೂ ಒಂದು ಸ್ವಾರಸ್ಯ ಇದರೊಳಗೆ ಏನಂದರೆ, ಮಂದರ ಪರ್ವತ ಸಮುದ್ರ ಮಥನವನ್ನೇ ಮಾಡ್ತು, ಹಾಗೆ ಈಗ ಅವನು ರಣರಂಗದಲ್ಲಿ ವಾನರ ಸಮುದ್ರವನ್ನೇ ಮಥನ ಮಾಡಿಬಿಡ್ತಾನೆ ಅನ್ನುವ ಸ್ವಾರಸ್ಯ ಕೂಡ ಬರುತ್ತದೆ. ಅವನು ಹಾಗೆ ಹೊರಡ್ತಾನೆ.
ಅವನ ಹಿಂದೆ ಬೇಕಾದಷ್ಟು ಜನ ಪರಿವಾರ ಹೊರಡ್ತಾರೆ. ತಾಲಸ್ಕಂದಾಶ್ಚ ವಿಪುಲಾನ್ ಕ್ಷೇಪಣೀಯಾನ್ ದುರಾಸದಾನ್ ಅಥಾನ್ಯದ್ ಉಪುರಾದಾಯ ದಾರುಣಂ ರೋಮಹರ್ಷಣಂ ನಿಷ್ಪಪಾತ ಮಹಾತೇಜ ಕುಂಭಕರ್ಣೋ ಮಹಾಬಲ. ಕೆಲವರು ದೊಡ್ಡ ದೊಡ್ಡ ತಾಲ ವೃಕ್ಷ ಪ್ರಮಾಣದ ದೊಣ್ಣೆಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾರಂತೆ. ಆಯುಧಗಳನ್ನು, ಕೊಡಲಿಗಳನ್ನು, ಕತ್ತಿ, ಗುರಾಣಿ ಇತ್ಯಾದಿಗಳನ್ನೆಲ್ಲ ತೆಗೆದುಕೊಂಡು ಹೊರಡ್ತಾರೆ. ಆಮೇಲೆ ಅವನು ಹೇಳ್ತಾನೆ, ಇವತ್ತು ನಾವು ವಾನರನ್ನು ತುಂಬ ತೊಂದರೆ ಕೊಡೋದು ಬೇಡ. ಅದ್ಯ ವಾನರ ಮುಖ್ಯಾನಾಂ ತಾನಿ ಯೂಥಾನಿ ಭಾಗಶಃ ನಿರ್ದಹಿಷ್ಯಾಮಿ ಸಂಕ್ರುದ್ಧ ಶಲಭಾನಿವ ಪಾವಕಃ ನಾಪರಾಧ್ಯಂತಿ ಮೇ ಕಾಮಂ ವಾನರ ವನಚಾರಿಣ. ಅಯ್ಯೋ, ನಮ್ಮ ತೋಟದಲ್ಲೇ ಆಡ್ಕೊಂಡಿರ್ತಕ್ಕಂಥ ಕಪಿಗಳನ್ನು ಕೊಲ್ಲೋದು ಬೇಕಿಲ್ಲ. ಅವುಗಳನ್ನ ಇಲ್ಲಿ ಕಿತ್ತಿಟ್ಟು ನಮ್ಮ ಅಶೋಕವನದಲ್ಲಿಟ್ಟರೆ ಅಲ್ಲೇ ಕಿಚಕಿಚಾಂತ ಶಬ್ದ ಮಾಡ್ತಾ ಇರ್ತವೆ. ಯಾತಕ್ಕೆ ಚಿಂತೆ ಮಾಡಬೇಕು? ಮೊದಲು ಮುಖ್ಯಸ್ಥರನ್ನು ಕೊಂದುಬಿಡಬೇಕು. ನಾಯಕ ವಿಹೀನವಾದರೆ ಇನ್ನೇನು ಚಿಂತೆ ಇಲ್ಲ ಅಂತಂದುಕೊಂಡು ಅವನು ಯುದ್ಧ ರಂಗಕ್ಕೆ ಬರ್ತಾನೆ. ಅವನ ಗತಿಯಂಥದ್ದು, ಕೋಟೆ ಬಾಗಿಲ ಒಳಗೆ ನುಸುಳಿ ಹೋಗೋದಿಲ್ಲ. ಕೋಟೆ ಬಾಗಿಲನ್ನೇ ಕಾಲಿಂದ ದಾಟಿಕೊಂಡು ಹೊರಟೋಗ್ಬಿಡ್ತಾನೆ. ಅದನ್ನು ಕಂಡು ಅವರಿಗೆ ಅಂಜಿಕೆ ಆಗಿಬಿಡುತ್ತೆ. ಲಂಘಯಿತ್ವಾ ಪ್ರಾಕಾರಂ ಪದ್ಭ್ಯಾಂ ಪರ್ವತ ಸನ್ನಿಭ ದದರ್ಶ ಅಭ್ರಘನ ಪ್ರಖ್ಯಂ ವನರಾನೀಕಂ ಅದ್ಭುತಂ. ದೊಡ್ಡ ಮುಗಿಲಿನ ಹಾಗಿದ್ದ ವಾನರ ಸೇನೆಯನ್ನು ನೋಡ್ತಾನೆ. ನೋಡಿ ಅವನು ಕಾಲಾಗ್ನಿ ಕ್ರೋಧದಿಂದ ಯುದ್ಧಕ್ಕೆ ಬರ್ತಾನೆ. ಕಪಿಗಣ ಭಯ ಮಾದದತ್ ಸುಭೀಮಂ ಪ್ರಭುರಿವ ಕಿಂಕರ ದಂಡವಾನ್ ಯುಗಾಂತೆ. ಯಮನೇ ಬಂದಂತೆ ಕಪಿಲೋಕಕ್ಕೆ ಅಂಜಿಕೆಯಾಗಿದೆ. ಅವನನ್ನು ನೋಡಿ ಎಲ್ಲರೂ ಓಡಿ ಓಡಿ ಹೋಗ್ತಾ ಇದ್ದಾರೆ. ಆಗ ಸಾಧು ಸೌಮ್ಯ ನಿವರ್ತಧ್ವಂ ಕಿಂ ಪ್ರಾಣಾನ್ ಪರಿರಕ್ಷತ ನಾಲಂ ಯುದ್ಧಾಯ ವೈರಕ್ಷೋ ಮಹತೀಯಂ ವಿಭೀಷಿಕ. ಇದೊಂದು ಬೆದರುಗೊಂಬೆ ಅಷ್ಟೇ, ನಿಜವಾದದ್ದಲ್ಲ ಅಂತ ಹೇಳಿ ಎಷ್ಟು ಧೈರ್ಯ ತಂದು ಕೊಡ್ತಾರೆ. ಆದರೆ ಅವರು ಪಾಪ ಎಷ್ಟೆಲ್ಲ ಧೈರ್ಯ ಪುಂಜವಾಗಿ ತಾವು ಮತ್ತೆ ಮತ್ತೆ ಒತ್ತಟ್ಟಿಗೆ ತಂದುಕೊಂಡು ನುಗ್ಗಿ ಲಗ್ಗೆ ಹತ್ತಿದ್ರೂ ಕೂಡ ಏನು ಪ್ರಯೋಜನವಾಗೋಲ್ಲ. ಅವರು ಎತ್ತೆತ್ತಿ ಬೀಸ್ತಾ ಇರತಕ್ಕಂಥ ಗಂಡಶೈಲಗಳು ಇವನು ಮುಂದೆ ಮರಳಿನ ಹನಿಗಳ ತರಹ ಆಗ್ಬಿಟ್ಟು, ಮರಳಿನ ಹರಳುಗಳ ತರಹ ಆಗ್ಬಿಟ್ಟು, ದೊಡ್ಡ ದೊಡ್ಡ ಮರಗಳನ್ನು ಕಿತ್ತಿ ಎಸೆದರೆ ಅವನ ಮೇಲೆ ಕಡ್ಡಿ ಪುರುಳೆಗಳನ್ನು ಎಸೆದಂತೆಯೂ ಕೂಡ ಆಗಲಿಲ್ಲ. ಕೆಲವರು ನಿಷೇಧು ಪ್ಲವಗಾ ಕೇಚಿನ್ ನೈವಾವತ ಸ್ಥಿರೇ ಮಮಜ್ಜುರ್ ಅರ್ಣವೇ ಕೇಚಿತ್ ಗುಹಾ ಕೇಚಿತ್ ಸಮಾಶ್ರಿತಾ ಕೇಚಿತ್ ಭೂಮೋ ನಿಪತಿತಾ ಕೇಚಿತ್ ಸುಪ್ತಾ ಮೃತಾ ಇವ. ಆಗ ಕೆಲವರು ಅಂಜಿಕೊಂಡು ಸಮುದ್ರದಲ್ಲಿ ಮುಳುಗ್ತಾರೆ, ಕೆಲವರು ಗುಹೆಗಳ ಒಳಗೆ ಸೇರ್ಕೋತಾರೆ, ಇನ್ನು ಕೆಲವರು ತೆಪ್ಪಕ್ಕೆ ಕೂತ್ಕೋತಾರೆ, ಇನ್ನು ಕೆಲವರು ಕಾಡುಗೋಡೋಗ್ತಾರೆ, ಇನ್ನು ಕೆಲವರು ಭೂಮಿ ಒಳಗೆ ರಂಧ್ರ ಮಾಡ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ನಿದ್ದೆ ಮಾಡದಂತೆ ಬೀಳ್ತಾರೆ, ಇನ್ನು ಕೆಲವರು ಸತ್ತೇ ಹೋದಂತೆ ಮಲಗಿಬಿಡ್ತಾರೆ. ಎಲ್ಲರೂ ಈ ರೀತಿಯಲ್ಲಿ ಅಂಜಿಕೊಂಡಿದ್ದನ್ನು ನೋಡಿ ಅಂಗದ ರೋಷಾವೇಶದಿಂದ ತಾನು ಯುದ್ಧಕ್ಕೆ ಬರ್ತಾನೆ. ಅವರಿಗೆ ಸ್ಫೂರ್ತಿಯನ್ನು ತುಂಬುತ್ತಾನೆ. ದಾರಾಹ್ಯಪಹಸಿಷ್ಯಂತಿ ಸವೈ ಘಾತಸ್ತು ಜೀವಿನಾಂ ಕುಲೇಶು ಜಾತ ಸರ್ವೇಸ್ಮ ವಿಸ್ತೀರ್ಣೇಶು ಮಹತ್ಸು ಚ ಕೋ ಗಚ್ಚತ ಭಯತ್ರಸ್ತಾ ಹರ್ಯ ಪ್ರಾಕೃತ ಯಥಾ ಅನಾರ್ಯಾ ಖಲು ಯದ್ಭೀತಾ ತಾಸ್ತ್ಯಕ್ವಾ ವೀರ್ಯಂ ಪ್ರಧಾವತ. ನೀವು ಹೀಗೆ ಹೇಡಿಗಳಾಗಿ ಹೋದರೆ ನಿಮ್ಮ ಹೆಂಡತಿ ಮಕ್ಕಳೇ ಕೇಕೆ ಹಾಕೋದಿಲ್ವಾ, ಹಂಗಿಸಿ ಹಾಸ್ಯ ಮಾಡೋದಿಲ್ವಾ? ಇದಕ್ಕಿಂತಲೂ ದೊಡ್ಡ ಮರಣ ಉಂಟೆ. ಬಂಧುವರ್ಗದಿಂದ, ಕುಟುಂಬ ವರ್ಗದಿಂದ, ಪತ್ನಿಯರಿಂದ ಗೇಲಿ ಮಾಡಿಸಿಕೊಳ್ಳೋದು ಅಂದರೆ ಜೀವನ ಮೃತಿಯೇ ಆಯಿತು. ಇದು ಅನಾರ್ಯತ್ವ, ಇದು ಪ್ರಾಕೃತತ್ವ, ಇದು ಬೇಡ. ನೀವು ಮಹಾವೀರರು, ಯುದ್ಧಕ್ಕೆ ಬನ್ನಿ. ಭೀರು ಪ್ರವಾದ ಶ್ರೂಯಂತೆ ಎಷ್ಟು ಜೀವತೆ ಧಿಕ್ಕೃತಃ. ಹೆಡ್ಡಾಗಿ ಬದುಕೋದಕ್ಕಿಂತ ಸಾಯೋದ ಮೇಲೂ ಅವನ ಜೀವನಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಡ್ತಾನೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ಇವನ ಮೇಲೆ ಮುಗಿಬಿದ್ದರೆ ನ ಕುಂಭಕರ್ಣ ಕಾಕುತ್ತಂ ದೃಷ್ಟ್ವಾ ಜೀವನ್ ಗಮಿಷ್ಯತಿ. ರಾಮನ ಕಣ್ಣಿಗೆ ಬಿದ್ದ ಕುಂಭಕರ್ಣ ಬದುಕಿದ್ದು ಹೋಗೋದಿಲ್ಲ. ದೀಪ್ಯಮಾನಮಿವಾಸಾಧ್ಯ ಪತಂಗೋ ಜ್ವಲನಂ ಯಥ. ಬೆಂಕಿಯ ಮೇಲೆ ಆ ಪತಂಗ ಬಿದ್ದರೆ ಏನಾಗುತ್ತಿದೆಯೋ ಆ ರೀತಿಯಾಗಿ, ಅದರಿಂದ ಯೋಚನೆ ಮಾಡಬೇಡಿ, ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಆಗ ಕಪಿಗಳು ಹೇಗೋ ಕಥಂಚಿತ್ ಪ್ರಯತ್ನ ಪಟ್ಟುಕೊಂಡು ಯುದ್ಧಕ್ಕೆ ಬರ್ತಾರೆ. ಘೋರವಾದ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಅಂಗದ, ಹನುಮಂತ ಮೊದಲಾದವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅವನಂತೂ ನುಂಗಿ ನುಣಿತಾ ಇರ್ತಾನೆ. ಭಕ್ಷಯನ್ ಭೃಷಸಂಕೃದ್ದೋ ಗರುಡ ಪನ್ನಗಾನಿವ. ಗರುಡ ಹಾವುಗಳನ್ನು ಎವೆಯಿಕ್ಕುವುದರೊಳಗೆ 100,000 ಗಟ್ಟಲೆ ನುಂಗುತ್ತಾ ಇದ್ನು. ಹಾಗೆ ನುಂಗುತ್ತಾ ಇದ್ದರೆ ಅವನ ಕಿವಿ ಮೂಗುಗಳಿಂದ ಅವರು ಆಚೆಗೆ ಬರ್ತಾ ಇದ್ರಂತೆ. ಅಷ್ಟು ದೊಡ್ಡ ಗಾತ್ರ ಅವನದು. ವಾನರ ವೀರರನ್ನ ಕೈಗಳಲ್ಲಿ ಮುಷ್ಟಿಗಳಲ್ಲಿ ಹಿಡ್ಕೊಂಡು ರಾಶಿಗಟ್ಟಲೆ ತಿಂತಾ ಇದ್ದಾನೆ. ಆಮೇಲೆ ಅಂಗದ, ಹನುಮಂತ ಇವರೆಲ್ಲರೂ ಅವನಿಗೆ ಎದುರಾಗ್ತಾರೆ. ಮತ್ತು ವೃಕ್ಷ, ನೀಲ, ಗವಾಕ್ಷ, ಗವಯ, ಗಂಧಮಾದನ ಈ ಎಲ್ಲ ಮಹಾವೀರರು ಬರ್ತಾರೆ. ವಾನರ ವೀರರು ಎಷ್ಟು ಇವನನ್ನು ಜಂಕಿಸಿದರು, ಎಷ್ಟು ಇವನ ಮೇಲೆ ಲಗ್ಗೆ ಹತ್ತಿದ್ರು ಏನೂ ಪ್ರಯೋಜನವಾಗೋದಿಲ್ಲ. ಕಾಲಾಗ್ನಿಯೇ ಓಡಾಡ್ತಾ ಇರುವಂತೆ ಕಾಣಿಸುತ್ತದೆ.
ಆಗ ಭೂಮಿಯೆಲ್ಲ ಕಂಪಿಸಿ ಇವನಿಂದ ಹತರಾದ ವಾನರ ವೀರರ ರಕ್ತ ಮಾಂಸಗಳಿಂದ ಅದು ಪಿಚ್ಚಿಲವಾಗಿಬಿಡುತ್ತದೆ, ಕೆಸರಾಗಿಬಿಡುತ್ತದೆ. ಆ ಸಂದರ್ಭದಲ್ಲಿ ಅವನನ್ನು ಎದುರಿಸಬೇಕು ಅಂತ ಸಾಕ್ಷಾತ್ತಾಗಿ ಸುಗ್ರೀವ ಬರ್ತಾನೆ. ಸುಗ್ರೀವನಿಗೂ ಆಗೋದಿಲ್ಲ. ಸುಗ್ರೀವನನ್ನು ಬಡಿದು ಅವನು ತಾನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೊರಟೋಗ್ತಾನೆ. ಸುಗ್ರೀವ ಮೂರ್ಛೆಯ ಹೊರಟೋಗ್ಬಿಡ್ತಾನೆ. ಹೀಗೆ ಕುಂಭಕರ್ಣೇನ ಸುಗ್ರೀವಂ ಗೃಹೀತಂಚಾಪಿ ವಾನರಂ ಹನುಮಾನ್ ಚಿಂತೆಯಾಮಾಸ. ಅಯ್ಯೋ, ನಮ್ಮ ಒಡೆಯನನ್ನೇ ಇವನು ಅಪಹರಣ ಮಾಡಿಕೊಂಡು ಹೋಗ್ಬಿಟ್ನಲ್ಲ, ಇನ್ನೇನು ಗತಿ ಅಂದ್ಕೋತಾನೆ. ನೇರವಾಗಿ ಲಂಕೆಗೆ ಹೊರಟೋಗ್ತಾನೆ. ಈ ಮಂಗನನ್ನು ಸೆರೆಯಲ್ಲಿಟ್ಟರೆ ಅದೊಂದು ರೀತಿಯಾದ ಹೋಸ್ಟೇಜ್ ಥರ ಮಾಡಿಕೊಂಡು ಯುದ್ಧವನ್ನು ನಿಯಂತ್ರಣ ಮಾಡಬೇಕು ಅಂತ ಅವನ ಉಪಾಯವೋ ಏನು. ಇವನಿಗೆ ಸಹಾಯ ಮಾಡೋಣ ಅಂತ ಹನುಮಂತ ಅಂದುಕೊಳ್ತಾನೆ. ಆಮೇಲೆ ಮನ್ಯೇನ ತಾವದಾತ್ಮಾನಂ ಬುದ್ಧ್ಯತೆ ವಾನರಾಧಿಪ ಶೈಲ ಪ್ರಹಾರಾಭಿಹತಃ ಕುಂಭಕರ್ಣೇನ ಸಂಯುಗೆ ಅಯಂ ಮುಹೂರ್ತಾತ್ ಸುಗ್ರೀವೋ ಲಗ್ಧ ಸಂಜ್ಞೋ ಮಹಾಹವೇ ಆತ್ಮನೋ ವಾನರಾಣಾಂಚ ಯತ್ಪಥ್ಯಂ ತತ್ಕರಿಷ್ಯತಿ ಮಯಾ ತು ಮೋಕ್ಷಿತಸ್ಯಾಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅಪ್ರೀತಿಶ್ಚ ಭವೇತ್ ಕಷ್ಟ ಕೀರ್ತಿನಾಶಶ್ಚ ಶಾಶ್ವತಃ ತಸ್ಮಾನ್ ಮುಹೂರ್ತಂ ಕಾಂಕ್ಷಿಷ್ಯೆ ವಿಕ್ರಮಂ ಪಾರ್ಥಿವಸ್ಯ ಚ. ಇವನು ನಮ್ಮ ಒಡೆಯ ಮೂರ್ಛಿತನಾಗಿದ್ದಾನೆ. ಆದರೆ ಇವನನ್ನು ಕಾಪಾಡೋದಕ್ಕೆ ಅಂತ ಹೋದರೆ ಅವನು ಎಚ್ಚರಗೊಂಡ ಮೇಲೆ ಕೋಪಗೊಳ್ಳಬಹುದು. ಅವನಿಗೆ ಸಾಮರ್ಥ್ಯ ಇದೆ, ಅವನ ಕೀರ್ತಿಯೂ ನಾಶವಾಗುತ್ತದೆ ನಾನು ಹೋಗಿ ಕಾಪಾಡಿದರೆ. ಪ್ರಭುತ್ವ ಇರತಕ್ಕಂಥದ್ದು ಆತ್ಮರಕ್ಷಣೆ ಮಾಡಿಕೊಳ್ಳುವಲ್ಲಿ, ಪರಾಕ್ರಮ ವಿಜೃಂಭಿಸುವಲ್ಲಿ. ಅದರಿಂದಾಗಿ ನಾನು ರಕ್ಷಣೆ ಮಾಡೋಲ್ಲ, ಅವನೇ ಮಾಡಿಕೊಳ್ತಾನೆ ಅಂತ. ಇಲ್ಲಿ ಸುಗ್ರೀವನ ಶಕ್ತಿಯು, ಅದರ ಮೇಲೆ ಹನುಮಂತ ಇಟ್ಟ ವಿಶ್ವಾಸವು ಮತ್ತು ಹನುಮಂತನ ಪ್ರಸಂಗಾವಧಾನವು ಒಂದೊಂದೂ ಚೆನ್ನಾಗಿ ಗೊತ್ತಾಗುತ್ತದೆ. ಯಾವ ಮಟ್ಟದ ವಿಶ್ವಾಸ ಸುಗ್ರೀವನ ಮೇಲೆ ಹನುಮಂತನಿಗೆ. ಮತ್ತೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಸಂದರ್ಭವನ್ನು ಮತ್ತೆ ತನ್ನ ಅಂಕಿಗೆ ತೆಗೆದುಕೊಳ್ಳಬಲ್ಲೆ ಅನ್ನುವ ಶಕ್ತಿಯೂ ಕೂಡ ಇದೆಯಲ್ಲ. ಹೀಗೆ ಹೋಗ್ತಾ ಇದ್ದಾಗ ಸುಗ್ರೀವನಿಗೆ ಎಚ್ಚರ ಆಗುತ್ತದೆ. ಕೆಲವು ರಾಮಾಯಣಗಳಲ್ಲಿ ಬರುವಂಥ ಸೂಚನೆ ಇಲ್ಲಿ ಅದಕ್ಕೆ ಒಂದು ಸ್ವಾರಸ್ಯ ಕಾಣುತ್ತದೆ. ಗೆದ್ದುಕೊಂಡು ಬಂದಿದ್ದಾನೆ, ವೈರಿವರ್ಗದ ಒಬ್ಬ ಮಹಾವೀರನನ್ನು ಸೆರೆ ಹಿಡಿದಿದ್ದಾನೆ ಅಂತ ಭುಜದ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ ಕುಂಭಕರ್ಣ. ಜನತೆಯೆಲ್ಲ ಸಂತೋಷದಿಂದ ಅವನ ಮೇಲೆ ಚಂದನ ದ್ರವಗಳನ್ನು ಚೆಲ್ತಾ ಇರ್ತಾರೆ, ಪನ್ನೀರನ್ನು ಚಿಮುಕಿಸ್ತಾರೆ, ಪುಷ್ಪಾಭಿಷೇಕ ಮಾಡ್ತಾರೆ. ಆ ಪನ್ನೀರಿನ ದ್ರವ, ಚಂದನ ದ್ರವ ಎಲ್ಲ ಇವನಿಗೆ ಶೈತ್ಯೋಪಚಾರ ಮಾಡಿ ಮೂರ್ಛೆಯಿಂದ ಎದ್ದು ಬಿಡ್ತಾನೆ. ರಾಜಮಾರ್ಗಸ್ಯ ಶೀತತ್ವಾತ್ ಸಂಜ್ಞಾಮಾಪ ಮಹಾಬಲ. ಆಮೇಲೆ ಅವನು ತತ್ಕ್ಷಣವೇನೆ ಕುಂಭಕರ್ಣನನ್ನ ಖರೈಶ್ಚ ಕರ್ಣವು ದಶನಿಶ್ಚ ನಾಸಾಂ ದದಂಶ ಪಾರ್ಶ್ವೇಶು ಚ ಕುಂಭಕರ್ಣಂ. ಉಗುರುಗಳಿಂದ ಅವನನ್ನು ಪರಚಿ, ಬಾಯಿಂದ ಅವನ ಕಿವಿ ಮೂಗನ್ನೆಲ್ಲ ಕಚ್ಚಿ ಗಾಯ ಮಾಡಿ ಕುಂಭಕರ್ಣೋ ಹೃತಕರ್ಣನಾಸಹ. ಅವನ ತಂಗಿ ಶೂರ್ಪಣಕ್ಕೆ ತರ ಇವನಿಗೂ ಕಿವಿ ಮೂಗುಗಳು ಹರಿದೋಗುತ್ತೆ. ವಿದಾರಿತಸ್ತೇನ ವಿಮರ್ದಿತಶ್ಚ ರೋಷಾಭಿಭೂತಃ ಕ್ಷತಜಾರ್ದ್ರಗಾತ್ರ ಸುಗ್ರೀವ ಮಾವಿದ್ಯ ಪಿಪೇಶ ಭೂಮೌ. ತಕ್ಷಣವೇ ಅವನ ಹೆಗಲಿಂದ ತೆಗೆದು ಕೆಳಕ್ಕೆ ಬಡಿತಾನೆ, ಸತ್ತೋಗ್ಲಿಂತ. ಅವನು ಚಂಗನೆ ಅಲ್ಲಿಂದ ನೆಗೆದು ಆಕಾಶಕ್ಕೆ ಪ್ಲುತಿ ಮಾಡಿ ಒಡನೆಯೇ ವಾಯುವೇಗದಲ್ಲಿ ರಾಮನ ಬಳಿಗೆ ಬಂದುಬಿಡ್ತಾನೆ. ಇತ್ತ ಕಡೆ ರಾಕ್ಷಸನ ಮೈ ಮೇಲೆ ರಕ್ತಧಾರೆ ಹರಿದು ಬಿಡುತ್ತದೆ. ಅಯ್ಯೋ, ಗೆದ್ದುಕೊಂಡು ಬಂದಿದ್ದು ಹೋಯ್ತಲ್ಲ ಅಂತ ಮತ್ತೆ ಮರಳಿ ಅಟ್ಟಿಸಿಕೊಂಡು ಬರ್ತಾನೆ. ಆಗ ರಾಮ ಸುಗ್ರೀವನಿಗೆ ಹೇಳ್ತಾನೆ, ಅಯ್ಯೋ ನೀನು ಹೀಗೆ ಎಷ್ಟು ಅಪಾಯಕ್ಕೆ ತಂದುಕೊಂಡು ಬಿಟ್ಟಿಯಲ್ಲ, ಏನು ಕಥೆ ಅಂತ. ಮತ್ತೆ ರಾಮನೇ ಎದುರಿಗೆ ಬರ್ತಾನೆ. ಅವನು ಮೊದಲು ಲಕ್ಷ್ಮಣ ಬರ್ತಾನೆ, ನಾನು ಯುದ್ಧ ಮಾಡ್ತೀನಿ ಅಂತ. ತಸ್ಮಿನ್ ಕಾಲೇ ಸುಮಿತ್ರಾಯ ಪುತ್ರ ಪರಬಲಾರ್ದನ ಚಕಾರ ಲಕ್ಷ್ಮಣ ಕ್ರುದ್ಧೋ ಯುದ್ಧಂ ಪರಪುರಂಜಯ. ವೈರಿಗಳನ್ನು ಕೊಲ್ಲುವುದರೊಳಗೆ, ನಾಶ ಮಾಡೋದ್ರೊಳಗೆ ಇಂದ್ರನ ಹಾಗಿರ್ತಕ್ಕಂಥ ಲಕ್ಷ್ಮಣ ಬರ್ತಾನೆ. ಮಹಾಯುದ್ಧ ನಡೆಯುತ್ತದೆ. ಆಗ ಅವನು ದುರ್ಜಯ ಅಂತ ಗೊತ್ತಾಗುತ್ತದೆ. ಆ ಹೊತ್ತಿಗೆ ಕುಂಭಕರ್ಣ ರಾಮನ ಕಡೆಯಲ್ಲಿ ಅವನು ನುಗ್ಗುತ್ತಾನೆ. ಲಕ್ಷ್ಮಣನಿಗೂ ಅವನನ್ನು ತಡೆಯೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ರಾಘವ ಅವನನ್ನು ಎದುರುಗೊಳ್ತಾನೆ. ಉತ್ಸಾಹದಿಂದ ಕಪಿವೀರರು ಕೂಡ ಮತ್ತೆ ಸಂತೋಷ ಪಡ್ತಾರೆ. ಪರಾಕ್ರಮಿಗಳಾಗಿ ಉಭಯ ಪಕ್ಷದಲ್ಲಿ ನುಗ್ಗುತ್ತಾ ಇದ್ದಾಗ ವಿಭೀಷಣ ಬರ್ತಾನೆ. ಸತಸ್ಯ ಚಾಪ ನಿರ್ಘೋಷಾತ್ ಕುಪಿತೋ ರಾಕ್ಷಸರ್ಷಭ ಅಮೃಶ್ಯಮಾಣಸ್ತಂ ಘೋಷಂ ಅಭಿದುದ್ರಾವ ರಾಘವಂ. ಆಗ ಪುರಸ್ತಾದ್ ರಾಘವಸ್ಯಾರ್ಥೆ ಗದಾಯುಕ್ತೋ ವಿಭೀಷಣ ಅಭಿದುದ್ರಾವ. ರಾಮನಿಗೆ ಅವನು ಗಾಯಗೊಳಿಸಿದಾಗ ಮುಂದೆ ಗದಾಪಾಣಿಯಾಗಿ ವಿಭೀಷಣ ಬರ್ತಾನೆ. ಇಲ್ಲಿ ನಿಜವಾಗಿ ಒಂದು ಹೃದಯಂಗಮವಾದ ಮರ್ಮಭೇದಕವಾದ ಅಣ್ಣ ತಮ್ಮಂದಿರ ಮಿಲನ ಆಗುತ್ತದೆ. ವಿಭೀಷಣಂ ಪುರೋ ದೃಷ್ಟ ಕುಂಭಕರ್ಣೋ ಬ್ರವೀದಿದಂ ಪ್ರಹರಸ್ವ ರಣೇ ಶೀಘ್ರಂ ಕ್ಷತ್ರಧರ್ಮೇ ಸ್ಥಿರೋಭವ. ವಿಭೀಷಣ, ಯುದ್ಧ ಮಾಡು, ನನ್ನ ಮೇಲೆ ಗದೆ ಹಾಕ್ಬಿಡು,
ಬೃಹತ್ ಸ್ನೇಹಂ ಪರಿತ್ಯಜ್ಯ ರಾಘವಸ್ಯ ಪ್ರಿಯಂಕುರು. ನನ್ನ ಪ್ರೀತಿ ಬಿಟ್ಟು, ಅಣ್ಣ ಅನ್ನುವ ಗೌರವ ಬಿಟ್ಟು, ರಾಮನ ಮೇಲಿನ ಗೌರವದಿಂದ ರಾಮ ಕಾರ್ಯ ಅಂತ ನನ್ನ ಮೇಲೆ ಯುದ್ಧ ಮಾಡು. ಅಸ್ಮತ್ ಕಾರ್ಯಂ ಕೃತಂ ವತ್ಸ ಯತ್ ತ್ವಂ ರಾಮಮುಪಾಗತಃ. ನೀನು ರಾಮನನ್ನು ಆಶ್ರಯಿಸಿ ನಮ್ಮ ಕೆಲಸ ಮಾಡಿದ್ದೀಯ. ಯಾಕೆಂದರೆ ನನಗೆ ಆ ಧೈರ್ಯವಿಲ್ಲ, ಅಣ್ಣನ್ನು ಬಿಟ್ಟು ಬರುವ ಸ್ಥೈರ್ಯವೂ ಇಲ್ಲ, ನೀನು ಆ ಕೆಲಸ ಮಾಡಿದ್ದೀಯಾ ಅನ್ನುವಂಥದ್ದು ಧ್ವನಿ. ತ್ವಮೇಕೋ ರಕ್ಷಸಾಂ ಲೋಕೆ ಸತ್ಯ ಧರ್ಮಾಭಿರಕ್ಷಿತ ನಾಸ್ತಿ ಧರ್ಮಾಭಿರಕ್ತಾನಾಂ ವ್ಯಸರಂತು ಕದಾಚರ. ನೀನೊಬ್ಬನೇ ರಾಕ್ಷಸ ಲೋಕದಲ್ಲಿ ಧರ್ಮಬದ್ಧನಾಗಿ ಬಾಳುವ ಪರಮಧಾರ್ಮಿಕ. ಹಾಗಾಗಿ ಸಂತಾನಾರ್ಥಂ ತ್ವಮೇವೇಕಃ ಕುಲಸ್ಯಾಸ್ಯ ಭವಿಷ್ಯಸಿ ರಾಘವಸ್ಯ ಪ್ರಸಾದಾತ್ವಂ ರಕ್ಷಸಾಂ ರಾಜ್ಯಮಾಪ್ಸಿಸಿ. ನೀನೊಬ್ಬನೇ ನಮ್ಮ ವಂಶಕ್ಕೆ ಉಳಿಯತಕ್ಕಂಥವನು, ನಮ್ಮ ವಂಶ ನಡೆಸ್ತಕ್ಕಂಥವನು ನೀನೇ. ಅಂದರೆ ನಮಗೆಲ್ಲ ಎಳ್ಳು ನೀರು ಬಿಡಬೇಕಾದವನು ನೀನೇ ಅನ್ನುವ ತಾತ್ಪರ್ಯ. ನಿನಗೆ ಈ ಸಿಂಹಾಸನ ದಕ್ಕುವಂಥದ್ದಾಗುತ್ತದೆ, ರಾಮನ ಅನುಗ್ರಹದಿಂದ ಸಿಗುತ್ತದೆ. ಪ್ರಕೃತ್ಯ ಮಮ ದುರ್ದರ್ಶಂ ಶೀಘ್ರಂ ಮಾರ್ಗಾದ ಅಪಕ್ರಮ. ಆದರೆ ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ, ಬೇಗ ದೂರ ಹೋಗು. ನ ಸ್ಥಾತವ್ಯಂ ಪುರಸ್ತಾನ್ಮೇ ಸಂಭ್ರಮಾನ್ ನಷ್ಟಚೇತಸ. ನಾನು ಯುದ್ಧೋದ್ವೇಗದಲ್ಲಿ ಬುದ್ಧಿ ಕಳ್ಕೊಂಡೇ ಬಿಟ್ಟಿರ್ತೀನಿ, ಸ್ವಪರ ಭೇದ ಇಲ್ಲದೆ ಯಾರನ್ನೇ ಅವ್ರನ್ನ ಕೊಂದು ಬಿಡ್ತೀನಿ. ನವೇದ್ಮಿ ಸಂಯುಗೇ ಶಕ್ತಃ ಸ್ವಾನ್ ಪರಾನ್ವಾ ನಿಶಾಚರ. ಯುದ್ಧದಲ್ಲಿ ನನಗೆ ಆ ಸ್ವಪರ ಭೇದವಿಲ್ಲ. ರಕ್ಷಣೀಯೋಸಿ ಮೇ ವತ್ಸ ಸತ್ಯಮೇತದ್ ಬ್ರವೀಮಿತೆ. ನೀನು ನಿನ್ನನ್ನು ಕಾಪಾಡಿಕೊಳ್ಬೇಕಪ್ಪ, ದೂರ ಹೋಗ್ಬಿಡು ಅಂತಾನೆ. ಕುಂಭಕರ್ಣ ಹೀಗೆ ಹೇಳಬಲ್ಲನಾ ಅಂತ ಅನಿಸುತ್ತದೆ. ಅವನು ರಾವಣನಿಗೆ ಹಿತ ಹೇಳ್ತಾನೆ, ಸೀತೆಯನ್ನು ಕೊಟ್ಟುಬಿಡು ಅಂತಾನೆ. ಈಗ ವಿಭೀಷಣನ್ನ ನಿನ್ನ ಕಾಪಾಡ್ಕೋ, ನಮಗೆ ಒಬ್ಬನೇ ನೀನು ವಂಶದ ಆಶಾಕಿರಣ, ನಿನ್ನಿಂದಲೇ ನಮ್ಮ ವಂಶ ಸಾಗಬೇಕು ಅಂತಲೂ ಹೇಳ್ತಾನೆ. ನೀನೇ ಒಳ್ಳೆ ಕೆಲಸ ಮಾಡಿದ ಪರಮಧಾರ್ಮಿಕ ಅಂತಾನೆ. ಹೀಗೆ ಹೇಳಿಯೂ ಆ ಕೆಲಸ ಮಾಡಲಾರ. ಅಂದರೆ ಕೆಲವರಿಗೆ ದುಷ್ಟರ ಪಕ್ಷದಲ್ಲಿದ್ದು ದುಷ್ಟ ಕಾರ್ಯವನ್ನೇ ಮಾಡಿದರೂ ಅದರೊಳಗೆ ಅಷ್ಟು ಸಮ್ಮತಿ ಇರುವುದಿಲ್ಲ. ಶಿಷ್ಟರ ಬಗ್ಗೆ ಗೌರವ ಇರುತ್ತದೆ. ಕೆಲವೊಮ್ಮೆ ದುಷ್ಟರಿಗೆ ಹಿತವನ್ನೂ ಹೇಳ್ತಾರೆ. ಅಂದರೆ ಅಲ್ಲಿಂದ ಆಚೆ ಬರೋಕ್ಕಾಗೋಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅನ್ನುವಂತೆ ಆಗುತ್ತದೆ. ಈ ಸೂಕ್ಷ್ಮತೆ ತೋರಿಸಿರುವುದು ಆದಿಕವಿಗಳ ಕಾವ್ಯ ರಚನಾ ಶಿಲ್ಪ ಸ್ವಾರಸ್ಯ. ರಾವಣ, ಕುಂಭಕರ್ಣ, ವಿಭೀಷಣ ಇವರೊಬ್ಬೊಬ್ಬರಲ್ಲಿ ನೋಡಿ, ರಾವಣ ಮೂರ್ತಿಭೂತನಾದ ರಜೋಗುಣ, ವಿಭೀಷಣ ಮೂರ್ತಿಮತ್ತಾದ ಸತ್ವ, ಕುಂಭಕರ್ಣ ತಮಸ್ಸು. ಆದರೆ ತಮಸ್ಸು ಒಂದಿಷ್ಟು ಸತ್ವದಿಂದ ಕೂಡಿದೆ. ಆ ಸತ್ವದ ಭಾಗ ವಿಭೀಷಣನ ಕಡೆಗೆ ಬರುತ್ತೆ. ಆದರೆ ತಮಸ್ಸಿನ ಆಧಿಕ್ಯ ರಜಸ್ಸಿಗೆ ಶರಣಾಗುವಂತೆ ಮಾಡುತ್ತದೆ. ಇದು ಅಲ್ಲಿರ್ತಕ್ಕಂಥ ವೈಕಟ್ಯ. ಆಮೇಲೆ ರಾಮ ಎದುರಾಗ್ತಾನೆ. ಎದುರಾಗಿ ವಾಯವ್ಯಾಸ್ತ್ರವನ್ನು ಬಿಡ್ತಾನೆ. ವಾಯವ್ಯ ಮಾದಾಯ ತಥೋ ವರಾಸ್ತ್ರಂ ರಾಮ ಪ್ರಚಿಕ್ಷೇಪ ನಿಶಾಚರಾಯ ಸಮುದ್ಗರಂ ತೇನ ಜಗಾನ ಬಾಹುಂ ಸಕೃತ್ತ ಬಾಹು ತುಮ್ಲಂ ನನಾದ. ಅವನ ತೋಳುಗಳನ್ನೇ ಕತ್ತರಿಸಿ ಬಿಡ್ತಾನೆ. ಆಮೇಲೆ ಅವನ ಶಿರಚ್ಛೇದನವನ್ನು ಕೂಡ ಮಾಡ್ತಾನೆ. ಆ ರೀತಿಯಾಗಿ ಚಿನ್ನವಾದ ಶಿರಸ್ಸು ಗಗನಕ್ಕೆ ಹಾರದಾಗ ಕುಂಭಕರ್ಣ ಶಿರೋ ಭಾತಿ ಕುಂಡಲಾಲಂಕೃತಂ ಮಹತ್ ಆದಿತ್ಯೇ ಭುದಿತೆ ರಾತ್ರೌ ಮಧ್ಯಸ್ಥ ಇವ ಚಂದ್ರಮಾಹ. ರಾತ್ರಿಯ ಹೊತ್ತಿನಲ್ಲಿ ಸೂರ್ಯ ಉದಿಸಿದಾಗ ಚಂದ್ರನೂ ಮಧ್ಯದಲ್ಲಿದ್ದಾಗ ಹೇಗೋ ಆಗಿತ್ತು ಅಂತ ಪದ್ಯದ ಸಾಮಾನ್ಯ ಅರ್ಥ. ಆದರೆ ಆದಿತ್ಯ ಅನ್ನುವುದಕ್ಕೆ ಅಲ್ಲಿ ಪುನರ್ವಸು ನಕ್ಷತ್ರ ಪುಂಜ ಅಂತ ಉಂಟು. ಪುನರ್ವಸು ನಕ್ಷತ್ರ ಪುಂಜ ಎರಡಾಗಿ ಕವಲೊಡೆಯುತ್ತದೆ. ಅದು ಚಂದ್ರಬಿಂಬದ ಇರ್ಕೆಲದಲ್ಲಿ ಇರುತ್ತದೆ. ಆಗ ಚಂದ್ರಬಿಂಬದಂತೆ ಇವನ ಶಿರಸ್ಸು, ಅತ್ತ ಇತ್ತ ಕವಲೊಡೆದ ಪುನರ್ವಸು ನಕ್ಷತ್ರ ಪುಂಜಗಳ ಹಾಗೆ ಕರ್ಣಕುಂಡಲ ಕಂಡು ಆಕಾಶದಲ್ಲಿ ಇವನ ಕುಂಡಲಾಂಕಿತವಾದ ಶಿರಸ್ಸು ತೇಲಿ ಹೋಯಿತು ಅಂತಕ್ಕಂಥದ್ದು ತಾತ್ಪರ್ಯ. ಒಂದು ವಿನೂತನವಾದ ರೀತಿಯ ಉಪಮೆಯನ್ನು ಆದಿಕವಿಗಳು ಬಳಸಿದ್ದಾರೆ. ಹೀಗೆ ಆ ಮಹಾವೀರ ಶತ್ರುಭೀಕರನಾದ ದುರ್ಧರ್ಷ ದುರ್ದಮನೀಯನಾದ ಕುಂಭಕರ್ಣನನ್ನು ಶ್ರೀರಾಮ ಸಂಹಾರ ಮಾಡ್ತಾನೆ. ವೈರಿವರ್ಗದಲ್ಲಿ ತುಂಬ ಮುಖ್ಯರಾದವರು ರಾವಣ, ಕುಂಭಕರ್ಣ, ಇಂದ್ರಜಿತ್ತುಗಳು. ಅವರಲ್ಲಿ ಇಬ್ಬರನ್ನ ರಾಮ ಕೊಂದದ್ದು, ಇಂದ್ರಜಿತ್ತೊಬ್ಬನನ್ನು ಲಕ್ಷ್ಮಣ ಕೊಂದದ್ದು ಅಂತ ಗೊತ್ತಾಗುತ್ತದೆ. ಕುಂಭಕರ್ಣನ ಮರಣವಾರ್ತೆಯನ್ನು ಕೇಳಿದಾಗ ರಾವಣನಿಗೆ ತುಂಬ ಸಂಕಟವಾಗುತ್ತದೆ. ನೋಡಿ, ಅವನು ಮೊದಲು ಮಗನನ್ನು ಕಳ್ಕೊಳ್ಳಿಲ್ಲ, ಆಮೇಲೆ ಮಗನನ್ನು ಕಳ್ಕೊಂಡ. ಮೊದಲು ತಮ್ಮನನ್ನು ಕಳಿಸ್ದ. ತಮ್ಮನಿಗಿಂತ ಮಗನ ಮೇಲೆ ಪ್ರೀತಿ ಹೆಚ್ಚು. ಮದುವೆಗೆ ಮುನ್ನ ಬೆಳೆಯುವಾಗ ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗಿರಲ್ಲಿ ಇರುವ ವಿಶ್ವಾಸ, ಪ್ರೀತಿಗಳ ಗಾಢತೆ ಆಮೇಲೆ ಮದುವೆಯಾಗಿ ಅವರವ್ರ ಸಂಸಾರ ಅಂತ ಆದಮೇಲೆ ಮಕ್ಕಳ ಮೇಲೆ ಬಂದ್ಬಿಡುತ್ತೆ. ಲೋಕದಲ್ಲಿ ಇರತಕ್ಕಂಥದ್ದೇ ಇಲ್ಲಿಯೂ ಆದಂಥದ್ದು. ಬೆಳೀತಾ ಬೆಳೀತಾ ದಾಯಾದಿಗಳು ಹುಟ್ಟುತ್ತಾ ಅಷ್ಟೇ ಅಣ್ಣ ತಮ್ಮಂದರು ಅನ್ನುವ ಗಾದೆಯೇ ಉಂಟಲ್ಲ. ಅಗ್ನಿಗಳು ಬೇರೆ ಆದರೆ ಮನಸ್ಸುಗಳು ಬೇರೆ ಆಗುತ್ತವೆ ಅನ್ನುವ ರೀತಿಯಲ್ಲಿ ಇದನ್ನು ನಾವು ಕಾಣಬಹುದು.
ಒಬ್ಬೊಬ್ಬರಿಗೂ ಮದುವೆ ಆದಮೇಲೆ ಔಪಾಸನ ಅಗ್ನಿ ಬೇರೆ ಆಗುತ್ತದೆ. ಅಗ್ನಿ ಬೇರೆ ಆಯಿತು ಅಂದರೆ ಒಲೆ ಬೇರೆ ಆಯಿತು, ಒಲೆ ಬೇರೆ ಆಯಿತು ಅಂದರೆ ಅಡುಗೆ ಬೇರೆ ಆಯಿತು, ಅಡುಗೆ ಬೇರೆ ಆಯಿತು ಅಂದರೆ ಒಟ್ಟು ಡೈನಿಂಗ್ ಟೇಬಲ್ ಕಾನ್ಫರೆನ್ಸ್ಗಳು ನಿಂತು ಹೋದವು ಅಂತ ಅರ್ಥ. ಹೀಗೆ ಕ್ರಮಕ್ರಮವಾಗಿ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಅನ್ನೋದಾಗ್ತಾ ಬರ್ತದಲ್ಲ, ಅದನ್ನು ನಾವು ಕಾಣ್ತೀವಿ. ತುಂಬ ಸಂಕಟ ಪಡ್ತಾನೆ. ಆದರೆ ಕುಂಭಕರ್ಣ ವಧಾದ್ದೀನೋ ವಿಲಲಾಪಸ ರಾವಣ ಹಾ ವೀರ ರಿಪು ದರ್ಪಘ್ನ ಕುಂಭಕರ್ಣ ಮಹಾಬಲ ತ್ವಮ್ಮಾಂ ವಿಹಾಯ ವೈ ದೈವಾದ್ಯಾತೋಸಿ ಯಮಸಾಧನಂ ಅಂತ ಸಂಕಟ ಪಡ್ತಾನೆ. ಆದರೆ ತಿದ್ದಿಕೊಳ್ಳಲ್ಲ. ಇವನದು ದುರ್ಯೋಧನಂದು ಒಂದೇ ಮನೋಧರ್ಮ, ಎಲ್ಲರನ್ನೂ ಕೊಂದುಕೊಂಡ್ರು, ತಾವೂ ಸತ್ರು. ಅಷ್ಟರೊಳಗೆ ಜಗತ್ತನ್ನೇ ಹಾನಿ ಮಾಡಿದ್ರು. ಅಯ್ಯೋ ಏನು ಮಾಡೋದು, ಯದಜ್ಞಾನಾನ್ ಮಯಾ ತಸ್ಯ ನಗೃಹೀತಂ ಮಹಾತ್ಮನಃ ವಿಭೀಷಣ ವಚೋ ಯಾವತ್ ಕುಂಭಕರ್ಣ ಪ್ರಹಸ್ತಯೋ. ಅಯ್ಯೋ, ಮಹಾತ್ಮನಾದ ವಿಭೀಷಣನ ಹಿತವಾಕ್ಯ ಕೇಳಲಿಲ್ಲ. ಕುಂಭಕರ್ಣ ಪ್ರಹಸ್ತರೂ ಹೇಳಿದ್ರು, ಆ ಮಾತು ಕೇಳಲಿಲ್ಲ. ಎಲ್ಲ ಸತ್ತವ್ರ ಮಾತನ್ನೇ ಕೇಳಲಿಲ್ಲ. ಅವರು ಸತ್ತೂ ಹೋದರು. ವಿನಾಶೋಯಂ ಸಮುತ್ಪನ್ನೋ ಮಾಂ ವಿರೀಡಯತಿ ದಾರುಣಃ. ನನಗೆ ನಾಚಿಕೆಯನ್ನು ತಂದುಕೊಡ್ತಾ ಇದೆ ಈ ವಿನಾಶ. ತಸ್ಮಾದಯಂ ಕರ್ಮಣಃ ಪ್ರಾಪ್ತೋ ವಿಪಾಕೋ ಮಮ ಶೋಕದಃ ಯನ್ಮಯಾ ಧಾರ್ಮಿಕ ಶ್ರೀಮಾನ್ ಸ ನಿರಸ್ತೋ ವಿಭೀಷಣ. ಅಯ್ಯೋ, ಧಾರ್ಮಿಕನಾದ ವಿಭೀಷಣ ಅವನು ನನ್ನ ಮನೆಯಿಂದ ದೂರ ಹೋಗುವಂತೆ ನಾನೇ ಮಾಡಿದನಲ್ಲ, ನಿರ್ಲಜ್ಜೆಯಾಗಿ ಅವನನ್ನು ಕಳಿಸಿಕೊಟ್ಬಿಟ್ನಲ್ಲ. ಇತಿ ಬಹುವಿಧಂ ಆಕುಲಾಂತರಾತ್ಮ ಕೃಪಣಮತೀವ ವಿಲಪ್ಯ ಕುಂಭಕರ್ಣಂ ನ್ಯಪದಥ ದಶಾನನೋ ಭೃಷಾರ್ಥಃ ತಮ್ಮ ಅನುಜಂ ಇಂದ್ರರಿಪುಂ ಹತಂ ವಿದಿತ್ವ. ಸಂಕಟ ಪಡ್ತಾನೆ. ಪಶ್ಚಾತ್ತಾಪಕ್ಕೆ ಬೆಲೆ ಮತ್ತೊಮ್ಮೆ ಅಂಥ ತಪ್ಪು ಮಾಡದೇ ಇದ್ದಾಗ. ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡ್ತಾ ಇದ್ದರೆ ಪಶ್ಚಾತ್ತಾಪಕ್ಕೆ ಬೆಲೆಯಲ್ಲಿ. ಚರ್ಚಿನಲ್ಲಿ ಕನ್ಫೆಷನ್ ಚೇಂಬರ್ ಅಂತ ಒಂದಿದೆ. ಅಲ್ಲಿ ಫಾದರ್ ಕೂತಿರ್ತಾರೆ. ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಕೊಳ್ಬೇಕು ತಮ್ಮ ಪಾಪಗಳನ್ನು, ಮತ್ತೆ ಮಾಡಬಾರ್ದು ಅಂತ. ಮುಂದಿನ ವಾರ ಮತ್ತೆ ಅದೇ ಪಾಪಕ್ಕೆ, ಅಂಥದ್ದೇ ಪಾಪಕ್ಕೆ, ಅದಕ್ಕಿಂತ ಹೆಚ್ಚಿನ ಪಾಪಕ್ಕೆ ಅಲ್ಲಿಗೆ ಅವನೇ ಬಂದು ಅದೇ ಫಾದರ್ ಮುಂದೆ ಕೂತ್ಕೊಂಡ್ರೆ ಗತಿ ಏನು? ಅದಾಗುವಂಥದ್ದಲ್ಲ. ಕಷ್ಟ. ಮಾನವ ಮಾತ್ರರಿಗೆ ತಪ್ಪಿಲ್ಲದೆ ಬಾಳುವುದು ಕಷ್ಟ. ಆದರೆ ಪ್ರಯತ್ನವನ್ನಂತೂ ಮಾಡಬೇಕು, ಕಡಿಮೆಯಂತೂ ಮಾಡಿಕೊಳ್ಳಬೇಕಲ್ವ. ಹಾಗೆ ಮಾಡದೆ ಸತ್ವೋನ್ನತಿ ಇಲ್ಲ, ಸದ್ಗತಿ ಇಲ್ಲ. ಆಗ ಅವನ ಮಕ್ಕಳಲ್ಲಿ ಅನೇಕ ಮಕ್ಕಳು ತಾನೆ ರಾವಣನಿಗೆ. ಒಬ್ಬ ತ್ರಿಶಿರಸ್ ಅಂತ, ಅವನು ಬಂದು ತಾನು ಹೊರಡ್ತೀನಿ ಅಂತ ಹೇಳ್ತಾನೆ. ದೇವಾಂತಕ, ನರಾಂತಕ ಮೊದಲಾದ ಮಹಾವೀರರುಗಳು ಸೇರಿಕೊಳ್ತಾರೆ. ಅವರೆಲ್ಲರೂ ಕೂಡ ಯುದ್ಧಕ್ಕೆ ಹೋಗ್ತಾನೆ. ಹೋದದ್ದು ಮತ್ತಾರೂ ಬರೋಲ್ಲ. ರಾಮಾಯಣದಲ್ಲಿ ವೈರಿ ಪಕ್ಷದಿಂದ ಹೋಗ್ತಕ್ಕಂಥ ವೀರರು ಮತ್ತೆ ಮತ್ತೆ ಹಾಗೆ ನಾನ್ ರಿಟರ್ನ್ ವ್ಯಾಲ್ವ್ ಅಂತ ಇದೆಯಲ್ಲ, ಅದು ಲಂಕೆಯ ದ್ವಾರದಲ್ಲಿ ಇತ್ತು ಅನ್ಸುತ್ತೆ. ಹೋದವರು ಹಂಗೆ ಹೋದರು, ಮತ್ತೆ ಮರಳಿ ಬರಲಿಲ್ಲ. ಆ ರೀತಿಯಾಗಿ ಅವರೆಲ್ಲರೂ ಕೂಡ ಅವಲೀಲೆಯಾಗಿ ವಾನರ ವೀರರಿಂದಲೇ ಸಂಹೃತರಾಗ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಹೀಗೆ ದೇವಾಂತಕ, ನರಾಂತಕ, ತ್ರಿಶಿರಸ್ಕ, ಮಹೋದರ ಇವರೆಲ್ಲರೂ ಸತ್ತಿದ್ದನ್ನು ನೋಡಿ ಸಂಕಟ ಪಡ್ತಾನೆ. ಹನುಮಂತ ದೇವಾಂತಕನನ್ನು ಕೊಲ್ತಾನೆ, ತ್ರಿಶಿರಸ್ಕನನ್ನು ಕೊಲ್ತಾನೆ, ನೀಲ ಮಹೋದರನನ್ನು ಕೊಲ್ತಾನೆ, ಋಷಭ ಮಹಾಪಾರ್ಶ್ವನನ್ನು ಕೊಲ್ತಾನೆ. ಹೀಗೆ ಒಟ್ಟಿನಲ್ಲಂತೂ ಆ ಯುದ್ಧಗಳ ವರ್ಣನೆಯಲ್ಲಿ ಅಂಥ ವಿಶೇಷಗಳಿಲ್ಲವಾದರೂ ಇಷ್ಟು ಜನ ವೀರರು ಅಲ್ಲಿದ್ದರು ಅನ್ನುವ ಗಾತ್ರ ಕಲ್ಪನೆ ನಮಗಾಗುತ್ತದೆ. ರಾವಣ ಏಕಾಂಗಿ ಅಲ್ಲ, ಒಂಟಿ ಬಡಕ ಅಲ್ಲ, ಒಂದು ರಾಶಿ ಜನ ಇದ್ದರು. ವಿಜೇತವ್ಯಾಲಂಕ ಚರಣತರಣೀಯೋ ಜಲನಿಧಿ ವಿಪಕ್ಷ ಪೌಲಸ್ತ್ಯ. ಹಾಗೆಲ್ಲ ಇದ್ದರೂ ಕೂಡ ತಾನು ಮಾನವ, ಇನ್ನು ಸಹಚಾರಿಗಳು ವಾನರರು. ಆ ಥರ ಇದ್ದರೂ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತಾರಲ್ಲ, ರಾಮನಿಗೆ ಆ ರೀತಿಯಾಗಿ ಆಯಿತು ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಕಾಣ್ತಕ್ಕಂಥದ್ದು ರಾವಣನ ಪ್ರಿಯಪುತ್ರ ಧಾನ್ಯಮಾಲಿನಿ ಅಂತ ಒಬ್ಬ ರಾಣಿ. ಆಕೆಯ ಮಗ ಅತಿಕಾಯ ಬರ್ತಾನೆ. ಚುಕೋಪಚ ಮಹಾತೇಜ ಬ್ರಹ್ಮದತ್ತ ವರೋಯುಧಿ ಅತಿಕಾಯೋದ್ರಿ ಸಂಕಾಶೋ ದೇವದಾನವ ದರ್ಪ. ಅವನು ಬರ್ತಾನೆ. ರಾವಣನಿಗೆ ಹಲವರು ಪುತ್ರರು ಅಂತ ಹೇಳಿದನಲ್ಲ, ಅಕ್ಷಕುಮಾರ, ಅತಿಕಾಯ, ಇಂದ್ರಜಿತ್ತು ಇವರೆಲ್ಲ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಪ್ರೀತಿಪಾತ್ರರಾದಂಥವರು. ಚಿಕ್ಕ ವಯಸ್ಸಿನವನು ಅತಿಕಾಯ, ಬ್ರಹ್ಮವರ ಅವನಿಗೆ ಉಂಟು ಅಂತ. ಯಾವ ರೀತಿಯಾದ ವರ, ಯಾವ ರೀತಿ ಪಡ್ಕೊಂಡ ಆ ವಿವರಗಳು ರಾಮಾಯಣದಲ್ಲಿ ಬರೋಲ್ಲ. ಅವನು ಹೊರಡ್ತಾನೆ. ಇಲ್ಲಿ ನೋಡಿ ಎಲ್ಲರೂ ಚಕಾರ ಎತ್ತದೇ ರಾವಣ ಮಾಡಿರೋದು ಸರಿ ಎನ್ನುವಂತೆ ಹೋಗ್ತಾರೆ. ರಾವಣನ ಪಕ್ಷಕ್ಕೂ ಕಾಂಗ್ರೆಸ್ಗೂ ವ್ಯತ್ಯಾಸವೇ ಇಲ್ಲವೇನು? ಯಾರೊಬ್ಬರು ಹೈಕಮಾಂಡ್ ವಿರುದ್ಧ ಚಕಾರ ಎತ್ತೊಲ್ಲ, ತುಕಾರ ಎತ್ತೊಲ್ಲ, ಹಕಾರ ಎತ್ತೊಲ್ಲ ಅಂತಂದರೆ ಏನರ್ಥ? ಒಬೇ ದಿ ಮಾಸ್ಟರ್ ಆರ್ ಮಿಸ್ಟ್ರೆಸ್, ಯಾವುದು ಬೇಕಾದರೂ ಆಗಲಿ, ಹಾಗೆ ಇದ್ದು ಬಿಡ್ತಾರೆ. ಇದು ಎಂಥ ವಿಲಕ್ಷಣ ಐಕಮತ್ಯ! ಇದು ತುಂಬ ದೊಡ್ಡದು ಅಂತ ನನಗನ್ಸುತ್ತೆ. ದುಷ್ಟ ಪಕ್ಷವೇ ಆಗಿರಬಹುದು, ಏನೇ ಆಗಿರಬಹುದು,
ಒಂದು ಒಗ್ಗಟ್ಟಿದೆಯಲ್ಲ, ಒಂದು ಅಂಧವಾದಂಥ ಶ್ರದ್ಧೆ ಉಂಟಲ್ಲ. ಈಗ ಮುಸಲ್ಮಾನರಲ್ಲಿ ಸೂಸೈಡಿಂಗ್ ಸ್ಕ್ವಾಡ್ ಅಂತೆಲ್ಲ ಬಂದು ಯಾವ್ಯಾವ ರೀತಿಯಲ್ಲೆಲ್ಲ ಲೋಕದಲ್ಲಿ ಉಪಪ್ಲವ ಮಾಡಿದ್ದಾರೆ, ಎಷ್ಟು ಉಪದ್ರವವನ್ನು ಕಲ್ಪಿಸಿದ್ದಾರೆ ಅಂತ ನಮಗೆ ಗೊತ್ತಿದೆ. ಜಗತ್ತಿನಲ್ಲೆಲ್ಲ ಟೆರರಿಸಮ್ ಹೇಗೆ ಬೆಳೆದಿದೆ ಅಂತ. ನಮಗೆ ಎಷ್ಟು ಸನಾತನ ಧರ್ಮದ ಬಗ್ಗೆ ಭಕ್ತಿ ಇದ್ರೂ ಕೂಡ ಮೈಗೆ ಬಾಂಬ್ ಕಟ್ಕೊಂಡು ಯಾರ ಮೇಲಾದರೂ ಎಗರ್ತೀವಾ? ಇಲ್ಲ. ಅಂದರೆ ವಿವೇಕವೇ ಒಂದು ಬಗೆಯ ಅಂಜಿಕೆಯನ್ನು ತಂದು ಬಿಡುತ್ತಾ, ನಿರ್ವಿವೇಕದ ನಿರ್ವಿಶಂಕೆ ನಿರ್ಲಜ್ಜೆ ನಿರ್ಭೀತಿಯನ್ನು ತಂದು ಆ ಒಂದು ಅಂತರಂಗದ ಬಲವನ್ನು ತಂದು ಕೊಡುತ್ತಾ ಗೊತ್ತಾಗೋಲ್ಲ. ಹೀಗಾಗಿ ಅದು ಒಂದು ಶಕ್ತಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿಭೂತಿ ಅಂತ ಹೇಳುವಾಗ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಹೇಳ್ತಾನೆ. ಇಲ್ಲದೇ ಇದ್ರೆ ಜೂಜಿನ ಬಗ್ಗೆ ಯಾಕೆ ಹೇಳಬೇಕಾಗಿತ್ತು? ನೀರಿನಲ್ಲಿ ಮೊಸಳೆ ನಾನಾಗಿದ್ದೀನಿ, ನಮಗೇನು ಮೊಸಳೆ ತುಂಬ ಇಷ್ಟವಾಗುವಂಥ ಪ್ರಾಣಿಯೇ, ಅದನ್ನೇನು ಆನಂದ ಪಡೋಕ್ಕಾಗತ್ಯಾ? ಆಗುವಂಥದ್ದಲ್ಲವಾದರೂ ಅದರ ಬಲ ಅದಕ್ಕೆ ಉಂಟಲ್ಲ. ಹೀಗೆ ಜಷಾಣ ಮಕರಶ್ಚಾಸ್ಮಿ ಅನ್ನುವ ಮಾತನ್ನು ಗೀತೆಯಲ್ಲಿ ಹೇಳ್ತಾನೆ. ದ್ಯೂತಶ್ಚಲಯಿತಾಮಹಂ ಅಂತ ಹೀಗೆಲ್ಲ ಹೇಳ್ತಾನೆ. ವಿಭೂತಿಯಾಗಿ ಆ ಮಟ್ಟಕ್ಕೆ ಅದಕ್ಕೆ ಗೌರವ ಸಲ್ಲಿಸಬೇಕು, ಹಾಗೆಂತ ಅದನ್ನು ಹಿಂಬಾಲಿಸಬೇಕು ಅಂತಲ್ಲ, ಈ ಟೆರರಿಸಮನ್ನು ಅನುಮೋದಿಸಬೇಕು ಅಂತಲ್ಲ. ಆದರೆ ಅವರ ಮನೋಬಲ ಇದೆಯಲ್ಲ, ಗುಡ್ ಆರ್ ಬ್ಯಾಡ್ ಆರ್ ಅಗ್ಲಿ ಆರ್ ವಾಟ್ ಎವರ್ಸು, ಯಾವ ರೀತಿಯಲ್ಲಿ ಹಾಗೆ ಇವರುಗಳೆಲ್ಲರೂ ಹೋಗ್ತಾರೆ. ಅತಿಕಾಯ ಅವನು ವಿಶೇಷವಾದ ಆಯುಧಗಳನ್ನೆಲ್ಲ ಇಟ್ಟುಕೊಂಡು ಬರ್ತಾನೆ. ಅವನು ಪರಾಕ್ರಮಿ. ಅವನು ಕೊರಳಲ್ಲಿ ದೇದೀಪ್ಯಮಾನವಾದ ಅರುಣಾರುಣ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಕುಂಡಲಾಭ್ಯಾಂತು ಯತ್ಸೈತದ್ ಭಾತಿ ವಕ್ತ್ರಂ ಶುಭೇಕ್ಷಣಂ ಪುನರ್ವಸ್ವಂತರ್ಗತಂ ಪೂರ್ಣಬಿಂಬಮಿ ವೈಂದವಂ ಅಂತ ಹಿಂದಿನ ಒಂದು ಹೋಲಿಕೆಯೇ ಬರುತ್ತದೆ. ಪುನರ್ವಸು ನಕ್ಷತ್ರ ಪುಂಜದ ಮಧ್ಯೆ ಇರುವ ಚಂದ್ರಬಿಂಬದಂತೆ ಇವನು ತೋರ್ತಾ ಇದ್ದಾನೆ. ಯಾರಿವನು ಅಂತ ಶ್ರೀರಾಮ ವಿಭೀಷಣನನ್ನು ಕೇಳ್ತಾನೆ. ವಿಭೀಷಣ ಅವನಿಗೆ ಆ ಪಕ್ಷದ ಎಲ್ಲ ವಿವರಗಳನ್ನು ಕೊಡಬೇಕಾದ ಏಕಮೇವ ಅದ್ವಿತೀಯ ಸ್ರೋತಸ್ಸಲ್ವಾ. ಹಾಗಾಗಿ ಆಗ ಹೇಳ್ತಾನೆ, ನೋಡಪ್ಪ, ಇವನು ತನಯಂ ಧಾನ್ಯ ಮಾಲಿನ್ಯಾ ಅತಿಕಾಯ ಮಿಂ ವಿದುಹು ಯಸ್ಯ ಬಾಹು ಸಮಾಶ್ರಿತ್ಯ ಲಂಕಾ ವಸತಿ ನಿರ್ಭಯ. ಇವನ ತೋಳಿನ ರಕ್ಷಣೆಯಲ್ಲಿ ಲಂಕೆ ನೆಮ್ಮದಿಯಾಗಿರುತ್ತದೆ. ಇಂಥವನು ಬಂದಿದ್ದಾನೆ ಅಂತ. ಆಮೇಲೆ ಅವನು ನೇರವಾಗಿ ರಾಮನ ಎದುರಿಗೆ ಹೋಗಿ, ರಥೆ ಸ್ಥಿತೋಹಂ ಶರಚಾಪಪಾಣಿ ನ ಪ್ರಾಕೃತಂ ಕಂಚನ ಯೋಧಯಾಮಿ ಯಶ್ಚಾಸ್ತಿ ಕಶ್ಚಿತ್ ವ್ಯವಸಾಯಯುಕ್ತೋ ದದಾತು ಬೇ ಕ್ಷಿಪ್ರ ಮಿಹಾದ್ಯ ಯುದ್ಧಂ. ನಾನು ಅವರಿವರ ಜೊತೆಗೆ ಟಾಮ್ ಡಿಕ್ ಅಂಡ್ ಹ್ಯಾರಿ ವೆಂಕಾಶಿ ನಾಣಿ ಅಂಥವ್ರ ಜೊತೆ ನಾನು ಯುದ್ಧ ಮಾಡೋಲ್ಲ. ನಾನು ಮಾಡೋಕ್ಕೆ ಬಂದಿರೋದು ಯುದ್ಧ ನಿನ್ನ ಜೊತೆ ಮಾತ್ರ. ನಾನು ಶರಚಾಪಗಳನ್ನು ಹಿಡಿದು ರಥದಲ್ಲಿ ಕೂತಿದ್ದೀನಿ. ಸಾಮಾನ್ಯ ಯೋಧರ ಜೊತೆಗೆ ನಾನು ಹೇಗೆ ಯುದ್ಧ ಮಾಡಲಿ? ನೀನು ಬಾ, ಯಾರಾದರೂ ಶೂರರು ನೀನಲ್ಲದೆ ನಾನು ಅಂತ ಬಂದರೆ ಅವ್ರ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಅವನಿಗೆ ಎದುರಾಗ್ತಾನೆ. ಬಾಲಸ್ತ್ವಮಸಿ ಸೌಮಿತ್ರೇ ವಿಕ್ರಮೇಶು ಅವಿಚಕ್ಷಣ. ಎಳೆ ಹುಡುಗ ನೀನು, ಪರಾಕ್ರಮ ಅಂದರೆ ಏನು ಗೊತ್ತಿಲ್ಲ. ಗಚ್ಚ ಕಿಂ ಕಾಲಸದೃಶಂ ಮಾಂ ಯೋಧಯಿತು ಮಿಚ್ಛಸಿ. ನಾನು ಕಾಲ ಸನ್ನಿಕಾಶನಾಗಿದ್ದೇನೆ, ನೀನು ನನ್ನ ಜೊತೆ ಯಾತಕ್ಕೆ ಯುದ್ಧ ಮಾಡ್ತೀಯಾ? ಹೋಗಿ ಬದುಕುಕೋ ಅಂತ ಹೇಳ್ತಾನೆ. ವೀರಯೋಧರು ಪರಸ್ಪರ ಮೂದಲೆ ಮಾಡುವುದು ಹಾಗೆ ತಾನೆ. ಕುಮಾರವ್ಯಾಸ ಭಾರತದಲ್ಲಿ ದುರ್ಯೋಧನ ಅಭಿಮನ್ಯು ಹೇಳ್ತಾನೆ, ಅಯ್ಯೋ ಮಗು ನೀನು ಬರಬೇಡಪ್ಪ, ಮಗುವು ನೀ ಕೆಡಬೇಡ ಹೋಗೆನಲು ಅಗಣಿತಾತ್ರವ ಸುರಿಯುತ್ತೈತರೆ ನಗುತ ನುಡಿದನು ಅಭಿಮನ್ಯು. ಮಗುವು ತಾನೇ ತನ್ನ ಬಾಣಕ್ಕೆ ಮಗುವುತನ ಬೇರಿಲ್ಲ ನೋಡೆಂದು ಅಗಲದಲ್ಲಿ ಕೂರಂಬ ಸುರಿದನು ಪಾರ್ಥನಂದನನು. ನಾನು ಮಗು ಇರ್ಬೋದು, ನನ್ನ ಬಾಣಕ್ಕೆ ಮಗುತನ ಇಲ್ಲ. ಶೈಶವ ದೇಹಕ್ಕೆ ಮಾತ್ರ, ಆದರೆ ನನ್ನ ಆಯುಧಗಳಿಗೆ ಇಲ್ಲ ಅಂತ. ಆ ಸರಿಸವ ಗ್ರಾಮ ಅಭಿಜನನಾದಂತಹ ಶಂಕರ ಮಿಶ್ರ ಇದ್ದನಲ್ಲ, ಭವನಾಥ ಮಿಶ್ರನ ಮಗ, ಚಿಕ್ಕ ಹುಡುಗ, 5 ವರ್ಷವೂ ತುಂಬಿರಲಿಲ್ಲ. ಆ ಊರಿನ ಮಹಾರಾಜ ಆ ಕಡೆ ಬರ್ತಾ, ಏನಪ್ಪ ಹುಡುಗ, ನೀನು ನಮ್ಮ ಭವನಾಥ ಮಿಶ್ರನ ಮಗ ಅಲ್ವೇ? ಎಲ್ಲಿ ಯಾವ್ದಾದ್ರು ಒಂದು ಸ್ತೋತ್ರ ಇದ್ದರೆ ಹೇಳು, ಒಂದು ಶ್ಲೋಕ ಇದ್ದರೆ ಹೇಳು ನೋಡೋಣ. ಬಾಯಿ ಪಾಠ ಮಾಡಿದರೆ ತೊದಲು ಮಾತಲ್ಲಿ ಮಗು ಹೇಳ್ತಾನೆ, ಚೆನ್ನಾಗಿರ್ಬೋದು ಅಂತ ಅಂದುಕೊಂಡ್ರೆ. ಬಾಲೋಹಂ ಜಗದಾನಂದ ನಮೇ ಬಾಲಾ ಸರಸ್ವತಿ ಅಪೂರ್ಣೆ ಪಂಚಮೇ ವರ್ಷೆ ವರ್ಣಯಾಮಿ ಜಗತ್ರಯಂ ಅಂತಾನೆ. ಮಹಾರಾಜ, ನಾನು ಬಾಲಕ, ಆದರೆ ನನ್ನ ಸರಸ್ವತಿಗೆ ಬಾಲತ್ವ ಇಲ್ಲ, ಅವಳು ಪ್ರೌಢೆಯಾಗಿದ್ದಾಳೆ, ಇನ್ನೂ 5 ವರ್ಷ ತುಂಬಿಲ್ಲ, ಆದರೆ 3 ಲೋಕವನ್ನು ವರ್ಣಿಸ್ತೀನಿ, ಹೇಳು ಯಾವ ವಸ್ತುವಿನ ಮೇಲೆ ಪದ್ಯ ಹೇಳಬೇಕು ಅಂತ. ಯಾವುದೋ ಬಾಯ್ಪಾಠ ಮಾಡಿರ್ತಾನೆ, ಅಚ್ಯುತಂ ಕೇಶವಂ ಸತ್ಯಭಾ ಮಾಧವಂ ಅಂತ ಅಂದುಕೊಂಡ್ರೆ, ಇವನು ನೋಡಿದ್ರೆ ಯಾವ ವಸ್ತುವಿನ ಮೇಲೆ ಆ ವಸ್ತುವಿನಲ್ಲಿ ಪದ್ಯ ಹೇಳ್ತೀನಿ ಅಂತಾನೆ. ಅದು 15ನೇ ಶತಮಾನದಲ್ಲಾದರೆ 18ನೇ ಶತಮಾನದ ಆಸುಪಾಸಿನಲ್ಲಿದ್ದ ಕುಟ್ಟಿ ಕವಿ ವಂಚೇಶ್ವರ, ತಂಜಾವೂರಿನವನು. ಅಲ್ಲಿಯ ಮಹಾರಾಜ ಶಹಾಜಿ ಮಧುರೆಗೆ ಹೋಗಿದ್ದಾಗ ಮಧುರೆ ಮೀನಾಕ್ಷಿಯನ್ನು ಕಂಡು ಅವನೊಂದು ಪದ್ಯ ಹೇಳ್ತಾನೆ. ಆಗ ಇವನು ಚಿಕ್ಕ ಹುಡುಗ, ಇವನು ಮಹಾರಾಜನ ಮೇಲೆ ಇನ್ನೊಂದು ಪದ್ಯ ಹೇಳ್ತಾನೆ. ನೀನು ಒಳ್ಳೆ ಪದ್ಯ ಹೇಳಿದ್ದೀಯಾ ಶಹಬಾಸ್ ಅಂತ. ಆ ಪದ್ಯ ಎಂಥದ್ದು, ಅದು ಬಹಳ ಸೊಗಸಾದ ಶಬ್ದಾಲಂಕಾರದಿಂದ ಕೂಡಿರ್ತಕ್ಕಂಥ ಪದ್ಯ.
ಹೃದಿತರಸ ವಿದಿತರಸ ತದಿತರ ಸಾಹಿತ್ಯ ವಾಂಗ್ ನಮೇ ಲಗತಿ ಕವಿಲೋಕೆ ನವಿಲೋಕೆ ಭುವಿ ಲೋಕೇಶಸ್ಯ ಶಾಹಜೇ ರೂಪಮಾಂ. ಹೃದಿತರಸ ವಿದಿತರಸ ತದಿತರ ಸಾಹಿತ್ಯ ವಾಂಗ್ ನಮೇ ಲಗತಿ ಕವಿಲೋಕೆ ನವಿಲೋಕೆ ಭುವಿ ಲೋಕೇಶಸ್ಯ ಶಾಹಜೇ ರೂಪಮಾಂ ಅನ್ನೋ ಹೃದಿತರಸ ವಿದಿತರಸ ತದಿತರ ಸಾಹಿತ್ಯ. ಆ ಯಮಕಗಳು ಕವಿಲೋಕೆ ನವಿಲೋಕೆ ಭುವಿಲೋಕೇಶಸ್ಯ, ಆ ವಿಲೋಕೆ ವಿಲೋಕೆ ಆ ರೀತಿಯಾಗಿ ಹೀಗೆಲ್ಲ ಶಬ್ದಾಲಂಕಾರ ಇರುವಂಥ ಪದ್ಯವನ್ನು ಹೇಳ್ತಾನೆ. ಇವ ಯಾರಡ ಕುಟ್ಟಿ ಕವಿ ಅಂತಂದ್ರಂತೆ, ಚಿಕ್ಕ ಹುಡುಗ ಕವಿಯಾಗಿದ್ದಾನಲ್ಲ ಅಂತ ಅದೇ ಹೆಸರು ಅವನಿಗೆ ಬಂತು ಅಂತ. ಈ ರೀತಿಯಲ್ಲಿ ನಮ್ಮ ಕಾವ್ಯಗಳಲ್ಲಿ ಇತಿಹಾಸದಲ್ಲಿ ಬೇಕಾದಂತೆ ಈ ಬಗೆಯ ವೈದುಷ್ಯಗಳನ್ನು ತೋರಿಸಿದವರಿದ್ದಾರೆ. ಹಾಗೆ ಗೇಲಿ ಮಾಡುವಂತೆ ಇವನು ಹೇಳ್ತಾನೆ. ಇವನಿಗೆ ರೇಗ್ ಹೋಗ್ಬಿಡುತ್ತೆ ಲಕ್ಷ್ಮಣನಿಗೆ. ಅವನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾನೆ. ಶ್ರುತ್ವಾತಿ ಕಾಯಸ್ಯ ವಚಸ್ಸರೋಷಂ ಸಗರ್ವಿತಂ ಸಂಯತಿ ರಾಜಪುತ್ರ ಸಂಚುಕೋಪಾತಿ ಬಲೋ ಮನಸ್ವಿ ಉವಾಚ ವಾಕ್ಯಂಚ ತಥೋ ಮಹಾರ್ಥಂ ನ ವಾಕ್ಯ ಮಾತ್ರೇಣ ಭವಾನ್ ಪ್ರಧಾನೋ ನ ಕಥನಾತ್ ಸತ್ಪುರುಷ ಭವಂತಿ. ಬರೀ ಬಾಯಿ ಮಾತಿನ ಬೊಗಳೆಯಿಂದ ನೀನು ದೊಡ್ಡವನೂ ಆಗೋದಿಲ್ಲ. ಸಜ್ಜನರು ತಮ್ಮನ್ನು ತಾವು ಹೊಗಳಿಕೊಳ್ಳೋದು ಇಲ್ಲ. ಆತ್ಮಸ್ತುತಿ ಆತ್ಮನಿಂದೆ, ಅದು ಆತ್ಮಹತ್ಯಾ ಸದೃಶವಾದ ಮಹಾಪಾತಕವೇ ಹೌದು. ಮಯಸ್ಥಿತೇ ಧನ್ವಿನಿ ಬಾಣಪಾಣು ನಿದರ್ಶಯ ಸ್ವಾತ್ಮಬಲಂ ದುರಾತ್ಮನ್. ನಾನು ಬಾಣಪಾಣಿಯಾಗಿ ನಿಂತಿರುವಾಗ ನನಗೆ ಉತ್ತರ ಬಾಣದಲ್ಲಿ ಕೊಡು, ಅದಾಗ ನೋಡೋಣ ಅಂತ ಹೇಳ್ತಾನೆ. ಶರೈರ್ವಾ ಯದಿವಾಪ್ಯಸ್ತ್ರೈ ದರ್ಶಯಸ್ವ ಪರಾಕ್ರಮಂ. ಬಾಣದಿಂದಲೋ ಅಂದರೆ ಅಸ್ತ್ರದಿಂದಲೋ ಶಸ್ತ್ರದಿಂದಲೋ, ಮಂತ್ರಾಸ್ತ್ರ ಅಥವಾ ಮಂತ್ರಹೀನವಾದಂಥ ಶಸ್ತ್ರ, ಇವ್ಯಾವುದರಿಂದ ಬೇಕಾದರೂ ನೀನು ನನಗೆ ಉತ್ತರ ಕೊಡು ನೋಡೋಣ ಅಂತಾನೆ. ಅದು ಏನೂ ಆಗೋಲ್ಲ. ಅತಿಕಾಯನ ದಿವ್ಯಾಸ್ತ್ರಗಳನ್ನು ಇವನು ಭಂಜಿಸುತ್ತಾನೆ. ಚಿಂತೆಯಾಮಾಸ ಚಾಶ್ವಸ್ಯ ವಿಮರ್ಶ್ಯ ಚ ಮಹಾಬಲ ಸಾಧು ಬಾಣ ನಿಪಾತೇನ ಶ್ಲಾಘನೀಯೋಸಿ ಮೇ ರಿಪು ಅಂತ ಹೇಳಿ ಲಕ್ಷ್ಮಣನ ಬಾಣಪ್ರಯೋಗ ನೋಡಿ ಅದರಿಂದ ತತ್ತರಿಸಿದ್ರು. ಬಲ ಸಾಧು, ನೀನು ಎಷ್ಟು ಚೆನ್ನಾಗಿ ಬಾಣಪ್ರಯೋಗ ಮಾಡಿದ್ದೀಯಾ ಅಂತ ಹೇಳ್ತಾನೆ. ವೀರಯೋಧರು ಪರಸ್ಪರ ಮೆಚ್ಚುಗೆಯನ್ನು ಕೂಡ ಸಲ್ಲಿಸುವುದುಂಟು. ಅದು ಒಂದು ಸಂಸ್ಕಾರ, ಅದು ಒಂದು ಯುದ್ಧದ ನಯ. ಅಂದರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಯುದ್ಧಕ್ಕೆ ಒಂದು ನೀತಿ ಸಂಹಿತೆ ಇತ್ತಲ್ಲ, ಅದನ್ನು ಕುರಿತು ನೆನ್ನೆಯೇ ಹೇಳಿದೆ. ಆ ನಯವನ್ನು ನಾವಿಲ್ಲಿ ಕಾಣ್ತೀವಿ. ಅದು ತುಂಬ ದೊಡ್ಡದಾದ ಮೌಲ್ಯ ಅಂತ ಅನಿಸುತ್ತದೆ. ಆಟದಲ್ಲಿ ಹಾಗೆ ಉಂಟು. ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಂತಾರಲ್ಲ, ಸ್ಪೋರ್ಟ್ಸ್ ವುಮೆನ್ ಸ್ಪಿರಿಟ್ಟೂ ಹೌದು, ಸ್ಪೋರ್ಟ್ಸ್ ಪರ್ಸನ್ ಸ್ಪಿರಿಟ್ ಅಂತ ಬೇಕಾದರೂ ಹೇಳೋಣ. ಅಂದರೆ ಕ್ರೀಡಾಪಟುಗಳ ಒಂದು ಮೌಲ್ಯ, ಒಂದು ಸಂಸ್ಕಾರ ಇರುತ್ತದೆ. ಎದುರಾಳಿ ಏನನ್ನು ಮಾಡಿದ್ರೂ ಅಲ್ಲಿ ಚೆನ್ನಾಗಿರೋದಿದ್ದರೆ ಬಲ ಅಂತ, ಉತ್ತಮ ಅಂತ ಕೊಂಡಾಡಬೇಕು, ಮೆಚ್ಚಬೇಕು. ಅದಕ್ಕೆ ಶತ್ರುಣಾಂಬಿ ಗುಣವಾಚ್ಯ ದೋಷಾವಾಚ್ಯ ಗುರೋರಪಿ ಅಂತಿದೆ. ಶತ್ರುಗಳದಾದರೂ ಗುಣವನ್ನು ಹೇಳಬೇಕು, ತಂದೆ ಗುರುಗಳದಾಗಿದ್ದರೂ ದೋಷವನ್ನು ಹೇಳಬೇಕು. ಗುಣ ಪೂಜಾಸ್ಥಾನಂ ಅಲ್ಲವಾ. ಆಮೇಲೆ ಅತಿಕಾಯನನ್ನು ಸಂಹಾರ ಮಾಡಿದ್ದಾಗುತ್ತದೆ. ಅತಿಕಾಯನ ಸಂಹಾರದಿಂದ ಲಕ್ಷ್ಮಣನಿಗೆ ಇಲ್ಲಿಲ್ಲದ ಗೌರವ ಬರುತ್ತದೆ. ಅತಿಬಲ ಮತಿಕಾಯಂ ಅಭ್ರಕಲ್ಪಂ ಯುಧಿ ವಿನಿಪಾತ್ಯ ಸ ಲಕ್ಷ್ಮಣ ಪ್ರಹೃಷ್ಟ ತ್ವರಿತ ಮತತದಾಸ ರಾಮಪಾರ್ಶ್ವಂ ಕಪಿ ನಿವಹೈಶ್ಚ ಸುಪೂಜಿತೋ ಜಗಾಮ. ಕಪಿ ವೃಂದವು ಜೈಕಾರ ಮಾಡ್ತಾ ಇರುವಾಗ ರಾಮನ ಬಳಿಗೆ ಸಂತೋಷವಾಗಿ ಲಕ್ಷ್ಮಣ ಹೋಗ್ತಾನೆ. ಇತ್ತ ಕಪಿವೀರರ ವಿಜಯ ಘೋಷ ಮೇಲೆದ್ದಂತೆ ರಾಕ್ಷಸ ವೀರರ ಸಂಕಟದ ಆರ್ತಾಲಾಪಗಳು ಅವು ಮೇಲಕ್ಕೆ ಬರುತ್ತವೆ. ಅವರ ಮುಖಗಳು ಜೋಲು ಹೋಗುತ್ತವೆ, ಅವರ ಆಯುಧಗಳು ನಿಸ್ತೇಜವಾಗುತ್ತವೆ. ಅತಿಕಾಯವನ್ನು ಶವವನ್ನು ತೆಗೆದುಕೊಂಡು ರಾವಣನ ಹತ್ತಿರಕ್ಕೆ ಹೋಗ್ತಾರೆ. ಆಗ ಬಹಳ ಸಂಕಟ ಪಟ್ಟುಕೊಳ್ತಾನೆ ರಾವಣ. ಅಯ್ಯೋ, ಏನಿದು ನಿಹತಾಸ್ತೆ ಮಹಾವೀರ ವೀರ್ಯ ರಾಮೇಣ ಅಕ್ಲಿಷ್ಟ ಕರ್ಮಣ. ಈ ಫ್ರೇಜ್ ರಾಮ ಅಕ್ಲಿಷ್ಟಕಾರಿ, ಅಕ್ಲಿಷ್ಟಕರ್ಮ, ಈ ರೀತಿಯಾದ ಮಾತುಗಳು ರಾಮಾಯಣದಲ್ಲಿ ಆಗಿಂದಾಗಿ ಬರ್ತಾ ಇರ್ತವೆ. ಅಕ್ಲಿಷ್ಟಕರ್ಮ ಅಂದರೆ ಕೆಲಸ ಮಾಡಿಯೂ ಅದರ ಶ್ರಮವನ್ನು ಕಾಠಿನ್ಯವನ್ನು ತೋರಿಸಿಕೊಳ್ಳದೆ ಇರತಕ್ಕಂಥವನು ಅಂತ ಅರ್ಥ. ಇದು ತುಂಬ ದೊಡ್ಡ ಗುಣ. ಕೆಲವರು ಸಾಸಿವೆಷ್ಟು ಮಾಡಿ ಬೆಟ್ಟದಷ್ಟು ಹೇಳಿಕೊಳ್ತಾರೆ. ಅದನ್ನು ಕುರಿತು ತಮಿಳಿನ ಸಂಗಮ್ ಸಾಹಿತ್ಯದ ಒಂದು ಸೊಲ್ಲು ಬಹಳ ಚೆನ್ನಾಗಿ ಹೇಳುತ್ತದೆ. ತಾತ್ಪರ್ಯ ನನಗೆ ನೆನಪಿನಲ್ಲಿದೆ. ಕೆಲವರು ಹಲಸಿನ ಗಿಡದ ಹೂವಿನ ಹಾಗೆ ಹೂವೇ ತೋರಿಕೊಳ್ಳದೆ ಹಣ್ಣೇ ಬಿಡುತ್ತದೆ. ಇನ್ನು ಕೆಲವರು ಮಾವಿನ ಹಣ್ಣಿನ ಹೂಗಳ ಹಾಗೆ ಹೂಗಳು ತೋರಿಕೊಂಡು ಆಮೇಲೆ ಹಣ್ಣುಗಳು. ಇನ್ನು ಕೆಲವರು ಬೇರೆ ಕದಂಬ ಇತ್ಯಾದಿ ಪುಷ್ಪಗಳ ಹಾಗೆ ಹೂಗಳಿರುತ್ತವೆ, ಹಣ್ಣೇ ಇರೋದಿಲ್ಲ. ವಸ್ತುತಃ ಹಲಸಿನ ಹೂವು ಆಗುತ್ತದೆ, ಆದರೆ ಅದು ಹೂವು ಕೂಡ ಹಣ್ಣಿನ ಆಕಾರದಲ್ಲೇ ಇರುವುದರಿಂದ ಗೊತ್ತಾಗೋಲ್ಲ ಅಂತ. ಇಟ್ ಇಸ್ ಎ ಬಯೋಲಾಜಿಕಲ್ ರಿಯಾಲಿಟಿ, ಬೊಟಾನಿಕಲ್ ರಿಯಾಲಿಟಿ. ಆದರೆ ಅವರಿಗೆ ಅದು ಗೊತ್ತಿರಲಿಲ್ಲ. ಸೂಕ್ಷ್ಮ ಹಣ್ಣಂತೆಯೇ ತೋರುತ್ತದಲ್ಲ, ಹಣ್ಣೇ ಬಿಟ್ಟಿದೆ ಅಂತ ಅಂದುಕೋತಾ ಇದ್ರು.
ಒಟ್ಟಿನಲ್ಲಿ ಕೆಲವರು ಹೇಳದೆ ಮಾಡ್ತಕ್ಕಂಥವ್ರು, ಕೆಲವರು ಹೇಳಿ ಮಾಡ್ತಕ್ಕಂಥವ್ರು, ಕೆಲವರು ಹೇಳಿ ಮಾಡದೇ ಇರ್ತಕ್ಕಂಥವ್ರು. ಅದೊಮ್ಮೆ ಒಂದು ಅವಧಾನದ ಸಮಸ್ಯೆ, ಮಾಡದೆ ಮಾಡುವುದೇ ಧೀರ ಸಜ್ಜನರ ಗುಣಂ ಅಂತ ಕೊಟ್ಟಿದ್ದಾಗ ತಡ ಮಾಡದೆ ಮಾಡುವುದೇ ಧೀರ ಸಜ್ಜನರ ಗುಣಂ ಅಂತ ಪರಿಹಾರವನ್ನು ಕೊಟ್ಟಿದ್ರು ನಮ್ಮ ಸದಾನಂದ ಶಾಸ್ತ್ರಿಗಳು. ಮಾಡದೆ ಮಾಡುವುದು ಅಂತಂದರೆ ತಡ ಮಾಡದೆ ಮಾಡ್ತಕ್ಕಂಥದ್ದು, ಆಡಿ ಮಾಡದೆ ಇರ್ತಕ್ಕಂಥದ್ದಲ್ಲ. ಆ ಬಗೆಯಲ್ಲಿ ರಾಮನ ಪರಾಕ್ರಮವನ್ನು ರಾವಣ ಹೊಗಳ್ತಾ ಇದ್ದಾನೆ. ಇಲ್ಲಿವರೆಗೂ ಅವನಿಗೆ ಒಳ್ಳೆ ಮಾತು ರಾಮನ ಬಗ್ಗೆ ಬರ್ತಾ ಇರಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಶತ್ರುವಿನ ಆಳ ಕಂಡಾಗ ಗೊತ್ತಾಗ್ತಾ ಇದೆ. ಆದರೆ ಇವನು ಎಷ್ಟು ದೂರ ಹೋಗಿದ್ದಾನೆ ಅಂದರೆ ಹಿಂದೆ ಬರೋಕ್ಕೆ ಇಷ್ಟವಾಗ್ತಾ ಇಲ್ಲ. ಇದು ತುಂಬ ದೊಡ್ಡ ಕಷ್ಟ. ಮುಂದೆ ಹೋಗ್ತಾರೆ, ಅದನ್ನು ತಪ್ಪು ಅಂತ ಒಪ್ಪಿಕೊಂಡು ಹಿಂದೆ ಬರುವುದು ದೊಡ್ಡತನ ಅಲ್ಲವೇ? ಒಂದು ಅಭಿಮಾನ ಕಾಡುತ್ತದೆ, ಮತ್ತೊಮ್ಮೆ ದೌರ್ಬಲ್ಯ. ಅಭಿಮಾನವೂ ಒಂದು ದೌರ್ಬಲ್ಯ. ಇನ್ನು ಕೆಲವು ಅದು ಒಂದು ಲಂಪಟತೆಯ ಮಟ್ಟಿಗೆ, ಒಂದು ಚಟದ ಮಟ್ಟಿಗೆ ಬಂದಿರುತ್ತದೆ. ಆಗೋಲ್ಲ. ತುಂಬ ಪ್ರಯತ್ನ ಬೇಕು, ದೈವಾನುಗ್ರಹ ಬೇಕು ಕೂಡ. ಆಮೇಲೆ ಏನು ಮಾಡುವುದು? ಶಾಸಯೇತ್ ಸಬಲಂ ವೀರಂ ಸಸುಗ್ರೀವಂ ವಿಭೀಷಣಂ ಅಹೋನು ಬಲವಾನ್ ರಾಮೋ ಮಹದಸ್ತ್ರ ಬಲಂಚವೇ. ಈ ಸುಗ್ರೀವ, ರಾಮ, ಲಕ್ಷ್ಮಣ ಇವರನ್ನ ಮೆಟ್ಟತಕ್ಕಂಥ ಯಾವ ಬಲಿಷ್ಠನನ್ನು ನಾನು ಕಾಣ್ತಾ ಇಲ್ವಲ್ಲ. ಈ ಕಪಿಸೇನಿಯನ್ನು ನಿರ್ಮೂಲನ ಮಾಡಬಲ್ಲ, ಒರೆಸಿ ಹಾಕಿ ಬಿಡಬಲ್ಲ ಪರಾಕ್ರಮಿಗಳು ನಮ್ಮಲ್ಲಿ ಇಲ್ಲವಲ್ಲ. ಅಯ್ಯೋ, ರಾಮನ ಶಸ್ತ್ರಾಸ್ತ್ರ ಸಂಪತ್ತಿಯೇ, ಅವನ ಬಾಹುವಿದ್ಯೆ, ಬಾಹುವಿದ್ಯಾ ಪರಾಕ್ರಮ ಎಷ್ಟು ದೊಡ್ಡದು. ಯಸ್ಯ ವಿಕ್ರಮ ಮಾಸಾಧ್ಯ ರಕ್ಷಸಾ ನಿಧನಂಗತಃ ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ. ನೋಡಿದ್ರೆ ನಿಜವಾಗಲೂ ನಾರಾಯಣನೇ ಹೌದು ಅಂತ ಅಂದ್ಕೋತಾ ಇದ್ದೀನಿ ನಾನು. ಏನು ಮಾಡೋದು? ತದ್ಭಯಾಧಿ ಪುರಿ ಲಂಕಾ ಪೀತದ್ವಾರ ತೋರಣ. ಅವನ ಭಯದಿಂದ ಇವತ್ತು ಲಂಕೆಯ ಕೋಟೆ ಬಾಗಿಲಿಗೆ ಬೀಗ ಹಾಕಬೇಕಾಗಿ ಬಂದಿದೆಯಲ್ಲ ಅಂತ. ಅಲ್ಲಿವರೆಗೂ ಯಾರು ಏನು ಮಾಡೋಲ್ಲ ಅಂತ ಹೆಬ್ಬಾಗಿಲು ತೆರೆದುಕೊಂಡಿದ್ದದ್ದು, ಒಮ್ಮೆ ಭಯ ಬಂದಾಗ ಯಾವ ರೀತಿ ಕಂಗೆಟ್ಟಿ ಬಿಡ್ತಾರೆ ನೋಡಿ. ಆ ಟ್ವಿನ್ ಟವರ್ಸ್ ಬೀಳೋವರೆಗೂ ಅಮೆರಿಕನ್ನರಿಗೆ ನಮ್ಮನ್ನು ಎದುರಿಸೋರು ಯಾರು ಅನ್ನುವ ಭಾವ ಇತ್ತು. ಅದು ಬಿದ್ದ ಮೇಲೆ ನನ್ನ ಗೆಳೆಯರು ಎಷ್ಟೋ ಜನ ಹೇಳಿದರು, ಎಷ್ಟೋ ತಿಂಗಳ ಕಾಲ ಅಲ್ಲಿ ವಿಮಾನದಲ್ಲಿ ಸಂಚಾರ ಮಾಡೋಕ್ಕೆ ಭಯಪಡ್ತಾ ಇದ್ರಂತೆ. ಅದೇ ನಮ್ಮಲ್ಲಿ ಅಯ್ಯೋ ಬಿಡು, ಸಾವು ಹಾಗಿದ್ರೂ ಬರುತ್ತೆ ಹೀಗಿದ್ರೂ ಬರುತ್ತೆ ಅಂತ ಮುಂಬೈನಲ್ಲಿ ಎಷ್ಟೆಷ್ಟು ಟ್ರೈನ್ ಆಕ್ಸಿಡೆಂಟ್ಗಳು, ಎಷ್ಟೆಷ್ಟು ಎಲೆಕ್ಟ್ರಿಕ್ ಟ್ರೈನ್ಗಳು, ಲೋಕಲ್ ಟ್ರೈನ್ಗಳು ಉರುಳಿ ಬಿದ್ದರು. ಮಾರನೇ ದಿವಸ ಅಷ್ಟೇ ರಶ್ ಇತ್ತು, ಯಾರೊಬ್ಬರೂ ಕೂಡ ಬೇಡ ಅನ್ನಲಿಲ್ಲ. ಹೋಗು ಪ್ರಾಣ ಆಯುಷ್ಯ ಅವನು ಬರೆದಿರೋದು. ಅದು ಕುಮಾರವ್ಯಾಸ ಭಾರತದಲ್ಲಿಯೇ ಬರುತ್ತದೆ, ಗದಾಪರ್ವದಲ್ಲಿ. ನಿನಗೆ ಸಂಹಾರದ ಯೋಗ ಬಂದಿದೆ, ನಾನು ಸಂಹಾರ ಮಾಡ್ತೀನಿ ನೋಡು ಅಂತ ಹೇಳಿಬಿಟ್ಟಿದ್ರು. ದುರ್ಯೋಧನ ಹೇಳ್ತಾನೆ, ದುರ್ಯೋಧನಿಗೆ ಭೀಮ ಹೇಳ್ತಾನೆ, ಅದೆಲ್ಲ ಆಗೋದಿಲ್ಲ, ವಿಧಿಯ ಟಿಪ್ಪಣದ ಆಯುಷ್ಯವು ಸವಿದರೆ ಸಾಯುವುದು. ವಿಧಿ ಬರೆದಿರ್ತಕ್ಕಂಥ ಟಿಪ್ಪಣಿ ಇದೆಯಲ್ಲ, ಅದು ಮುಗಿದ್ರೆ ಮಾತ್ರ ಸಾಯೋದು. ನೀನೇನು ಕೊಲ್ತೀಯ ಅಂದರೆ, ಎಲೇ ದುಷ್ಟ, ನಿನಗೆ ನಾನೇ ವಿಧಿ ಕಣ, ನಿನಗೆ ನಾನೇ ವಿಧಿಯಾಗಿದ್ದೀನಿ, ನಾನೇ ಬರೆದಿದ್ದೀನಿ ನಿನಗೆ ಸಾವಿನ ಸೂತ್ರವನ್ನು ಬಾ ಅಂತಂತಾನೆ. ಈ ರೀತಿಯಲ್ಲಿ ನಮ್ಮವ್ರದ್ದು ವಿಧಿವಾದದ ಒಂದು ಬಲವೂ ಉಂಟು, ಜೊತೆಗೆ ಅಸಹಾಯಕತೆಯೂ ಉಂಟು. ಟ್ರೈನ್ನಲ್ಲಿ ಹೋಗದೇ ಇದ್ದರೆ ಹೊಟ್ಟೆಗೆ ಹಿಟ್ಟದಕ್ಕಲ್ಲ, ಅನುದಿನದ ಜೀವಿಕಾ ಯಾತ್ರೆಯೂ ನಡೆಯಬೇಕು. ಇದೆಲ್ಲ ಉಂಟು. ಇಷ್ಟರ ಮಧ್ಯೆ ಅದು ಯಾವುದೋ ಒಂದು ಅಂತರಂಗದಲ್ಲಿ ಬಲ ಬರುತ್ತದೆ. ಅಯ್ಯೋ ಏನಾದರೆ ಏನು, ನಾನೇ ಕಂಡಿದ್ದೀನಿ ಕೋಟ್ಯಧಿಪತಿಗಳಾದ ಕೆಲವರು ಪರಿಚಿತರು ಅಯ್ಯೋ ಏನಗತಿ ಅಯ್ಯೋ ಏನಗತಿ ಅಂತ ಹೇಳೋದು. ಮತ್ತೆ ಕೆಲವರು ಇಟ್ಟಾಂಗೇರವನು ಹರಿಯ ಏನಾಗುತ್ತೋ ಅದಾಗಲಿ ನೀನೇ ನಡೆಸ್ತೀಯ ಅನ್ನುವ ಭರವಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು, ಆ ನೆಮ್ಮದಿಯನ್ನು ಇಟ್ಟುಕೊಂಡಿದ್ದು ಕಂಡಿದ್ದೀನಿ. ಅಂತರಂಗದ ಪಾಕ ಬಲ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಸಾಮಾನ್ಯವಾಗಿ ನೋಡಿದರೆ ಮನುಷ್ಯನಿಗೆ ಅನುಕೂಲ ಅಂಜಿಕೆಯನ್ನು ತರುತ್ತದೆ. ಯಾಕೆಂದರೆ ಕಳ್ಕೊಳ್ಳೋಕ್ಕೆ ಏನಾದರೂ ಇದೆ ಅಂತ. ಅನುಕೂಲ ಇಲ್ಲದಿದ್ರೂ ಕಳ್ಕೊಳ್ಳೋದು ಏನಿದೆ, ಯಾವುದೂ ಇಲ್ಲ ಅನ್ನುವ ಆ ಧೈರ್ಯವೂ ಬರುತ್ತದೆಯೋ ಏನೋ ಗೊತ್ತಿಲ್ಲ. ಆಮೇಲೆ ಅವನು ಎಲ್ಲರನ್ನೂ ಎಚ್ಚರಿಸ್ತಾನೆ. ಪ್ರತಿಯೊಬ್ಬರೂ ಗೂಢಚರ್ಯೆಯನ್ನು ಮಾಡಬೇಕು, ಗಮನ ಇಟ್ಟುಕೊಂಡು ನೋಡಬೇಕು. ಅಶೋಕ ವನಿಕಾಯಾಂಚ ಯತ್ರ ಸೀತಾಭಿರಕ್ಷತೆ ನಿಷ್ಕ್ರಾಮೋವ ಪ್ರವೇಶೋವ ಜ್ಞಾತವ್ಯ ಸರ್ವತೈವನಃ. ಅಲ್ಲಿವರೆಗೂ ಅವನು ಸೆಕ್ಯೂರಿಟಿನೇ ಸರಿಯಾಗಿ ರ್ಯಾಪ್ ಮಾಡಿರಲಿಲ್ಲ. ಈಗ ಸೆಕ್ಯೂರಿಟಿನೆಲ್ಲ ರ್ಯಾಪ್ ಅಪ್ ಮಾಡ್ತಾ ಇದ್ದಾನೆ. ಹೀಗೆ ನಡ್ಕೊಳ್ಳಿ, ಹಾಗೆ ನಡ್ಕೊಳ್ಳಿ, ಅಶೋಕವನದ ಹತ್ತಿರ ಯಾರೂ ಸುಳಿಯಬಾರದು, ಸೀತೆ ಹತ್ತಿರ ಯಾರಾದರೂ ಅನುಮಾನಾಸ್ಪದವಾಗಿ ಗುಮಾನಿ ಬರುವಂತೆ ಸುಳಿದಾಡ್ತಾ ಇದ್ರೆ ಹೇಳಬೇಕು. ದ್ರಷ್ಟವ್ಯಂಚ ಪದಂತೇಷಾಂ ವಾನರಾಣಾಂ ನಿಶಾಚರ. ರಾಕ್ಷಸರೆಲ್ಲರೂ ವಾನರರ ಹೆಜ್ಜೆ ಗುರುತುಗಳನ್ನು ಗಮನಿಸಬೇಕು, ಚಲನವಲ್ಲಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಪ್ರದೋಷೇವ ಅರ್ಧರಾತ್ರೇವ ಪ್ರತ್ಯೂಷೇ ವಾಪಿ ಸರ್ವತಃ ನಾವಜ್ಞಾ ತತ್ರ ಕರ್ತವ್ಯ ವಾನರೇಶು ಕದಾಚನ. ಯಾವತ್ತೂ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಅವ್ರನ್ನ ಉಪೇಕ್ಷೆ ಮಾಡಲೇಬಾರದು ಅಂತನ್ನುವ ಮಾತನ್ನು ಹೇಳ್ತಾನೆ.
ಇಂಥವನ ಬ್ರಹ್ಮನ ಎದುರಿಗೆ ಅಯ್ಯೋ ನರ ವಾನರರಿಂದ ಏನಾಗುತ್ತದೆ, ನನಗೆ ಅವರಿಂದ ಸಾವಿನ ಭಯ ಏನೂ ಇಲ್ಲ, ಅದು ಬಿಟ್ಟು ಮಿಕ್ಕವ್ರು ಯಾರಿಂದನೂ ಸಾವು ಬೇಡ ಅಂತ ಕೊಡುವರ ಸಾಕು ಅಂತ ಅಂದವನು ಇವನೇನ? ಕೆಲವೊಮ್ಮೆ ಹೂವಿನ ಹಾರವೇ ಹಾವಾಗುತ್ತದೆ, ಆ ರೀತಿಯಲ್ಲಿ ಇದಾಗಿದೆ, ಏನು ಮಾಡುವುದು? ಹೀಗೆ ಅವನು ಚಿಂತೆ ಮಾಡ್ತಾನೆ. ಸಕಲ ಪುತ್ರವರ್ಗ, ಬಂಧುವರ್ಗ, ಸಚಿವ ವರ್ಗ, ಸೇನಾಪತಿ ವರ್ಗ ಸಾಯ್ತಾ ಇದ್ದಾಗ ಒಬ್ಬೊಬ್ಬರನ್ನೂ ನೆಂದು ನೆಂದು ಸಂಕಟ ಪಡ್ತಾ ಇದ್ದಾನೆ. ಶೋಕಾರ್ಣವೇ ಸಂಪರಿ ಪುಪ್ಲುವಾನಂ ರಥರ್ಷಭೋ ರಾಕ್ಷಸ ರಾಜಸೂನು ತಮಿಂದ್ರಜಿತ್ ವಾಕ್ಯಮಿದಂ ಬಭಾಷೆ. ಆಗ ಇಂದ್ರಜಿತ್ ಬಂದು ಹೇಳ್ತಾನೆ, ನ ತಾತ ಮೋಹಂ ಪ್ರತಿಗಂತು ಮರ್ಹಸಿ. ಅಪ್ಪ, ನೀನು ಮಂಕುತನಕ್ಕೆ ಒಳಗಾಗಬೇಡ, ದುಃಖ ಪಡಬೇಡ, ನಾನು ಮಾಡ್ತೀನಿ. ಮದ್ಬಾಣ ನಿರ್ಭಿನ್ನ ವಿಕೀರ್ಣ ದೇಹ ಪ್ರಾಣೈರ್ವಿಮುಕ್ತ ಸಮರೇ ಪತಂತಿ. ನಾನು ಬಾಣಪ್ರಯೋಗ ಮಾಡಿ ರಾಮಲಕ್ಷ್ಮಣನ ಸಂಹಾರ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಹೇಳಿ ಅವನು ಪ್ರಸ್ಥಾನ ಮಾಡ್ತಾನೆ. ಅಲ್ಲಿಂದ ಅವನು ತನ್ನ ಯುದ್ಧಕ್ಕೆ ಬೇಕಾಗಿರತಕ್ಕಂಥ ದಿವ್ಯಾಯುಧಗಳನ್ನು ಎಲ್ಲವನ್ನೂ ತೆಗೆದುಕೊಳ್ಬೇಕು, ಅದಕ್ಕಾಗಿ ವಿಶೇಷವಾದ ಪೂಜೆ ಅಭಿಚಾರಾದಿ ಹೋಮಗಳನ್ನು ಮಾಡಬೇಕು ಅಂತ ಅಂದುಕೊಳ್ತಾನೆ. ಮೊದಲಿಗೆ ಅವನು ತತಸ್ತು ಸಂತಾಪ್ಯ ಸಂಪ್ರಾಪ್ಯ ಮಹಾತೇಜ ಯುದ್ಧಭೂಮಿ ವರಿಂದಮಃ ಸ್ಥಾಪಯಾಮಾಸ ರಕ್ಷಾಂಸಿ ರಥಂ ಪ್ರತಿ ಸಮಂತತಃ ತತಸ್ತು ಹುತಭೋಕ್ತಾರಂ ಹುತಭುಕ್ ಸದೃಶಪ್ರಭ ಜುಹಾವ ರಾಕ್ಷಸ ಶ್ರೇಷ್ಠೋ ಮಂತ್ರವದ್ ವಿಧಿವತ್ತದ. ಯುದ್ಧಭೂಮಿಯ ಒಂದು ಕಡೆ ಅವನು ಹೋಮವನ್ನು ಮಾಡ್ತಾನೆ. ರಾವಣಾಸುರಾದಿಗಳೆಲ್ಲ ಶ್ರೋತ್ರಿಯರಾದವರು, ವಿದ್ವಾಂಸರಾದ ಬ್ರಾಹ್ಮಣರು. ನಮ್ಮ ತಮಿಳುನಾಡಿನಲ್ಲಿ ಆ ಸೂಕ್ಷ್ಮ ಗೊತ್ತಿಲ್ಲದೆ ರಾಮನ ವೈರ, ರಾಮನ ನಿಂದೆ ಮಾಡ್ತಾ ಇದ್ದವರು ರಾವಣನ ಕೊಂಡಾಡ್ತಾ ಇದ್ರು. ಇರಾವಣನಂಥ ಸಿನಿಮಾಗಳು, ನಾಟಕಗಳು ಎಲ್ಲ ಬಂದಿದ್ವು. ನಂಬ ರಾವಣರು ಅಂತ. ಅವರಿಗೆ ಬ್ರಾಹ್ಮಣ ದ್ವೇಷ. ಹಾಗಾಗಿ ರಾಮನನ್ನ ಶತ್ರುತ್ವದಿಂದ ಕಂಡಿರೋದ್ರಿಂದ ಇವನು ಬ್ರಾಹ್ಮಣ ಅಲ್ಲ ಅಂತ. ಆಮೇಲೆ ರಾಮ ಬ್ರಾಹ್ಮಣ ಅಲ್ಲ, ರಾವಣ ಅಂತ ಗೊತ್ತಾದ ಮೇಲೆ ತಿದ್ದುಕೊಂಡ್ರು ಅಂತ ಅನಿಸುತ್ತದೆ. ಗುಣಾಃ ಪೂಜಾ ಸ್ಥಾನಂ. ರಾಮ ಯಾರು, ರಾವಣ ಯಾರು, ಜಾತಿ ಏನು, ಅಲ್ಲಿ ಬರ್ತಕ್ಕಂಥದ್ದು ನೀತಿಯಷ್ಟೇ ಮುಖ್ಯ. ಹಾಗಾಗಿಯೇ ಬ್ರಾಹ್ಮಣೋತ್ತಮ ಅಂತ ಅನಿಸಿಕೊಂಡ ತ್ರಿಕಾಲವೂ ಕೂಡ ಶಿವಪೂಜೆಯನ್ನು ಮಾಡ್ತಾ, ಸಂಧ್ಯಾವಂದನೆಗಳನ್ನು ಮಾಡ್ತಾ ವೇದಾಭ್ಯಾಸ ಮಾಡಿದ ರಾವಣನನ್ನೂ ರಾಮ ಕೊಂದ. ಅದೇ ಬೇಡತಿಯಾಗಿದ್ದ ಶಬರಿಗೆ ಅನುಗ್ರಹ ಮಾಡ್ದ. ನಮಗೆ ಈ ಮೌಲ್ಯ ನೋಡಿದ್ರೆ ತಿಳಿಯುತ್ತದೆ ಯಾವುದು ಯುಕ್ತ ಯಾವುದು ಅಯುಕ್ತ ಅಂತ. ಅಷ್ಟೇಕೆ ಮಾನವ ವರ್ಗಕ್ಕೆ ಸೇರಿದ ವಾನರನ್ನೇ ಅನುಗ್ರಹ ಮಾಡಿದವನಲ್ವ. ಆಮೇಲೆ ಅವನು ವಿಧಿವತ್ತಾಗಿ ಹೋಮ ಮಾಡ್ತಾನೆ. ಅಂದರೆ ಈ ಮಾಟ ವಾಮಾಚಾರತ್ರ ವ್ಯಾಘ್ರಸ್ಯ ಚೋಪವಾಸೇನ ಪಾರಣಂ ಪಶುಮಾರಣಂ ಅಂತ ಇದೆಯಲ್ಲ. ದುರ್ಜನಸ್ಯ ವಿಶೇಷತ್ವಂ ಪರೋಪದ್ರವ ಕಾರಣಂ. ದುರ್ಜನನಿಗೆ ಏನಾದರೂ ವಿಶೇಷತೆ ಬಂದರೆ ಅದು ಲೋಕಕಂಟಕವೇ ಆಗುತ್ತದೆ. ಇವನ ಮಂತ್ರವಿದ್ಯೆ ಎಲ್ಲ ಮಾಟ ಮಾಡೋದಕ್ಕೆ ಆಯಿತು. ಹುಲಿ ಉಪವಾಸ ಮಾಡುತ್ತೆ ಅಂದರೆ ಮಾರನೇ ಸಹ ಪಾರಣೆಗೆ ಒಳ್ಳೆ ಹಸುವನ್ನೇ ಕೊಲ್ಲುತ್ತೆ ಅಂತ. ಏನೋ ಸಣ್ಣ ಪುಟ್ಟ ಮೊಲ ಗಿಲ ಪ್ರಾಣಿಗಳನ್ನು ತಿಂದುಕೊಂಡು ಬದುಕೋದು ಒಂದು ದಿವಸದ ಉಪವಾಸ ಆಗಿ ಅದು ಶುದ್ಧವಾದಂಥ ಸಂಸ್ಕೃತವಾದ ಒಳ್ಳೆ ಸಾತ್ವಿಕ ಆಹಾರವೇ ಆಗಬೇಕು ಅಂತ ಒಳ್ಳೆ ಪಂಚಕಲ್ಯಾಣಿ ಗೋವನ್ನೇ ಕೊಂದು ತಿನ್ನುತ್ತದೆ. ಅದು ಹಾಗೆ ತಾನೆ. ಪುಣ್ಯವಂತರನ್ನು ಕೊಂದು ತಿಂದರೆ ನಮಗೆ ಪುಣ್ಯ ಬರುತ್ತದೆ ಅಂತ. ತಾಂತ್ರಿಕರಲ್ಲಿ ಅದೊಂದು ಪದ್ಧತಿ ಉಂಟು. ಮಹಾವಿದ್ವಾಂಸನಾದ ಗುರುವನ್ನು ಸತ್ತ ಮೇಲೆ ಅವನ ಶರೀರವನ್ನು ತಿಂದುಬಿಟ್ರೆ ಇವರಿಗೆ ಅದರ ಜ್ಞಾನವೆಲ್ಲ ಬಂದು ಬಿಡುತ್ತದೆ ಅಂತ. ಕನಿಷ್ಠ ಅವನ ಮೆದುಳನ್ನಾದರೂ ತಿನ್ನಬೇಕು ಅಂತ. ಆ ರೀತಿಯಾದ ವಿಕಾರಗಳೆಲ್ಲ ಉಂಟು. ಆ ರೀತಿಯಾದ ಕಥೆಯೆಲ್ಲ ಉಂಟು. ಪಾಂಡವನ ಕಾಲನ್ನು ತಿಂದುಬಿಟ್ಟ ನಮ್ಮ ಸಹದೇವ ಅಂತ. ಹಾಗೆಲ್ಲ ಸುಳ್ಳು. ವ್ಯಾಸಭಾರತದಲ್ಲಿ ಯಾವುದೂ ಇಲ್ಲ. ಈ ಥರ ನರಮಾಂಸ ಭಕ್ಷಣ ಅಲ್ಲೆಲ್ಲ ಇದ್ದದ್ದಲ್ಲ. ಇರಲಿ. ಮತ್ತೆ ಸಹದೇವ ಬ್ರಹ್ಮಜ್ಞಾನಿ ಇತ್ಯಾದಿ ಯಾವ ಕಥೆಗಳಿಗೂ ಅಲ್ಲಿ ಅವಕಾಶವಿಲ್ಲ. ಆಮೇಲೆ ಏನೇನೋ ಕಲ್ಪನೆಗಳು ಮಾಡಿಕೊಂಡು ಹೋಗಿದ್ದಾರೆ. ಆ ಕಲ್ಪನೆಯ ಮಟ್ಟಿಗೆ ರಂಜನೀಯ ಅಂತ ನೋಡ್ಕೊಳ್ಬೇಕಷ್ಟೇ, ಇನ್ನೇನಿಲ್ಲ. ಆಮೇಲೆ ಅವನು ಹೋಮ ಮಾಡ್ತಾನೆ. ಆಮೇಲೆ ಅವನು ಬಳಸಿದಂಥ ಅಭಿಚಾರಿಕವಾದ ಸಾಮಗ್ರಿಯೂ ಕೂಡ ಸತತ್ರಾಗ್ನಿಂ ಸಮಾಸ್ತೀರ್ಯ ಶರಪತ್ರೈ ಸತೋಮರೈ ಛಾಗಸ್ಯ ಕೃಷ್ಣವರ್ಣಸ್ಯ ಗಲಂಜಗ್ರಾಹ ಜೀವತಃ. ಅಲ್ಲಿ ಒಂದು ಕಪ್ಪು ಬಣ್ಣದ ಮೇಕೆಯ ಕುತ್ತಿಗೆಯನ್ನು ಕಚಕ್ಕನೆ ಕತ್ತರಿಸಿ ಅವನು ಹೋಮವನ್ನು ಮಾಡಿದನಂತೆ. ಸಕೃದೇವ ಸಮಿದ್ಧಸ್ಯ ವಿಧೂಮಸ್ಯ ಮಹರ್ಚಿಷಃ ಬಭೂವಸ್ತಾನಿ ಲಿಂಗಾನಿ ವಿಜಯಂ ಯಾನ್ಯದರ್ಶೇನ್. ಆ ಅಗ್ನಿಜ್ವಾಲೆಗಳು ಬಂದ ರೀತಿಯನ್ನು ನೋಡಿ ಯುದ್ಧದಲ್ಲಿ ಜಯವಾಗುತ್ತೆ ಅಂತ ಅಂದುಕೊಂಡಂತೆ. ಆಮೇಲೆ ಪ್ರದಕ್ಷಿಣ ಎಲ್ಲವನ್ನು ಮಾಡಿ ಆಯುಧಗಳನ್ನೆಲ್ಲ ಅಲಂಕರಿಸಿಕೊಂಡು ಬರ್ತಾನೆ. ಬ್ರಹ್ಮದೇವನ ಅನುಗ್ರಹದಿಂದ ಸಿಕ್ಕಂತಹ ದಿವ್ಯಾಸ್ತ್ರಗಳನ್ನು, ರಥವನ್ನು ಸೋಸ್ತ್ರಂ ಆಹಾರಯಾಮಾಸ ಬ್ರಾಹ್ಮಂ ಇಂದ್ರಪುರ ರಿಪುಸ್ತದ ಧನುಶ್ಚ ಆತ್ಮರಥಂಚೈವ ಸರ್ವಂ ತತ್ರ ಅಭ್ಯಮಂತ್ರಯತ್. ಎಲ್ಲವನ್ನೂ ವಿಧಿವತ್ತಾಗಿ ಪೂಜೆ ಮಾಡಿ ಮಂತ್ರದಿಂದ ಅಭಿಮಂತ್ರಿಸಿ ಅವನು ಆಕಾಶವನ್ನು ಅಡರ್ತಾನೆ. ಹಾಗೆ ಹೊರಟಾಗ ಭೂಮಿಯನ್ನೇ ಮೀರಿ ಅವನ ಆಗಸದಲ್ಲಿ ಹಾಗೆ ಲೀಲಾಜಾಲವಾಗಿ ವೀರ ವಿಹಾರ ಮಾಡಿಕೊಂಡು ವಾನರ ಸೇನೆಯ ಮೇಲೆ ಭಯಂಕರವಾಗಿ ಯುದ್ಧ ಮಾಡ್ತಾನೆ.
ಆ ಯುದ್ಧದಲ್ಲಿ ತುಂಬ ವಾನರ ಸೇನೆಯ ನಷ್ಟವಾಗುತ್ತದೆ. ಆ ಅಸ್ತ್ರಾಸ್ತ್ರಗಳ ಪ್ರಯೋಗಗಳ ವಿವರಗಳು ಬರುತ್ತವೆ. ಆದರೆ ನಮಗೆ ಬೇಕಾದದ್ದು ವಿಶೇಷವಾಗಿ ಸ್ವಾರಸ್ಯ ಸ್ಥಾನವಾದ ಜೀವನ ಮೌಲ್ಯಗಳಲ್ವ. ಆಗ ಲಕ್ಷ್ಮಣ ಎದುರಾಗ್ತಾನೆ. ಅಸೌ ಪುನರ್ಲಕ್ಷ್ಮಣ ರಾಕ್ಷಸೇಂದ್ರೋ ಬ್ರಹ್ಮಾಸ್ತ್ರಮಾಶ್ರಿತ್ಯ ಸುರೇಂದ್ರ ಶತ್ರು ನಿಪಾತಯಿತ್ವ ಹರಿಸೈನ್ಯ ಮುಗ್ರಂ ಅಸ್ಮಾನ್ ಶರೇರರ್ಧೈತಿ ಪ್ರಸಕ್ತ. ಆಗ ರಾಮ ಹೇಳ್ತಾನೆ, ನೋಡು, ಇವನು ಬ್ರಹ್ಮಾಸ್ತ್ರಾದಿಗಳನ್ನೆಲ್ಲ ಪಡೆದಂಥವನು. ಆ ಪಕ್ಷದಲ್ಲಿ ಅಂದರೆ ರಾವಣ ಪಕ್ಷದಲ್ಲಿ ಬ್ರಹ್ಮಾಸ್ತ್ರ ವೇತ್ತ ಇವನೊಬ್ಬನೇ ಇರತಕ್ಕಂಥದ್ದು. ನಮ್ಮನ್ನೆಲ್ಲ ತುಂಬ ತೊಂದರೆಗೊಳಪಡಿಸ್ತಾ ಇದ್ದಾನೆ. ಕಥನ್ನು ಶಕ್ಯೋ ಯುಧಿನಷ್ಟ ದೇಹೋ ನಿಹಂತುಂ ಅದ್ಯ ಇಂದ್ರಜಿತ್ ಈ ಉದ್ಯತಾಸ್ತ್ರ. ಇವನನ್ನು ಗೆಲ್ಲುವುದು ಹೇಗಪ್ಪ, ಯೋಚನೆ ಮಾಡಬೇಕು, ನಮಗೆ ಒಂದು ಸ್ವಲ್ಪ ಸಮಯ ಬೇಕು ಅಂತಾನೆ. ಇವರಲ್ಲಿಯೂ ದಿವ್ಯಾಸ್ತ್ರಗಳಿದ್ದವಲ್ಲ, ಒಡನೆಯೇ ಬಳಸಬಾರದು. ಅದನ್ನು ರಾವಣ ವಧೆಗಾಗಿ ಮೀಸಲಿಡಬೇಕು. ಕೆಲವು ಅಸ್ತ್ರಗಳ ರೀತಿ ಏನೆಂದರೆ ಇಂತಿಷ್ಟು ಅವಧಿ ಆದಮೇಲೆ ಅವು ಮತ್ತೆ ಬರ್ತಕ್ಕಂಥವು. ಅವುಗಳಿಗೊಂದು ಮರ್ಯಾದೆ, ಅವುಗಳಿಗೊಂದು ರೆಸ್ಟ್ ಪೀರಿಯಡ್ ಅಂತ ಉಂಟು. ಪದೇ ಪದೇ ಅವುಗಳನ್ನು ಕೇಳಬಾರ್ದು. ಹಾಗೆ ಮಾಡಿದ್ರೆ ಅವುಗಳು ಸಹಿಸಿಕೊಳ್ಳೋದಿಲ್ಲ, ವ್ಯರ್ಥವಾಗಿ ಬಿಡುತ್ತದೆ. ಯಾವುದೋ ಒಂದು ಅಪಾಯದ ಸಂದರ್ಭದಲ್ಲಿ ಕೈ ಮೀರಿದಾಗ ಮಾಡಬೇಕಾದದ್ದನ್ನು ಮತ್ತೆ ಮತ್ತೆ ನಾವು ಪ್ರಯತ್ನ ಪಡಬಾರದು ಅನ್ನುವ ಒಂದು ಮರ್ಯಾದೆ. ಹೀಗಾಗಿ ನಾವು ಇವನ ಬಾಣವನ್ನು, ಇವನ ಅದಟನ್ನು ತಾಳಿಕೊಳ್ಳೋಣ ಇವತ್ತು. ಅವಾಂತು ದೃಷ್ಟವು ಪತಿತೌ ವಿಸಂಜ್ಞವು ನಿವೃತ್ತ ಯುದ್ಧವು ಗತರೋಷ ಹರ್ಷವು ಧ್ರುವಂ ಪ್ರವೇಕ್ಷ್ಯ ತ್ಯಮರಾರಿ ವಾಸಂ ಅಸೌ ಸಮಾದಾಯ ರಣಗ್ರ ಲಕ್ಷ್ಮೀಂ. ನಾವು ಇವನು ಬಾಣಕ್ಕೆ ಬಾಗಿದ್ವು, ಮೂರ್ಛೆ ಬಿದ್ವಿ ಅಂತ ತೋರಿಸೋಣ. ಆಗ ಅವನು ಹೋಗ್ತಾನೆ. ಮತ್ತೆ ನಾವು ಬಲದಿಂದ ಮಂತ್ರದಿಂದ ಪುನಃ ಅವನನ್ನು ಎದುರಿಸೋಣ ಅಂತ. ರಾಮ ನೋಡಿ ಎಲ್ಲಿ ತಗ್ಗಬೇಕು ಅನ್ನೋದನ್ನು ಬಲ್ಲಂತವನು. ಆ ನೀತಿ ಅವನದಾಗಿತ್ತು. ಹೀಗೆ ಮಾಡ್ತಾನೆ. ಆಗ ಲಕ್ಷ್ಮಣನು ಒಪ್ಪಿಕೊಳ್ತಾನೆ. ಇವರಿಬ್ಬರನ್ನು ಮೂರ್ಛಿತರನ್ನಾಗಿ ಮಾಡಿಬಿಟ್ಟಿದ್ದೀನಿ ಅಂತ ಇಂದ್ರಜಿತ್ತು ತುಂಬ ಸಂತೋಷದಿಂದ ಹೊರಡ್ತಾನೆ. ಅವನು ಮತ್ತೆ ಇನ್ನೂ ತಪಃಪ್ರಭಾವದಿಂದ ವಾಮಾಚಾರದ ಹೋಮಗಳನ್ನು ಮಾಡಿ ಯಾತುಧಾನ ಕರ್ಮಗಳನ್ನು ಮಾಡಿ ತನ್ಮೂಲಕವಾಗಿ ಮತ್ತೂ ದಿವ್ಯಾಸ್ತ್ರಗಳನ್ನು ಬಲವನ್ನು ಪಡೆದು ಇಡೀ ಸೈನ್ಯವನ್ನು ಆಮೂಲಾಗ್ರವಾಗಿ ನಾಶ ಮಾಡಬೇಕು ಅಂತಂದುಕೊಂಡು ಹೊರಟಿದ್ದಾನೆ. ಆಗ ಈ ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರಕ್ಕೆ ಎಲ್ಲರೂ ಬಿದ್ದು ಬಿಟ್ಟಿರ್ತಾರೆ. ಬ್ರಾಹ್ಮಮಸ್ತ್ರಂ ತಥೋ ಧೀಮಾನ್ ಮಾನಯಿತ್ವಾತು ಮಾರುತಿ. ಬ್ರಹ್ಮಾಸ್ತ್ರಕ್ಕೆ ಯಾವುದೇ ರೀತಿಯ ಅಪಾಯ ಒದಗದೇ ಇರತಕ್ಕಂಥದ್ದು, ಅದರಿಂದ ಅಪಾಯ ಆಗದೇ ಇರತಕ್ಕಂಥದ್ದು ಆಂಜನೇಯನಿಗೆ. ಆದರೂ ಗೌರವ ಕೊಡಬೇಕು ಅಂತ ಬದ್ಧನಂತೆ ತೂಷ್ಣೀಕನಾಗಿ ನಟಿಸ್ತಾನೆ. ಹಿಂದೆ ಸುಂದರಕಾಂಡದಲ್ಲೂ ನಾವು ಅದನ್ನು ಕಂಡಿದ್ವಿ. ಆಮೇಲೆ ವಿಭೀಷಣ ಬರ್ತಾನೆ. ವಿಭೀಷಣನಿಗೂ ಕೂಡ ಬ್ರಹ್ಮಾಸ್ತ್ರದ ಭಯ ಅಂಥದ್ದೇನೂ ಇಲ್ಲ. ಅದು ಬ್ರಹ್ಮನಿಂದಲೇ ವರ ಆಗಿತ್ತವನಿಗೆ. ಆಮೇಲೆ ನೋಡ್ತಾನೆ, ಯಾರ್ಯಾರು ಚೆನ್ನಾಗಿದ್ದಾರೆ, ಯಾರ್ಯಾರು ಬದುಕಿದ್ದಾರೆ ಅವ್ರು ನೋಡೋಣ ಅಂತ ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತದೆ. ದೀವಟಿಗೆ ಬೆಳಕಲ್ಲಿ ತಾವು ಭೌ ಯುಗಪದ್ವೀರವು ಹನುಮದ್ ರಾಕ್ಷಸೋತ್ತಮವು ಉಲ್ಕಾಹಸ್ತವು ತದಾ ರಾತ್ರವು ರಣಶೀರ್ಷೇ ವಿಚೇರತು. ದೀವಟಿಗೆ ಬೆಳಕಲ್ಲಿ ಒಬ್ಬೊಬ್ಬರನ್ನೂ ಹುಡುಕೊಂಡು ಬರ್ತಾರೆ. ಆಗ ನೋಡಿ, ಭಿನ್ನ ಲಾಂಗೂಲ ಹಸ್ತೋರು ಪಾದಾಂಗುಲಿ ಶಿರೋಧರೈ ಸ್ರವದ್ಭಿ ಕ್ಷತಜಂ ಗಾತ್ರೈ ಪ್ರಸ್ರವದ್ಭಿರ್ ತತಸ್ತತಃ. ಎಲ್ಲ ವಾನರ ವೀರರುವ ಕೈ, ಕಾಲು, ಕಣ್ಣು, ಮೂಗು, ಬಾಲ ಇತ್ಯಾದಿಗಳನ್ನು ಕಳೆದುಕೊಂಡು ಪಾಪ ಹೃದಯ ವಿದ್ರಾವಕವಾದ ರೀತಿಯಲ್ಲಿದ್ದರು. ಪತಿತೈ ಪರ್ವತಾಕಾರೈರ್ ವಾನರೈರ್ ಅಭಿಸಂಕುಲಾಂ. ಬೆಟ್ಟದಂತೆ ಕೆಲವರ ಹೆಣ ಕೂಡ ಬಿದ್ದಿತ್ತು. ಅದನ್ನೆಲ್ಲ ನೋಡ್ತಾನೆ. ಸುಗ್ರೀವ, ಅಂಗದ, ನೀಲ, ಶರಭ, ಗಂಧಮಾದನ, ಗವಾಕ್ಷ, ಸುಷೇಣ, ಹೀಗೆ ಒಬ್ಬೊಬ್ಬರನ್ನು ನೋಡ್ತಾ ಬರ್ತಾನೆ. ಎಲ್ಲರೂ ಕೂಡ ಪಾಪ ಸಂತ್ರಸ್ತರಾಗಿದ್ದಾರೆ. ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದ ಬಾಧೆ ಅವರಿಗೆ ತಟ್ಟಿದೆ. ಆಗ 6 ಗಳಿಗೆಯಲ್ಲಿ 67 ಕೋಟಿ ಕಪಿವೀರರು ನಾಶವಾಗಿದ್ದರು ಅಂತ. ಈ ಸಂಖ್ಯೆಗಳನ್ನು ನಾವು ಅಕ್ಷರಶಃ ಹೌದಾ ಇಲ್ಲವಾ ಅಂತೆಲ್ಲ ಅನ್ನಬಾರ್ದು. ಭೂಮಂಡಲದ ಜನಸಂಖ್ಯೆ 20-30 ಪಟ್ಟಾಗ್ಬಿಡಬಹುದು. ಅಷ್ಟು ಜನಕ್ಕೆ ಯುದ್ಧ ಮಾಡೋಕ್ಕೆ ಜಾಗ ಇಲ್ಲ, ಅದೆಲ್ಲ ಕೇಳಬಾರ್ದು. ಕಾವ್ಯದಲ್ಲಿ ಅತಿಶಯ ಇಲ್ಲದೆ ಕಾವ್ಯ ನಡೆಯೋದಿಲ್ಲ. ವಿನಾ ಉತ್ಕರ್ಷ ಅಪಕರ್ಷಾಭ್ಯಾಂ ಕಾವ್ಯಾರ್ಥೋ ಸ್ವದತೆ ನಹಿ ಅನ್ನುವ ಮಾತು ಮಹಿಮಭಟ್ಟ ಹೇಳ್ತಾನೆ. ಕೆಲವನ್ನು ಹೆಚ್ಚು ಮಾಡದೆ, ಕೆಲವನ್ನು ಕಡಿಮೆ ಮಾಡದೆ ಕಾವ್ಯ ನಡೆಯತಕ್ಕಂಥದ್ದಲ್ಲ. ಲೋಕರೂಢಿಯ ಮಾತುಗಳಲ್ಲೇ ನೋಡ್ತೀವಿ, ಓಹೋ ಬಿರುಗಾಳಿ ಬಂದಂಗೆ ಬಂದಿರಲ್ಲ ಅಂತ. ಬಿರುಗಾಳಿಯ ಅವರು ಬಂದದ್ದು ಪಾಪ ಸ್ಕೂಟ್ರಲ್ಲಿ ಮೆತ್ತಗೆ ಬಂದಿರ್ತಾರೆ, ಮುಪ್ಪಿನ ಮುದುಕರು ಬೇರೆ. ಬೆಂಗಳೂರಿನಲ್ಲಿ ಸ್ಕೂಟ್ರಲ್ಲಿ ಬರುವಾಗ ನಡಿಗೆಗಿಂತ ಕಡಿಮೆ ವೇಗ ಆಗಿಬಿಡುತ್ತೆ. 4 ಚಕ್ರದಲ್ಲಿ ಬರುವಾಗಂತೂ ತೆವಳ್ತಾ ಇರತಕ್ಕಂಥ ಸ್ಥಿತಿ ಆಗುತ್ತದೆ. ಆದರೆ ಹೇಳುವಾಗ ಮಾತಿನಲ್ಲಿ ಆ ಥರ, ಅಯ್ಯೋ ಅವನು ಬಂದಪ್ಪ, ಇನ್ನೊಂದು ಯುಗ ಬೇಕು ಅವನ ಮನೆ ಬಿಟ್ಟು ಹೋಗೋದಿಕ್ಕೆ ಅಂತಂದರೆ ಯುಗವೇ 1-2 ಗಂಟೆ. ಆ ಬಗೆಯಲ್ಲಿ ಕಾವ್ಯ ಪರಿಣಾಮ ರಮಣೀಯತೆಗೋಸ್ಕರವಾಗಿ ಮಾಡುತ್ತದಲ್ವಾ. ಹಾಗಾಗಿ ಯಾತಕ್ಕೆ ಅಂದರೆ ಈ ಥರದ ಪ್ರಶ್ನೆಗಳನ್ನೇ ನನ್ನನ್ನು ತುಂಬ ಕೇಳ್ತಾರೆ ಜನ. ಅಲ್ಲಿಯ ಜೀವನ ಮೌಲ್ಯ ಸ್ವಾರಸ್ಯಗಳನ್ನು ಕೇಳೋರು ವಿರಳ.
ಕಾವ್ಯ ಸ್ವಾರಸ್ಯವನ್ನು ಕೇಳುವರು ಇಲ್ಲವೇ ಇಲ್ಲ. ಯಾಕೆಂದರೆ ಅವರಿಗೆ ಅಲ್ಲಿ ಉಪಮೆಯೋ ಉತ್ಪ್ರೇಕ್ಷೆಯೋ ಅತಿಶಯೋಕ್ತಿಯೋ ಸ್ವಾರಸ್ಯವೋ ಬೇಕಾಗಿರೋದಿಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ರಾಮ ಮುರಿದಂಥ ಶಿವಧನುಸ್ಸಿನ ತುಂಡುಗಳು ಎಲ್ಲಿಗೋದ್ವು, ಎಲ್ಲಿಗೋದ್ರೆ ಏನು ನಮ್ಮನೆ ಒಲೆಗೆ ಹೋಗಿರುತ್ತೆ. ನಾನು ಒಂದು ಕಾದಂಬರಿಯೇ ಬರೆದಿದ್ದೀನಿ ಆ ಬಗ್ಗೆ, ಒಂದು ಸೈನ್ಸ್ ಫಿಕ್ಷನ್ನು, ಅದು ಬೇರೆ ಮಾತು. ಆದರೆ ಈ ಥರದ ಕಾಕೆ ಕತಿವಾದಂತಹ ಈ ಬಗೆಯಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳು ಮಾಡಬಾರ್ದು ಅಂತಲೇ, ಮಾಡಬಾರ್ದು ಅಂದರೆ ನಿಷೇಧ ಅಂತಲ್ಲ, ಪ್ರಯೋಜನವಿಲ್ಲ. ರಾಮನಿಗೂ ಸೀತೆಗೂ ಮದುವೆ ಆದಾಗ ಎಷ್ಟು ವರ್ಷ ಆಗಿತ್ತು, ಅವ್ರ ಬರ್ತ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇರೋದು, ಜಾತಕವಾ ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು. ರಾಮನ ಜಾತಕ ಇದೆಯಾದರೂ ಮದುವೆ ಆದಾಗ ಅವ್ರಿಗೆ ಎಷ್ಟು ವರ್ಷ ಆಗಿತ್ತು ಅನ್ನೋದು ಕೈ ತೂಕ ಬಾಯಿ ಬಣ್ಣದ ವಯಸ್ಸು. ಅವರೇ ಹೇಳ್ಕೊಳ್ಳುವಾಗ ಹೆಂಗೆಂಗೋ ಹೆಚ್ಚು ಕಡಿಮೆ ಆಗಿದೆ, ನಮ್ಮಿಂದ ಹೆಚ್ಚು ಕಡಿಮೆ ಆಗದೆ ಇರುತ್ತಾ ಅವ್ರ ವಯಸ್ಸಿನಲ್ಲಿ. ಹೀಗಾಗಿ ಅವುಗಳನ್ನು ಹೆಚ್ಚಾಗಿ ಚರ್ಚಿಸುವುದರಿಂದ ದೊಡ್ಡ ಪ್ರಯೋಜನವಿಲ್ಲ. ಅದು ಕೇವಲ ನೀರನ್ನು ಕಡದಂತೆ, ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ತುಂಬ ದೊಡ್ಡ ವಾನರ ಸೇನೆ ಘಾತಕ್ಕೆ ಒಳಗಾಗಿತ್ತು, ಘಾಸಿಯಾಗಿತ್ತು ಅಂತ ಹೇಳ್ಬೋದು. ಆಗ ಅವರಿಬ್ಬರೂ ಕೂಡ ನೋಡ್ತಾ ಅವರಿಗೆಲ್ಲ ಸಾಂತ್ವವನ್ನು ಹೇಳ್ತಾ ಉಪಚಾರ ಮಾಡ್ತಾ ಮುಂದೆ ಬರ್ತಾರೆ. ಆಗ ಅಲ್ಲಿ ಜಾಂಬವಂತನ ಬಳಿ ಹೋಗ್ತಾರೆ. ಸ್ವಭಾವ ಜರಯಾಯುಕ್ತಂ ವೃದ್ಧಂ ಶರಶತೈಶ್ಚಿತಂ ಪ್ರಜಾಪತಿ ಸುತಂ ವೀರಂ ಶಾಮ್ಯಂತಮಿವ ಪಾವಕಂ ಆರುವ ಬೆಂಕಿಯಂತೆ ಮೈಯೆಲ್ಲ ಗಾಯಗಳಿಗೆ ತುತ್ತಾಗಿ ಬಾಣ ಅಂಟಿಕೊಂಡಿದ್ದ ಜಾಂಬವಂತನನ್ನು ನೋಡ್ತಾರೆ. ಆಗ ಕಚ್ಚಿದಾರ್ಯ ಶರೈಸ್ತೀಕ್ಷ್ಣ ಪ್ರಾಣ ನ ಧ್ವಂಸಿತಾಸ್ತವ, ಇಷ್ಟು ತೀಕ್ಷ್ಣವಾದ ಬಾಣಗಳ ಪ್ರಯೋಗದಿಂದ ನಿನ್ನ ಜೀವಕ್ಕೇನೂ ಅಪಾಯವಾಗಿಲ್ಲ ತಾನೇ ತಾತ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೈಋತೇಂದ್ರ ಮಹಾವೀರ್ಯ ಸ್ವರೇಣ ತ್ವಾಭಿಲಕ್ಷಯೇ, ನಿನ್ನ ಧ್ವನಿಯಿಂದ ನೀನು ವಿಭೀಷಣ ಅಂತ ಗೊತ್ತಾಗ್ತಾ ಇದೆಯಪ್ಪ ಅಂತ. ಪೀಡ್ಯಮಾನ ಶಿತೈರ್ ಬಾಣೇರ್ ನತ್ವಾಂ ಪಶ್ಯಾಮಿ ಚಕ್ಷುಷ, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಈ ಬಾಣ ಪ್ರಯೋಗದಿಂದಾಗಿ, ಹೇಳ್ತಿದ್ದೀನಿ ನಿನ್ನ ಧ್ವನಿಯಿಂದ ನೀನು ಅಂತ. ಅಂಜನಾ ಸುಪ್ರಜಾ ಏನ ಮಾತರಿಶ್ವಾಸ ನೈಋತ ಹನುಮಾನ್ ವಾನರಶ್ರೇಷ್ಠ ಪ್ರಾಣಾನ್ ಧಾರಯತೆ ಕ್ವಚಿತ್. ಏನಪ್ಪ, ನಮ್ಮ ಮಾರುತನ ಮಗ ಮಾರುತಿ, ಮಹಾಪ್ರಾಣ ಜಗತ್ಪ್ರಾಣನ ಮಗ ಅವನಿದಾನ ಅಂತ ಕೇಳ್ತಾನೆ. ಹಾಗೆ ಇವನಿಗೆ ಆಶ್ಚರ್ಯವಾಗುತ್ತದೆ. ಶ್ರುತ್ವಾ ಜಾಂಬವತೋ ವಾಕ್ಯಂ ಓವಾಚೇದಂ ವಿಭೀಷಣ ಆರ್ಯಪುತ್ರಾವತಿಕ್ರಮ್ಯ ಅಕಸ್ಮಾತ್ ಪೃಚ್ಛಸಿ ಮಾರುತಿಂ. ನಮ್ಮೆಲ್ಲರ ನಾಯಕರಾದಂಥ ರಾಮಲಕ್ಷ್ಮಣರನ್ನು ಬಿಟ್ಟು ನೀನು ಅವನ ಸೇವಕ ಹನುಮಂತನ ಯಾಕೆ ಕೇಳ್ತಾ ಇದೀಯಾ? ನೈವ ರಾಜನಿ ಸುಗ್ರೀವೇ ನಾಂಗದೇ ನಾಪಿ ರಾಘವೇ ಆರ್ಯ ಸಂದರ್ಶಿತ ಸ್ನೇಹೋ ಯಥಾ ವಾಯುಸುತೆ ಪರಹ. ನಿನ್ನ ರಾಜನಾದ ಸುಗ್ರೀವನಲ್ಲಿ, ಯುವರಾಜನಾದ ಅಂಗದನಲ್ಲಿ, ನಮ್ಮೆಲ್ಲರಿಗೂ ಪ್ರಭುವಾದ ರಾಮನಲ್ಲಿ ನಿನ್ನ ಕಾಳಜಿ ಹೋಗಿ ಕೇವಲ ಹನುಮಂತನಲ್ಲಿ ಇದೆಯಲ್ಲ ಯಾಕೆ ಅಂತ. ಆಗ ಹೇಳ್ತಾನೆ, ಶೃಣು ನೈಋತ ಶಾರ್ತೂಲ ಯಸ್ಮಾತ್ ಪೃಚ್ಛಾಮಿ ಮಾರುತಿಂ. ಯಾಕೆ ಅಂತ ಕಾರಣ ಹೇಳ್ತೀನಪ್ಪ. ತಸ್ಮಿನ್ ಜೀವತಿ ವೀರೇತು ಹತಮಪ್ಯಹತಂ ಬಲಂ ಹನುಮತ್ಯುಜ್ಜಿತ ಪ್ರಾಣೇ ಜೀವಂತೋಪಿ ವಯಂ ಹತಾಹ. ಹನುಮಂತ ಸತ್ತಿದ್ದೇ ಆದಲ್ಲಿ ಇಡೀ ನಮ್ಮ ಸೈನ್ಯ ಬದುಕಿದ್ರೂ ಸತ್ತಂತೆ, ಹನುಮಂತ ಬದುಕಿದ್ದೇ ಆದಲ್ಲಿ ನಮ್ಮ ಸೈನ್ಯವೆಲ್ಲ ಸತ್ತಿದ್ರೂ ಬದುಕಿದಂತೆ. ತಸ್ಮಿನ್ ಜೀವತಿ ಹತಮಪ್ಯಹತಂ ಬಲಂ ತಸ್ಮಿನ್ ಉಜ್ಜಿತ ಪ್ರಾಣೆ ಜೀವಂತೋಪಿ ವಯಂ ಹತಾಹ. ಆ ಮಟ್ಟದ ಶಕ್ತಿ ಅವನದಾಗಿದೆ. ಅದರಿಂದ ನಾನು ಕೇಳ್ತಾ ಇದ್ದೀನಿ, ಧರತೆ ಮಾರುತಿಸ್ತಾತ ಮಾರುತ ಪ್ರತಿಮೋಯದಿ ವೈಶ್ವಾನರ ಸಮೋವೀರ್ಯೆ ಜೀವಿತಾಶಾ ತಥೋ ಭವೇತ್. ಅವನಿದ್ದಾನೆ ಅಂತ ಆದರೆ ನಮ್ಮೆಲ್ಲರಿಗೂ ಬದುಕಿಗೆ ಬೆಳಕು, ಬದುಕಿಗೆ ಭರವಸೆ ಅಂತ. ಆಗ ತಥೋ ವೃದ್ಧಮುಪಾಗಮ್ಯ ನಿಯಮೇನ ಅಭ್ಯವಾದಯತ್. ಆಗ ಹಿಂದೆ ಇದ್ದ ಹನುಮಂತ ಮುಂದೆ ಬಂದು ವಿಧಿವತ್ತಾಗಿ, ಅಂದರೆ ಗೋತ್ರ ಸೂತ್ರ ಪ್ರವರಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡ್ತಾರೆ. ಗೃಹ್ಯ ಜಾಂಬವತಃ ಪಾದವು ಹನುಮಾನ್ ಮಾರುತಾತ್ಮಜ. ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಗೃಹ್ಯ ಅಂತ ಇರಬಾರ್ದು, ಗೃಹೀತ್ವ ಅಂತ ಆಗಬೇಕು, ಇಲ್ಲ ಪ್ರಗೃಹ್ಯ ಸಂಗೃಹ್ಯ ಅಂತ ಲೆಬಂತ ಅವ್ಯಯ ಉಪಸರ್ಗ ಸಹಿತವಾಗಿ ಬರಬೇಕು. ಆ ಆರ್ಷಕಾವ್ಯಗಳಲ್ಲಿ ಆ ಥರ ನಿಯಮ ಏನೂ ಇಲ್ಲ. ಆಮೇಲೆ ಪುನರ್ಜಾತಮಿವಾತ್ಮಾನಂ ಮನ್ಯತೆ ಸ್ಮ ವೃಕ್ಷ ಪುಂಗವ. ಮತ್ತೆ ಬದುಕಿದಂತೆ ಆಯ್ತಪ್ಪ ಅಂತನ್ನುವ ಮಾತನ್ನು ಹೇಳ್ತಾನೆ. ಆಗ ಹೇಳ್ತಾನೆ, ನೋಡಪ್ಪ ನೀನೇ ಕಾಪಾಡಬೇಕು, ನೀನು ಬಿಟ್ಟು ಇನ್ಯಾರೂ ಇಲ್ಲ. ಈ ಇಂದ್ರಜಿತ್ ಅಸ್ತ್ರದಿಂದ ಸಂಪೀಡಿತರಾದಂಥ ರಾಮ ಲಕ್ಷ್ಮಣರನ್ನು ಕಾಪಾಡೋದಕ್ಕೆ ನೀನು ಸಂಜೀವನಿಯನ್ನು ತರಬೇಕಾಗುತ್ತದೆ. ಹಿಂದೆ ತರಬೇಕು ಅನ್ನೋದ್ರೊಳಗೆ ಗರುಡ ಬಂದ, ಆಗಲೂ ಇಂದ್ರಜಿತ್ತಿಂದೇ ಪ್ರಯೋಗವಾದದ್ದು. ನೀನು ಹೋಗಿ ತರಬೇಕು. ಮೃತ ಸಂಜೀವನೀಂಚೈವ ವಿಶಲ್ಯ ಕರಣೀಮಪಿ ಸಾವರ್ಣ್ಯ ಕರಣೀಂಚೈವ ಸಂಧಾನ ಕರಣೀಂ ತಥಾ. ಕೆಲವು ಪಾಠಗಳಲ್ಲಿ ಸೌವರ್ಚಕರಣಿ ಅಂತ ಇದೆ, ಇನ್ನು ಕೆಲವರಲ್ಲಿ ಸಾವರ್ಣ್ಯ ಅಂತ. ಸಾವರ್ಣ್ಯ ಸೌವರ್ಚ್ಯ ಎರಡು ಹೆಚ್ಚು ಕಡಿಮೆ ಒಂದೇ. ದ ಸ್ಕಿನ್ ಟೋನ್ ಅಂಡ್ ಟೆಕ್ಸ್ಚರ್ ಶುಡ್ ಬಿಕಮ್ ನಾರ್ಮಲ್ ಅಂತನ್ನುವ ಭಾವದ್ದು. ಆಮೇಲೆ ಅವನು ಹೊರಡ್ತಾನೆ. ತಕ್ಷಣವೇ ವಾಯುವೇಗದಿಂದ, ವಾಯುವಿಗೆ ಅತೀತವಾದ ವೇಗದಿಂದ ಹೋಗ್ತಾನೆ. ಹೋಗಿ ಅಲ್ಲಿ ಹುಡುಕೋದಿಕ್ಕೆ ನೋಡ್ತಾನೆ. ತಸ್ಯ ಪೇತುರ್ನಗ ಭೂಮೌ ಹರಿವೇಗಾಚ್ಯ ಜಜ್ವಲು ಶೃಂಗಾಣಿ ಚ ವಶೀರ್ಯಂತ ಪೀಡಿತಸ್ಯ ಹನುಮತ.
ಆಗ ನೋಡ್ತಾನೆ, ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಹುಡುಕಿ ಹುಡುಕಿ ನೋಡ್ತಾನೆ, ಆದರೂ ಗೊತ್ತಾಗ್ತಾ ಇಲ್ಲ. ಆ ತತ್ಕ್ಷಣವೇ ಅವನು ಹಾಗೆ ಹಾರಿದವನು ಇಡೀ ಪರ್ವತವನ್ನೇ ಎತ್ತುಕೊಂಡು ಬಂದುಬಿಡ್ತಾನೆ. ನಮಗೆ ಆ ಕಥೆ ಚೆನ್ನಾಗಿ ಗೊತ್ತೇ ಇರತಕ್ಕಂಥದ್ದು. ಹಿಮಾಲಯದ ಮೂಲೆ ಮೂಲೆಗಳನ್ನು ಹುಡುಕ್ತಾನೆ, ಸಿಗದೇ ಇದ್ದಾಗ ಪರ್ವತವನ್ನೇ ತೆಗೆದುಕೊಂಡು ಬರ್ತಾನೆ. ಅದು ಆ ಮೂಲಿಕೆಗಳು ಮಹೌಷಧ್ಯ ತತಃ ಸರ್ವಾಸ್ತಸ್ಮಿನ್ ಪರ್ವತ ಸತ್ತಮೆ ವಿಜ್ಞಾಯ ಅರ್ಥಿನ ಮಾಯಾಂತಂ ತಥೋ ಜಗ್ಮರದರ್ಶನಂ. ಇವನು ಯಾವನೋ ತಗೊಳ್ಳಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವುಗಳು ಕಾಣದಂತೆ ಆದವಂತೆ. ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಕೆಲಸಗಾರರು ಮಾಯವಾಗ್ತಾರಲ್ಲ, ಆ ರೀತಿಯಲ್ಲಿ. ಆಗ ಅವನು ರೇಗ್ ಹೋಗಿ ಕಿಮೇತದೇವಂ ಸುವಿನಿಶ್ಚಿತಂತೆ ಯದ್ರಾಘವೇ ನಾಸಿಕೃತ ಅನುಕಂಪ ಪಶ್ಚಾದ್ಯ ಮದ್ಬಾಹು ಬಲಾಭಿಭೂತೋ ವಿಶೀರ್ಣ ಮಾತ್ಮಾನ ಮತೋ ನಗೇಂದ್ರ. ಏನು ರಾಮನ ಕೆಲಸಕ್ಕೆ ಅಂತ ಬಂದರೆ ನೀನು ಇಷ್ಟು ಮೊಂಡಿತನ ಮಾಡ್ತಿದ್ದೀಯಾ, ನಿನ್ನೆ ಪುಡಿ ಮಾಡಿಬಿಡ್ತೀನಿ, ನಿನ್ನೆ ಎತ್ತುಕೊಂಡು ಹೋಗ್ಬಿಡ್ತೀನಿ ಅಂತ ಒಂದೇ ಬಾರಿಗೆ ಶಿಖರವನ್ನು ಸತಂ ಸಮುತ್ಪಾಟ್ಯ ಖಮುತ್ಪಪಾತ ಕಿತ್ತು ಆಕಾಶಕ್ಕೆ ಹಾರಿಬಿಡ್ತಾನೆ. 3 ಲೋಕಗಳು ಹಂಚಿಕೊಂಡು ಬಿಡುತ್ತವಂತೆ. ಹಾಗೆ ಅವನು ತೆಗೆದುಕೊಂಡು ಬಂದಾಗ ಆ ದಿವ್ಯೌಷಧಗಳ ಮೇಲೆ ಬೀಸಿ ಬಂದ ಗಾಳಿಯ ಪರಿಮಳಕ್ಕೆ ಇಡೀ ವಾನರ ಸೇನೆ ಎಲ್ಲ ಎದ್ದು ಬಂದು ಬಿಡುತ್ತದೆ. ಆದರೆ ರಾಕ್ಷಸ ಸೇನೆಯೂ ಎದ್ದು ಬರಬೇಕಿತ್ತಲ್ಲ, ಅದಾಗಲಿಲ್ಲ. ಯದಾ ಪ್ರಭೃತಿ ಲಂಕಾಯಾಂ ಯುದ್ಧಂತೆ ಕಪಿ ರಾಕ್ಷಸಾಃ ತದಾ ಪ್ರಭೃತಿ ಮಾನಾರ್ಥಂ ಆಜ್ಞೆಯ ರಾವಣಸ್ಯ ಚ ಯೇ ಹನ್ಯಂತೆ ರಣೆ ತತ್ರ ರಾಕ್ಷಸಾಃ ಕಪಿಕುಂಜರೈಃ ಹತಾಸ್ತು ಕ್ಷಿಪ್ಯಂತೆ ಸರ್ವ ಏವತು ಸಾಗರೆ. ವಾನರರಿಗೆಲ್ಲ ಸತ್ತ ಮೇಲೆ ಅಂತ್ಯಷ್ಟಿ ಮಾಡಬೇಕು, ಒಟ್ಟಿಗೆ ಮಾಡೋಣ ಅಂತ ಒಂದು ಕಡೆ ಇಟ್ಟಿದ್ದಾಗಿತ್ತು. ಆದರೆ ರಾವಣ ತನ್ನ ಕಡೆ ಸತ್ತವರು ಎಷ್ಟು ಜನ ಅಂತ ಗೊತ್ತಾಗಬಾರ್ದು ಅಂತ ಸಾಯ್ತಾ ಸಾಯ್ತಾ ಇದ್ದಂತೆ ಸಮುದ್ರಕ್ಕೆ ಎಸ್ತು ಬಿಡ್ತಾ ಇದ್ದಂತೆ. ಹಾಗಾಗಿ ಅಲ್ಲಿಯವರು ಯಾರೂ ಬದುಕಲಿಲ್ಲ, ಇಲ್ಲಿಯವರೆಲ್ಲರೂ ಕೂಡ ಬದುಕಿದ್ರು ಅಂತ ವಾಲ್ಮೀಕಿಗಳು ಪ್ರಶ್ನೆ ಯಾರು ಕೇಳಬಾರ್ದು ಅಂತ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಾಣ್ಮೆಯ ಒಂದು ಸ್ಥಾನವನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ. ಆಮೇಲೆ ರಾಮಲಕ್ಷ್ಮಣರು ಮೂರ್ಛಿತರಾದವರು ಹೇಳ್ತಾರೆ, ಆ ಪರ್ವತವನ್ನು ತತ್ಸ್ಥಾನಕ್ಕೆ ಸೇರಿಸುವುದಾಗುತ್ತದೆ. ಈಗ ಕಪಿವೀರರು ಕೋಪ ಬಂದು ಲಂಕೆಗೆ ಬೆಂಕಿ ಇಡ್ತಾರೆ. ಮತ್ತೊಮ್ಮೆ ಲಂಕಾ ದಹನವಾಗುತ್ತದೆ. ಎಲ್ಲ ಆಯುಧಗಳು, ಅರಮನೆಗಳು ಎಲ್ಲ ಕರಗಿ ಹೋಗುತ್ತವೆ. ಆ ವಿವರಗಳು ನೋಡಿ ಕೊಡ್ತಾರೆ. ಕ್ಷೌಮುಂಚ ದಯ್ಯತೆ ತತ್ರ ಕೌಶೇಯಂಚಾಪಿ ಶೋಭನಂ ಆವಿಕಂ ವಿವಿಧಂ ಚೌರ್ಣಂ ಕಾಂಚನಂ ಭಾಂಡಮಾಯುಧಂ. ಕ್ಷೌಮ ಅಂದರೆ ರೇಷ್ಮೆ ಬಟ್ಟೆ, ಅದು ಸುಟ್ಟೋಯ್ತಂತೆ. ಕೌಶೇಯ ಅಂತಂದರೆ ಜರತಾರಿ ಬಟ್ಟೆ, ಪತ್ರೋರ್ಣ ಅಂತಲೂ ಅದನ್ನು ಹೇಳ್ತಾರೆ, ಅದು ಕೂಡ ಸುಟ್ಟು ಹೋಯ್ತಂತೆ. ಆವಿಕಂ ಅಂದರೆ ಅವಿಹಿ ಅಂದರೆ ಮೇಕೆ ಅಂತ, ಮೇಕೆಯ ಚರ್ಮದಿಂದ ಮಾಡಿರ್ತಕ್ಕಂಥ ಕಂಬಳಿಗಳು ಅವುಗಳೆಲ್ಲ ಸುಟ್ಟೋಗ್ತವಂತೆ. ಆಮೇಲೆ ಬಂಗಾರದ ಪುಡಿಗಳನ್ನು ಅಂಟಿಸಿರ್ತಕ್ಕಂಥ ಬಟ್ಟೆಗಳು ಯಾವುದಿವೆ ಅವುಗಳು ಕೂಡ ಸುಟ್ಟು ಬೂದಿ ಆಗಿಬಿಡುತ್ತವೆ. ಹಾಗೆ ಬಂಗಾರದ ಬೊಕ್ಕಸವು ಕೂಡ, ಆಯುಧಗಳು ಕೂಡ ಎಲ್ಲವೂ ಸುಟ್ಟು ಕರಗಿ ಹೋಗುತ್ತವೆ. ನಾನಾ ವಿಕೃತ ಸಂಸ್ಥಾನಂ ವಾಜಿ ಭಾಂಡ ಪರಿಚ್ಛದವು ಗಜಗ್ರೈವೇಯ ಕಕ್ಷಾಶ್ಚ ರಥಭಾಂಡಾಶ್ಚ. ಹಾಗೆ ಕುದುರೆಗಳನ್ನು, ಆನೆಗಳನ್ನು ಕಟ್ಟಿ ಅಲಂಕರಿಸ್ತಕ್ಕಂಥ ಪದಾರ್ಥಗಳು ಬೇಕಾದಷ್ಟಿರುತ್ತಲ್ಲ. ಒಂದು ಆನೆಗೆ ಅಲಂಕಾರ ಅಂತಂದರೆ ಅದೆಷ್ಟು, ಕುದುರೆಗೆಷ್ಟು, ರಥಕ್ಕೆ ಎಷ್ಟು, ಆ ಪರಿಕರಗಳೆಲ್ಲ ಸುಟ್ಟು ಬೂದಿಯಾದವಂತೆ. ತನುತ್ರಾಣಾನಿ ಯೋಧಾನಾಂ ಹಸ್ತಿಶ್ವಾನಾಂಚ ವರ್ಮಚ. ಕುದುರೆ ಆನೆಗಳಿಗೂ ಕಟ್ಟತಕ್ಕಂಥ ಚರ್ಮದ ಕವಚಗಳು, ವೀರಯೋಧರಿಗೆ ಬೇಕಾದ ಕವಚಗಳು ಇವೆಲ್ಲ ಕೂಡ ಸುಟ್ಟು ಬೂದಿಯಾದವು. ಖಡ್ಗ ಧನುಂಷಿ ಜಾಬಾಣ ತೋಮರ ಅಂಕುಶ ಶಕ್ತಯ, ತೋಮರ ಅಂಕುಶ ಶಕ್ತಿ ಮೊದಲಾದ ಆಯುಧಗಳೆಲ್ಲವೂ ಸುಟ್ಟು ಬೂದಿಯಾದವು. ರೋಮಜಂ ವಾಲಜಂ ಚರ್ಮ ವ್ಯಾಘ್ರಜಂ ಚಾಂಡಜಂ ಬಹು ಮುಕ್ತಾಮಣಿ ವಿಚಿತ್ರಾಂಶ್ಚ ಪ್ರಾಸಾದಾಂಶ್ಚ ಸಮಸ್ತತಃ ವಿವಿಧಾನಸ್ತ ಸಂಯೋಗಾನ್ ಅಗ್ನಿರ್ದಹತಿ ತತ್ರವೈ. ಇನ್ನು ಈ ಪ್ರಾಣಿಗಳ ರೋಮದಿಂದ ನಿರ್ಮಿತವಾದಂಥ ಪರಿಕರಗಳು, ಇನ್ನು ಚಾಮರ ಮೊದಲಾದವು, ಚಮರೆ ಇತ್ಯಾದಿ ಮೃಗಗಳ ಬಾಲದಿಂದ ನಿರ್ಮಿತವಾದಂಥವು, ಮತ್ತು ಹುಲಿಗಳ ಚರ್ಮದಿಂದ ನಿರ್ಮಿತವಾದ ಪರಿಕರಗಳು, ಇನ್ನು ಪಕ್ಷಿಗಳ ರೆಕ್ಕೆ ಪುಕ್ಕಗಳಿಂದ ನಿರ್ಮಿತವಾದವು, ಇವೆಲ್ಲವೂ ಕೂಡ, ಮತ್ತು ಸುಗಂಧ ದ್ರವ್ಯಗಳು ಸಮಸ್ತವೂ ಕೂಡ ಸುಟ್ಟು ಬೂದಿಯಾದವಂತೆ. ಇನ್ನು ರಾಕ್ಷಸ ಸ್ತ್ರೀಯರು, ಪುರುಷರು, ಮಕ್ಕಳು, ಮುದುಕರು ಎಲ್ಲರೂ ಕೂಡ ತೊಂದರೆಗೊಳಗಾಗ್ತಾರೆ, ಗೋಳಾಡ್ತಾ ಇರ್ತಾರೆ. ಮನೆಗಳೇ ಅಲ್ಲಿ ಬೀಳೋದಿಕ್ಕೆ ಆಗುತ್ತವೆ. ಟ್ರಾಯ್ ನಗರವನ್ನು ಸುಟ್ಟಾಗ ಯಾವ ಪ್ರಮಾದವಾಯಿತು ಆ ರೀತಿಯಾದ ಪ್ರಮಾದವೇ ಇಲ್ಲಿ ಆಗ್ತಾ ಇರತಕ್ಕಂಥದ್ದನ್ನು ಹೋಮರ್ನ ಕಾವ್ಯ ಓದಿದವರು ಗಮನಿಸಿಕೊಳ್ಳಬಹುದು. ಆಗ ನಿಶಂಕೆಯಿಂದ ಆ ಎಲ್ಲ ಆ ಅಡ್ಡಿ ಆತಂಕಗಳನ್ನು ಮೀರಿ ಇಂದ್ರಜಿತ್ತು ತಾನು ತನ್ನ ವಾಮಾಚಾರವನ್ನು ನಡೆಸಬೇಕು ಅಂತ ಅಂದುಕೊಳ್ತಾನೆ. ಅದೇ ಸಂದರ್ಭದಲ್ಲಿ
ಕಂಪನ ಅನ್ನುವ ರಾಕ್ಷಸ ಆ ಸುಟ್ಟು ಬೂದಿ ಆಗ್ತಾ ಇರೋ ಲಂಕೆಯಿಂದ ಫೀನಿಕ್ಸಿನ ಥರ ಎದ್ದು ಬಂದು ಅವನು ಸಂಗ್ರಾಮಕ್ಕೆ ಒಂದು ದೊಡ್ಡ ವೀರಯೋಧರ ಪಡೆಯನ್ನು ಇಟ್ಟುಕೊಂಡು ಬರ್ತಾನೆ. ಕಂಪನ, ಪ್ರಜಂಗ, ಯೂಪಾಕ್ಷ, ಕುಂಭ ಅನ್ನುವ 4 ಜನ ರಾಕ್ಷಸರು ದಿವ್ಯಾಯುಧಗಳನ್ನು ಹಿಡಿದು ಬರ್ತಾರೆ. ಅವರ ಯುದ್ಧತಂತ್ರ ಯಾವ ಬಗೆಯಾದದ್ದು, ಅವರ ಸಾವು ಹೇಗೆ ಸಂಭವಿಸುತ್ತೆ ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.